Okay, so we'll start with oscillations ಅನ್ನುವಂಥ ಚಾಪ್ಟರ್. Oscillation actually is another name for vibration ಅಥವಾ ಟು ಆ್ಯಂಡ್ ಫ್ರೋ ಮೋಷನ್ನಿಗೆ. ಬೆಸ್ಟ್ ಎಕ್ಸಾಂಪಲ್ ವೈಬ್ರೇಷನ್ ಅಥವಾ ಆಸಿಲೇಷನ್ ಜೋಕಾಲಿ, ಸಿಂಪಲ್ ಪೆಂಡುಲಮ್ ಅಥವಾ ಎಲ್ಲಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಇಸ್ ಜೋಕಾಲಿ. ಜೋಕಾಲಿ ಎಕ್ಸಾಂಪಲ್ ತೊಗೊಂಡು ನಾವು ಎಂಟೈರ್ ಚಾಪ್ಟರ್ ಕಲಿತೀವಿ. ಈಗ ಆಬ್ಜೆಕ್ಟ್ಸ್ ಆಟ್ ರೆಸ್ಟ್ ಮತ್ತು ಆಬ್ಜೆಕ್ಟ್ಸ್ ಇನ್ ಮೋಷನ್ ಡಿಫರೆನ್ಸ್ ಗೊತ್ತಾಗ್ತೈತೆ ನಿಮ್ಗೆ? ಯಾವ ಆಬ್ಜೆಕ್ಟ್ ತನ್ನ ಪೊಸಿಷನ್ ಚೇಂಜ್ ಮಾಡ್ತಿರಂಗಿಲ್ಲ ಅದಕ್ಕೆ ರೆಸ್ಟ್ನೊಳಗೆ ಐತಿ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಮೋಷನ್ ಅಂದ್ರೆ ವಿಚ್ ಚೇಂಜಸ್ ಇಟ್ಸ್ ಪೊಸಿಷನ್ ಆಸ್ ಕಂಪೇರ್ ಟು ಇಟ್ಸ್ ಸರೌಂಡಿಂಗ್ಸ್ ಕಂಪ್ಯಾರಿಸನ್ ಮಾಡಿದ್ರೆ ಯಾವುದು ತನ್ನ ಪೊಸಿಷನ್ ಚೇಂಜ್ ಮಾಡಾಕತೈತಿ ಅದು ನಿದ್ದೆ ಒಳಗೈತಿ ಅಂತ ಹೇಳ್ಬೋದು ನಾವು. ಮೋಷನ್ ಒಳಗೈತಿ ಅಂತ ಹೇಳ್ಬೋದು ನಾವು. ಸೊ ಹಂಗಿದ್ದಾಗ ಮೋಷನ್ ಒಳಗೆ 3 ಟೈಪ್ಸ್ ಆಫ್ ಮೋಷನ್ ಅದಾವ. ಒಂದು ಆಬ್ಜೆಕ್ಟ್ 3 ಟೈಪ್ ಆಫ್ ಮೋಷನ್ ಮಾಡಬಹುದು. ಸ್ಟ್ರೇಟ್ ಲೈನ್ ಮೋಷನ್, ಸರ್ಕ್ಯುಲರ್ ಮೋಷನ್, ಆಸಿಲೇಟರಿ ಮೋಷನ್. ಇವು 3 ಇರ್ತಾವ. ಸ್ಟ್ರೇಟ್ ಲೈನ್ ಮೋಷನ್ ಅಂದ್ರೆ ಹಿಂಗೆ ನಡ್ಕೊಂಡು ಸೀದಾ ಹೋಗ್ಬಿಟ್ರೆ ಸ್ಟ್ರೇಟ್ ಲೈನ್ ಮೋಷನ್. ದ ಫ್ಯಾನ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಸರ್ಕ್ಯುಲರ್ ಮೋಷನ್, ರೊಟೇಷನಲ್ ಮೋಷನ್. ಸ್ವಿಂಗ್ ಅನ್ಬೇಕು. ಹಾಂ, ಜೋಕಾಲಿ ಈಸ್ ಅನ್ ಎಕ್ಸಾಂಪಲ್ ಆಫ್ ಆಸಿಲೇಟರಿ ಮೋಷನ್. ಅಥವಾ ಸ್ಕೂಲ್ನೊಳಗೆ ಖಾಲಿ ಕುಂತಾಗಿಂತವ್ ಮಾಡ್ತಿರ್ತಾರೆ. ರಬ್ಬರ್ ಇಟ್ಟು ಅದ್ರ ಮೇಲೆ ಒಂದು ಸ್ಕೇಲ್ ಇಟ್ಟು ಈ ಕಡೆ ಒಂದು ಬ್ಯಾಲೆನ್ಸ್ ಮಾಡಿದೆ. ಅಥವಾ ಆ ಸ್ಕೇಲನ್ನು ಬೆಂಚಿಂದ ಎಡ್ಜಿಗೆ ಹಿಂಗೆ ಹಿಡಿದು ಹಿಂಗೆ ಪ್ಲಕ್ ಮಾಡೋದು. ಸರ್ ಬಂದೆ ಸರ್ ಹೇಳಿ ಸರ್ ಇಂಥವು ಮಾಡೋದಿರ್ತಿರಲ್ಲ. ಅವಾಗ ಸ್ಕೇಲಿದ ಎಕ್ಸಾಂಪಲ್ ನೀವು ಹಿಂಗೆ ಮಾಡಿದ್ರೆ ಅವಾಗ ಅದು ಆಸಿಲೇಷನ್ಗೆ ಎಕ್ಸಾಂಪಲ್. ಹಂಗೆ ಭಾಳಷ್ಟು ಎಕ್ಸಾಂಪಲ್ಸ್ ಹೇಳ್ಕೊಂತ ಹೋಗ್ಬೋದು. ಸೊ ಆಸಿಲೇಟರಿ ಮೋಷನ್ ಸ್ವಲ್ಪ ಹೆಚ್ಚಿಗೆ ಡೀಟೇಲ್ನೊಳಗೆ ನಾವು ಈ ಚಾಪ್ಟರ್ನೊಳಗೆ ಕಲ್ಕೊಂತ ಹೋಗ್ತೀವಿ. ಆಮೇಲೆ ಈ ಚಾಪ್ಟರ್ನಾಗ ಏನೇನು ಟಾಪಿಕ್ಸ್ ಕಲಿತೀವಲ್ಲ ಅದ್ರ ಬೇಸಿಸ್ ಮೇಲೆ ನಿಮಗೆ ಆ್ಯಕ್ಚುಲಿ ಇದೊಂದು ಮೀಡಿಯಮ್ ಲೆವೆಲ್ ಚಾಪ್ಟರ್ ಐತೆ. ಇದ್ರ ನೆಕ್ಸ್ಟ್ ಬರ್ತದೆ ದೆವ್ವ ವೇವ್ಸ್ ಅಂತ ದೊಡ್ಡ ಚಾಪ್ಟರ್. ಈಗ ನೋಡ್ಕೊಂಡು ಕುಂದ್ರಬಾರ್ದು, ನಾ ಹೇಗೆ ನೋಡುತ್ತೆ ಆಮೇಲೆ ನೋಡ್ರಿ ಮನೆಗೆ ಹೋಗಿ ನೋಡ್ರಿ. ವೇವ್ಸ್ ಅಂತೇಳಿ ಒಂದು ದೊಡ್ಡ ಚಾಪ್ಟರ್ ಐತೆ. ಅದು ಅಂಡರ್ಸ್ಟ್ಯಾಂಡ್ ನೀವು ಮಾಡ್ಕೋಬೇಕಂದ್ರೆ ಆಸಿಲೇಷನ್ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಹ್ಞೂ ರೀ. ಓಕೆ, ಸೊ ಆಸಿಲೇಷನ್ ಬಗ್ಗೆ ಇಂಟ್ರೊಡಕ್ಷನ್ ಒಳಗೆ ಇವ್ರು ಏನು ಕೊಟ್ಟಾರ ನೋಡೋಣ. ಏನೇನೇನೇನೋ ಕೊಟ್ಟಾರ. ಹಾಂ, ನೀವೊಂದು ಕೆಲಸ ಮಾಡಿ, ನೀವು ಈ ಇಂಟ್ರೊಡಕ್ಷನ್ 2 ಪ್ಯಾರಾಗ್ರಾಫ್ ಓದ್ಕೊಂಡು ಬರ್ರಿ. ಅಂದ್ರೆ ಇಂಟ್ರೊಡಕ್ಷನ್ ಅಂದ್ರೆ ಏನು, ಆಸಿಲೇಷನ್ ಅಂದ್ರೆ ಏನಂತ ಗೊತ್ತಾಗಕ್ಕೆ ನಾವೊಂದು ಸ್ವಲ್ಪ ಏನೋ ಈ ಜೋಕಾಲಿ ಹಂಗಿಂಗ್ ಅಂತ ನಾ ಅಂದಿರ್ತೀನಿ. ಅವರು ಹೇ ಇವ್ರಿ ಅದು ಎಕ್ಸಾಂಪಲ್ ರೀ ಕೇಳಿರಿಲ್ಲ ಅಂತ ಅವ್ರು ಅಂತಿರ್ತಾರೆ. ಹ್ಞೂ, ಒಂದು ರೌಂಡ್ ಅದು ನೋಡ್ಕೊಂಬರ್ರಿ. ನೆಕ್ಸ್ಟ್ ನಾನು ಪೀರಿಯಾಡಿಕ್ ಆ್ಯಂಡ್ ಆಸಿಲೇಟರಿ ಮೋಷನ್ಸ್ ಅಂದ್ರೆ ಏನಂತ ಹೇಳಿ 1-2 ಮಾತು ಹೇಳಿ. ವಾಟ್ ಈಸ್ ಪೀರಿಯಾಡಿಕ್ ಮೋಷನ್ ಆ್ಯಂಡ್ ವಾಟ್ ಈಸ್ ಆಸಿಲೇಟರಿ ಮೋಷನ್, ಆಮೇಲೆ ಎರಡನ್ನೂ ಅರ್ಥ ಮಾಡ್ಕೊಂಡು ಎರಡು ಡಿಫರೆನ್ಸ್ ಏನಂತ ಹೇಳಿ ನೋಡೋಣಂತ. ಸೊ ಒಂದೇದು ಪೀರಿಯಾಡಿಕ್ ಮೋಷನ್ ಈಸ್ ಅ ಮೋಷನ್ ದಟ್ ರಿಪೀಟ್ಸ್ ಇಟ್ ಸೆಲ್ಫ್ ಆಟ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್. ಇಷ್ಟಿಷ್ಟು ಟೈಮ್ ಆದಮೇಲೆ ಕರೆಕ್ಟ್ ಅಷ್ಟು ಟೈಮ್ ಆದ ಕೂಡ ಆ ಮೋಷನ್ ರಿಪೀಟ್ ಆಗ್ತೈತಿ ಅಂದ್ರೆ ಅದಕ್ಕೆ ಪೀರಿಯಾಡಿಕ್ ಅಂತ ನಾವು ಕರಿತೀವಿ. ಹೌದು ಸರ್, 5 ನಿಮಿಷಕ್ಕೊಮ್ಮೆ, ಕರೆಕ್ಟ್ 5 ನಿಮಿಷಕ್ಕೊಮ್ಮೆ ಹಿಂಗೆ ಜೋಲಿ ಬರ್ತೈತಲ್ಲ ಪೀರಿಯಾಡಿಕ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸರ್. ಈಗ ಈ ಫ್ಯಾನು ಇದ್ರದ್ದು ಮೋಷನ್ ಪೀರಿಯಾಡಿಕ್ ಐತಿಲ್ರಿ. ಸೊ ಇದು ಫ್ಯಾನ್ ಹಿಂಗೆ ತಿರುಗ್ತಿರ್ತದಲ್ಲ, ಒಂದು ಪಾಯಿಂಟ್ನೊಳಗೆ ಸ್ಟಾರ್ಟ್ ಆಗಿ ಈಗ ಲೈಕ್ ಇಲ್ಲೊಂದು ಏನೋ ಮಾರ್ಕ್ ಮಾಡಿದೆ ಅಂತಿದ್ರು ನಾವು. ಇಲ್ಲಿಂದ ಒಂದು ಆರೋ ಹಾಕಿ ಹಿಂಗೆ ಪಾಯಿಂಟರ್ ಬೇಕಂತಿದ್ರು ನಮ್ಗೆ. ಇಲ್ಲಿಂದ ಚಲೋ ಆಗಿತ್ತು ಫ್ಯಾನ್ ಅಂತ ಹೇಳಿ. ಸೊ ಹಿಂಗೆ ಹೋಗಿ ಹಿಂಗೆ ಬಂದಮೇಲೆ ವಾಪಸ್ ಹಿಂಗೆ ಹೋಗ್ತಿದ್ದಿಲ್ರಿ ಫ್ಯಾನಿಗೆ, ಅಥವಾ ಹಿಂಗೆ ಹೋಗಿ ಹಿಂಗೆ ಬಂದ ಮನೆಗೆ ಹೋಗ್ಬಿಡುತ್ತೆ ಫ್ಯಾನ್. ಇಲ್ಲ, ಇಟ್ ರಿಪೀಟ್ಸ್ ಇಟ್ಸ್ ಮೋಷನ್. ಸೊ ಅದಕ್ಕೆ ಇಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಪೀರಿಯಾಡಿಕ್ ಮೋಷನ್. ಮತ್ತು ಎಕ್ಸಾಂಪಲ್ಸ್ ಆಫ್ ಪೀರಿಯಾಡಿಕ್ ಮೋಷನ್ ಅಂತ ಹೇಳ್ರಿ ಅಂದ್ಕೊಡೆ ಫ್ಯಾನ್ ಆಯ್ತು ಸರ್, ಇದು ಈ ಫ್ಯಾನ್ ಸರ್, ಇದು ಪೀರಿಯಾಡಿಕ್ ನೋಡಿ ಸರ್. ಸ್ವಿಂಗ್ ಕಡೆ ಆಮೇಲೆ ಬರೋಣ. ಬಿಕಾಸ್ ಪೀರಿಯಾಡಿಕ್ನೊಳಗೆ ಮತ್ತು ಸ್ವಲ್ಪ ಬೇರೆ ಅದು ಆಸಿಲೇಟರಿ ಅದು. ಅಲ್ಲಿ ಎರಡು ಕಲೆ ಹೊಂಟಿ ನಾವು. ಪೀರಿಯಾಡಿಕ್ ಬೇರೆ, ಆಸಿಲೇಟರಿ ಬೇರೆ. ಆಸಿಲೇಟರಿಗೆ ಆಮೇಲೆ ಎಂಟರ್ ಆಗೋಣ ಅಂತ. ಇನ್ನೊಂದು ಪೀರಿಯಾಡಿಕ್ ಮೋಷನ್ ಏನಂದ್ರೆ ಎವ್ರಿ ಡೇ ಸನ್ರೈಸ್ ಆಗ್ತೈತಲ್ಲ, ಸೊ 100% ಎಕ್ಸಾಕ್ಟ್ಲಿ ಪೀರಿಯಾಡಿಕ್ ಅಂದ್ರೆ ಅದು ಟೈಮ್ನೊಳಗೆ ಆಗಂಗಿಲ್ಲ, ಚೇಂಜಸ್ ಆಗ್ತಾವೆ. ಬಿಕಾಸ್ ಇದೇನು ಆರ್ಬಿಟ್ ಐತೆ ನೋಡ್ರಿ ಅರ್ಥದ್ದು, ಸೂರ್ಯನ ಸುತ್ತಲ, ಅದು ಎಕ್ಸಾಕ್ಟ್ಲಿ ಸರ್ಕ್ಯುಲಾರ್ ಇಲ್ಲಲ್ಲ, ಎಲಿಪ್ಟಿಕಲ್ ಐತಿ.
ಬಟ್ ಇಷ್ಟಂತೂ ನಾವು ಹೇಳ್ಬೋದು, ಒಂದು ಇಯರ್ ತೊಗೊಂಡ್ರೆ, ಒಂದು ವರ್ಷ ತೊಗೊಂಡ್ರೆ ಎಕ್ಸಾಕ್ಟ್ಲಿ 365 ಡೇಸಿಗೆ ಮತ್ತೆ ಅರ್ತ್ ಈಗ ವಾಪಸ್ ಅದ ಪಾತ್ ಅದ ಮೋಷನ್ ಕಂಟಿನ್ಯೂ ಮಾಡ್ತೈತಿ. ಸೊ ಅದಕ್ಕೆ ನಾವೇನು ಕರಿತೀವಿ, ದ ಮೂವ್ಮೆಂಟ್, ದ ಮೋಷನ್ ಆರ್ ದ ರೆವಲ್ಯೂಷನ್ ಆಫ್ ದಿ ಅರ್ತ್ ಅರೌಂಡ್ ದ ಸನ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಪೀರಿಯಾಡಿಕ್ ಮೋಷನ್ ಅಂತ ಹೇಳಿ. ಮತ್ತು ಇವು ಸೈಕಲ್, ಗಾಲಿ ಅಂತ ಅವ್ನು ಹೇಳ್ಕೊಂತ ಹೋಗೋದು, ಅದು ಪಿರಿಯೋಡಿಕ್ ಮೋಷನ್. ಕ್ಲಾಕ್ ಈಸ್ ಪಿರಿಯೋಡಿಕ್ ಮೋಷನ್. ಆಮೇಲೆ ಈ ಪಿರಿಯೋಡಿಕ್ ಮೋಷನ್ ನೀವು ಮಾಡ್ತೀರಿ ಹೆಂಗಂದ್ರೆ, ಇಲ್ಲಿಂದ ಮನೆಗೆ ಹೋಗ್ತೀರಿ ಮತ್ತು ಮನೆಗೆ ವಾಪಸ್ ಬರ್ತೀರಿ, ಇಲ್ಲಿಂದ ಮತ್ತು ಮನೆಗೆ ಹೋಗ್ತೀರಿ ಮತ್ತು ವಾಪಸ್ ಕಾಲೇಜಿಗೆ ಬರ್ತೀರಿ. ನಡಕ್ಕೆ ನಾವು ಬೇರೆ ಕಡೆ ಹೋಗಿರ್ತೀವಿ, ನಿಮ್ಗೆ ಗೊತ್ತಿಲ್ಲ. ಹಾಂ, ಹಿಂಗೆ ಮಾಡಿ ಕಡಿಕರೆ ಹಿಂಗೆ ಬರ್ತೀರ, ಅಥವಾ ಹಿಂಗೆ ಮಾಡಿದ್ರೆ ಕಡಿಕರಲ್ಲಿ ಹೋಗ್ತೀರಿ, ರಾತ್ರಿ ಹಸಿ ಆದ್ಮೇಲೆ ಹೋಗಬೇಕಾ? ಸೊ ಎಕ್ಸಾಂಪಲ್ ಹೇಳಾಗ್ತದೆ ನಾನು ಹಂಗೆ. ಸೊ ಪಿರಿಯಾಡಿಕ್ ಮೋಷನ್ ಬಗ್ಗೆ ಏನು ಕೊಟ್ರೆ, ಪಿರಿಯಾಡಿಕ್ ಮೋಷನ್ ಇಸ್ ದಾಟ್ is a motion that ಹಿಂಗೈತೆ ನಾನು. periodic motion is a motion that repeats itself at regular intervals of time. The fixed interval of time after which the motion repeats is called period of motion. So what is time period of earth? Time period of motion of earth? Wrong. 24 hours ಅಂತೀನಿ ನಾನು. ನೀವೇನು ಕೇಳಿದ್ರಿ, ನಾ ಏನು ಕೇಳಿದೆ, ವಾಟ್ ಈಸ್ ಟೈಮ್ ಪೀರಿಯಡ್ ಆಫ್ ಮೋಷನ್ ಆಫ್ ಅರ್ತ್ ಅಂದ ತಕ್ಷಣ ನೀವು ವಾಪಸ್ಸು ಉತ್ತರ ಕೊಡೋಕಿನ್ನ ನನಗೆ ವಾಪಸ್ ಪ್ರಶ್ನೆ ಹಾಕೋಕ್ಕಾಗಿತ್ತು, ನೀವು ಕ್ವಶನ್ ಕೇಳೋಕ್ಕಾಗಿತ್ತು. ಸರ್ ಟೈಮ್ ಪೀರಿಯಡ್ ಆಫ್ ರೊಟೇಷನ್ ಆಫ್ ಅರ್ತು, ರೆವಲ್ಯೂಷನ್ ಆಫ್ ಅರ್ತು ಅಂತ ಕೇಳಬೇಕಾಗಿತ್ತು. ಸರ್ ನೀವು ಕೇಳೋ ಸ್ಟೈಲ್ ಹೆಂಗೆ ಕೇಳಿದ್ರಿ ಗೊತ್ತನ, ರೆವಲ್ಯೂಷನ್ ಅನ್ಸೋ ಹಂಗೆ ಕೇಳಿದ್ರಿ ನೀವು ಅದನ್ನು. ಹಾಂ, ಮತ್ತು ಹಿಂಗಂದ್ರೆ ಈಗ ಓಕೆ. ಸೊ ರೊಟೇಷನ್ನಿಗೆ ಎಷ್ಟು ರೀ ಟೈಮ್ ಪೀರಿಯಡ್? 24 hours. ರೆವಲ್ಯೂಷನ್ನಿಗೆ hours ಆಗತ್ತಾರೆ, 365 days. ಇದಕ್ಕೆ ರೊಟೇಷನ್ 24 hours ಅಂದ್ರಲ್ಲ, ಅದು ಅವರ್ಸ್ ಅದಕ್ಕೆ ಅಂದ್ಬಿಟ್ರಿ ಅದು ಯಾರು ಗೊತ್ತಾರ. ನೆಕ್ಸ್ಟ್ ಎಕ್ಸಾಂಪಲ್ಸ್ ಕೊಟ್ಟಾರ ನೋಡ್ರಿ, ಅವ ಎಕ್ಸಾಂಪಲ್ಸ್ ನಾವು ಡಿಸ್ಕಸ್ ಮಾಡಿದ್ದೇ ಇರ್ತಾವೆ. ರೆವಲ್ಯೂಷನ್ ಆಫ್ ಅರ್ತ್ ಅರೌಂಡ್ ಸನ್, ರೊಟೇಷನ್ ಆಫ್ ಅರ್ತ್ ಅಬೌಟ್ ಇಟ್ಸ್ ಪೋಲಾರ್ ಆಕ್ಸಿಸ್ ಫ್ರಮ್ ವೆಸ್ಟ್ ಟು ಈಸ್ಟ್. ಒಂದನೇದ್ದು ಇಟ್ಸ್ ಪೀರಿಯಡ್ ಆಫ್ ರೆವಲ್ಯೂಷನ್ ಇಸ್ 1 year. ಎರಡನೇದ್ದು ಇಟ್ಸ್ ಪೀರಿಯಡ್ ಇಸ್ 1 day. ಅದು 24 hours ನಾವು ಅಂದ್ವಲ್ಲ, ಅವ್ರು 1 day ಅಂತಾರೆ, ನಾವು 365 days ಅಂದ್ರೆ ಅವ್ರು 1 year ಆಗ್ತಾರೆ. ನೆಕ್ಸ್ಟ್ ಈಗ ಆಸಿಲೇಟರಿ ಕಡೆ ಕರ್ಕೊಂಡು ಹೋಗ್ತಾರೆ ಅವ್ರು. ಅದಕ್ಕೆ ಮೂರನೇ ಎಕ್ಸಾಂಪಲ್, ಅ ಸಿಂಪಲ್ ಪೆಂಡುಲಮ್ ಆಸಿಲೇಟಿಂಗ್ ಅಬೌಟ್ ಇಟ್ಸ್ equilibrium position takes a definite interval of time to complete each oscillation. ಓಕೆ, ಈ ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಇದ್ರ ಬಗ್ಗೆ ವಿಚಾರ ಮಾಡ್ರಿ. ಆಲ್ ಆಸಿಲೇಟರಿ ಮೋಷನ್ಸ್ ಆರ್ ಪೀರಿಯಾಡಿಕ್, ಬಟ್ ನಾಟ್ ಆಲ್ ದ ಪೀರಿಯಾಡಿಕ್ ಮೋಷನ್ಸ್ ಆರ್ ಆಸಿಲೇಟರಿ. ಸಮ್ ವಾಟ್ ಒಂದಿಷ್ಟು ಮಂದಿ ಗೊತ್ತಾಗ್ತದೆ, ಒಂದಿಷ್ಟು ಮಂದಿ ಒಂದು ಸ್ವಲ್ಪ ಗೊತ್ತಾಗ್ತದೆ. ಇನ್ನು ಸ್ವಲ್ಪ ನೀವು ಹೇಳ್ಬಿಡ್ರಿ ಒಂದ್ಸಲ ಸಂದಾಗಿ. ಏನು ಹೇಳಿದಿನ ಅಂದರೆ, ಈಗ ಆಸಿಲೇಟರಿ ಮೋಷನ್ ಐತೆ ಅಂತ ತಿಳ್ಕೋರಿ. ಆಸಿಲೇಟರಿ ಅಂದ್ರೆ ವೈಬ್ರೇಷನ್, ಟು ಆ್ಯಂಡ್ ಫ್ರೋ ಮೋಷನ್ನಿಗೆ ಆಸಿಲೇಟರಿ ಮೋಷನ್ ಅಂತ ಕರಿತೀವಿ ನಾವು. ಇವೊಂದು ಇದನ್ನು ನೋಡೋಣ, ಒಂದು ಎಕ್ಸಾಂಪಲ್ ತಗೋಣ. ಲಾಸ್ಟ್ ಇದೆ, ಇಲ್ಲಿ ಕೇಳ್ರಿ, ಇದು ಏನಂತಂದು ನೀವು ಇದನ್ನು ಮಾಡೋಕೆ. ಏನಿದು? ಹಾಂ, ಈ ಸ್ಪ್ರಿಂಗಿಗೆ ಒಂದು ಲೋಡ್ ಹಿಂಗೆ ಸಸ್ಪೆಂಡ್ ಮಾಡಿ ಒಂದು 10 kg 15 kg ಹಿಂಗೆ ಹಾಕಿ, ಇದು ಟೈಟ್, ಇವು ಇರ್ತಾವೆ ನೋಡ್ರಿ ಬೈಕಿಗೆ ಹಿಂದೆ ಸಸ್ಪೆನ್ಷನ್ ಶಾಕ್ ಅಬ್ಸಾರ್ಬರ್ ಇರ್ತಾವಲ್ಲ, ಅಂಥದನ್ನು ತೊಗೊಂಬಂದು ಹಾಕಿವಿ ಅಂತ ತಿಳ್ಕೊಂಡು. ಯಾಕಂದ್ರೆ 15-20 kg ಹಾಕಿವಂದ್ರೆ ನೀವು ಪೆನ್ನಾಗಿಂದ ಜಟರ್ ಪೆನ್ನಾಗಿಂದ ಒಂದು ಸ್ಪ್ರಿಂಗ್ ತೆಗೆದು ಹಾಕಿ 20 kg ಹಾಕಿ ಚಟ್ ಅನ್ಸುತ್ತೆ. ಸೊ ಬೈಕ್ನಾಗಿಂದ ಹಾಕಿ ಇಲ್ಲೇ ಹ್ಯಾಂಗ್ ಮಾಡಿವಿ ಅದನ್ನು. ಈಗ ನೀವೇನು ಮಾಡಿದ್ರಿ ಅಂದ್ರೆ, ಈ 20 kg ಜೋಡಿ ಅದನ್ನ ಹಿಂಗೆ ಫೋರ್ಸ್ ಹಾಕಿ ಅದನ್ನು ಜಗ್ಗಿ ಇರ್ತಾವೆ, ಜೋತ್ ಬಿದ್ದಿರೋದಕ್ಕೆ ಹಿಂಗೆ. ಅವಾಗ ಸ್ವಲ್ಪ ಅದು ಸ್ಟ್ರೆಚ್ ಆಗ್ತದೆ ನೋಡ್ರಿ ಈಗ ಸ್ಪ್ರಿಂಗ್. ಹಾಂ, ಸ್ಟ್ರೆಚ್ ಆಗಿದ್ದು ನೀವು ಹಿಂಗೆ ಬಿಟ್ರೆ ದಿಸ್ ಸ್ಟಾರ್ಟ್ಸ್ ಟು ವೈಬ್ರೇಟ್, ಆಸಿಲೇಟ್. ಸೊ ಸ್ಪ್ರಿಂಗ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಆಸಿಲೇಟರಿ ಮೋಷನ್. ಹೌದಾ? ಹಾಂ, ನಾ ಏನ ಟ್ರೈ ಮಾಡಾಕ್ತೀನಿ, ಎಲ್ಲ ಆಸಿಲೇಟರಿ ಮೋಷನ್ಗಳು ಪೀರಿಯಾಡಿಕ್ ಆಗಿರ್ತಾವೆ. ಯಾಕಂದ್ರೆ ಸ್ವಲ್ಪ ಹೊತ್ತು ಬಿಟ್ಟು ರಿಪೀಟ್ ಆಗ್ತಾವೆ. ಈಗ ಲೈಕ್ ಜೋಕಾಲಿ ಒಳಗೆ ನೀವು ಇಲ್ಲಿಂದ ಹಿಂಗೆ ಕುಂತು ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಂತಿಕೋರಿ, ಅದು ಹಿಂಗೆ ಹೋಗಿ ಹಿಂಗೆ ಹೋಗ್ಬಿಡ್ತೈತಿಲ್ರಿ, ಇಲ್ಲ ವಾಪಸ್ ಬರ್ತೈತಿ. ವಾಪಸ್ ಬಂದು ಇಲ್ಲಿಂದ ಚಲೋ ಮಾಡಿ ಹಿಂಗೆ ಹೋಗಿ ಹಿಂಗೆ ಬಂದು ಇಲ್ಲಿ ಸ್ಟಾಪ್ ಆಗುತ್ತೆ, ಹೇಳ್ಕೋಬೇಕು, ಇಲ್ಲ ಮತ್ತೆ ಹೋಗ್ತೈತಿ.
ಸೊ ದಟ್ ಮೀನ್ಸ್ ಆಸಿಲೇಟರಿ ಮೋಷನ್ ಈಸ್ ಪೀರಿಯಾಡಿಕ್. ಪ್ರತಿ ಇಷ್ಟು ಟೈಮ್ ಆದಮೇಲೆ ಅದು ಇದಾತಂದ್ರೆ ಅದಕ್ಕೆ ಇದು ಅಂತಾರ ಪಿರಿಯಾಡಿಕ್ ಅಂತಾರ. ಆಸಿಲೇಟರಿ ಇದ್ರೆ ಪಿರಿಯಾಡಿಕ್ ಇದ್ದೇ ಇರ್ತೈತಿ. ಈಗ ನೈಟ್ 9 ಗಂಟೆ ಮೇಲೆ ಟ್ರಾಫಿಕ್ ಸಿಗ್ನಲ್ಸ್ ಬಂದ್ ಆಗ್ತಾವ ನೋಡ್ರಿ. ಟ್ರಾಫಿಕ್ ಸಿಗ್ನಲ್ಸ್ ಒಳಗೆ 3 ಕಲರ್ ಇರ್ತಾವಲ್ಲ, ಅದು 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 ಇವು 3 ರಾತ್ರಿ 9 ಗಂಟೆಗೆ ಆ 3 ಕಲರ್ ಬಂದ್ ಮಾಡಿ ಆರೆಂಜ್ ಅಥವಾ ಯೆಲ್ಲೋ ಏನು ಕಲರ್ ಇರ್ತೈತಲ್ಲ ಅದಷ್ಟು ಹಿಂಗೆ ಬ್ಲಿಂಕ್ ಆಗ್ತಿರ್ತೈತೆ. ದಾಟ್ ಈಸ್ ಆಲ್ಸೋ ಪೀರಿಯಾಡಿಕ್. ಪ್ರತಿ ಇಷ್ಟು ಟೈಮ್ ಆದ್ಮೇಲೆ ರಿಪೀಟ್ ಆಗ್ತೈತಿ. ಈಗ ಗೊತ್ತಾ ನಾ ಏನಂದೆ, ಆಸಿಲೇಟರಿ ಇದ್ರೆ ಪೀರಿಯಾಡಿಕ್ ಇದ್ದೇ ಇರ್ತಾವ. ಈಗ ಸುದ್ದಿ ಬಂತು ಅಂತ ಕೋರಿ, ಸುದ್ದಿ ಬಂತು ನಿಮ್ಗೆ. ಏನು ಸುದ್ದಿ ಬಂತು? ಅಲ್ಲೊಂದು ಆಸಿಲೇಟರಿ ಮೋಷನ್ ಇತ್ತಂತಲೇ ಅಂದ್ಕೊಳ್ಳಿ. ಹಂಗಾರೆ ಅದು ಪಿರಿಯಾಡಿಕ್ ಇರುತ್ತಾಳ ಅಂತ ನೀವು ಅನ್ಬಹುದು. ಆದ್ರೆ ಪಿರಿಯಾಡಿಕ್ ಐತ್ಲೆ ಅಂತ ಅಂದ್ಕೊಳ್ಳಿ ಆಸಿಲೇಟರಿ ಇರಬಹುದು, ಇರ್ಲಿಕ್ಕಿಲ್ಲ. ಹಾಂ, ಇಷ್ಟು ಗೊತ್ತಾಗ್ತೈತಿ. ಶಾಣೆ ಆದ್ರಿ. ಅಯ್ಯೋ ಸರ್ ಕೇಳಿರಿ ಜಾಗ್ಗಿ ಶಾಣೆ ಆಗಿ. ಆದ್ರೆ ಅದನ್ನ ಕರೆಕ್ಟ್ ವೇ ಒಳಗೆ ಯೂಸ್ ಮಾಡ್ಕೊಳ್ಳೋಂಗಿಲ್ಲ ಅಷ್ಟೇ. ಈ ಶಾಣೆತನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಮನ್ಯಾಗ ಸುಳ್ಳು ಹೇಳಕ್ಕೆ, ಸುಮ್ಮ ನಮ್ಮ ಫ್ರೆಂಡ್ ಮನ್ಯಾಗ ಅಭ್ಯಾಸ ಮಾಡಕ್ಕೆ ಹೋಗ್ತೀನಿ ಇಂಥ ಸುಳ್ಳು ಎಲ್ಲರಂತ ಹೇಳಕತ್ತಿಲ್ಲ ನಾನು. ಆ ಇಂಟೆಲಿಜೆನ್ಸು ಒಂದು ಮಾತು ಹಿಂಗೆ ಭಾಳ ಹೇಳ್ಕೊಂತ ಹೋಗ್ಬೋದು. ಸಿಸ್ಟರ್ ನಿವೇದಿತಾ ಗೊತ್ತ ನಿಮ್ಗೆ? ಯಾರು? ಸ್ವಾಮಿ ವಿವೇಕಾನಂದ ಅವ್ರ ಡಿಸೈಪಲ್. ಅವರು ಎಂಟೈರ್ ಇಂಡಿಯಾ ಟ್ರಾವೆಲ್ ಮಾಡಿದ್ಮೇಲೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಈಚ್ ಚೈಲ್ಡ್ ಆಫ್ ಇಂಡಿಯಾ ಈಸ್ ನಾಟ್ ಲೆಸ್ ದ್ಯಾನ್ ಅ ನ್ಯೂಟನ್ ಆರ್ ಅ ಡಾರ್ವಿನ್ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಾರ. ಭಾರತದ ಪ್ರತಿಯೊಬ್ಬ ಮಗು ಚೈಲ್ಡ್ ಅಂದ್ರೆ ನೀವು ನೋಡ್ರಿ, ನೀವು ಯಾರು? ನೀವು ಇಂಡಿಯಾದವರ ಆಗಿದ್ರೆ ಸಿಸ್ಟರ್ ನಿವೇದಿತಾ ಹೇಳ್ತಾರೆ, ಇಲ್ಲಿ ದೇಶದೊಳಗೆ ಯಾವ ಲೆವೆಲಿಗೆ ಇಂಟೆಲಿಜೆಂಟ್ ಅದಾರ ಅಂದ್ರೆ ಪ್ರತಿಯೊಬ್ಬ ಮಗು ಒಬ್ಬ ನ್ಯೂಟನ್ ಅಥವಾ ಡಾರ್ವಿನ್ಕಿನ್ನ ಕಡಿಮೆ ಇಲ್ಲ. ಆದ್ರೆ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಪೂರ್ತಿ ಕೆಳಗೆ ಹೋಗುವಂಥ ಎಜುಕೇಷನ್ ಸಿಸ್ಟಮ್ ತಯಾರು ಮಾಡಿ ಎಲ್ಲರಿಗೂ ಸೇಮ್ ಸಿಲೆಬಸ್ ಇಟ್ಟು ಅಷ್ಟ್ರಿಗೂ ಮಾರ್ಕ್ಸ ತೆಗೀರಿ ಅಂದ್ರಷ್ಟ ಶಾಣೆ ಅಂತ ಅನ್ನೋ ಹಂಗೆ ಮಾಡಿ ಹುಚ್ಚ ಅನ್ನೋ ಹಂಗೆ ಮಾಡ್ರಿ ನಮ್ಗಷ್ಟೆ. ಹಂಗಿಲ್ಲ, ಪ್ರತಿಯೊಬ್ಬರಿಗೂ ಅದ ಸೇಮ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಇರ್ತೈತಿ. ಬಟ್ ನಿಮ್ಮ ಟ್ಯಾಲೆಂಟ್ ಬೇರೆ ಬೇರೆ ಕಡೆ ಇರ್ತಾವೆ, ಅದನ್ನು ನೀವು ಸರ್ಚ್ ಮಾಡ್ಬೇಕಷ್ಟೆ. ಸೊ ಈಗ 2 ಎಕ್ಸಾಂಪಲ್ ಪಾಪ್ಯುಲರ್ಲಿ ನಾನು ಹೇಳಿರ್ತೀನಿ ಟು ಮೇಕ್ ದೀಸ್ ಥಿಂಗ್ಸ್ ಅಂಡರ್ಸ್ಟ್ಯಾಂಡ್. ಒಂದು ಜೋಕಾಲಿದು ಬೆಸ್ಟ್ ಎಕ್ಸಾಂಪಲ್. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇರ್ತದೆ. ಅಥವಾ ನಿಮ್ಮ ಮನೆಯಾಗೆ ಜೋಕಾಲಿ ಆಡಬೇಡ ಮಗು ಬಿದ್ದುಬಿಟ್ರೆ ಅಂತ ಏನಾರು ರಿಸ್ಟ್ರಿಕ್ಟ್ ಮಾಡಿದ್ರೆ ನನಗೆ ಗೊತ್ತಿಲ್ಲ ನಿಮ್ಮ ಮನೆ ಬರ. ಸೊ ಅಟ್ಲೀಸ್ಟ್ ಗದಗಿನ ಮಂದಿ ಅಂತೂ ಆಡಿರ್ತಾರೆ. ದೊಡ್ಡ ದೊಡ್ಡ ಗಿಡಕ್ಕೆ ಕಟ್ಟಿ ಎದ್ದು ನಿಂತು ಅದ್ರ ಮೇಲೆ ಆಡಿರ್ತಾರೆ. ಸೊ ಅದು ಜೋಕಾಲಿ ಹಿಂಗೆ ಮೂವ್ಮೆಂಟ್ ಆಗೋಬೇಕಾರೆ ಎಲ್ಲಿ ತನಕ ಮ್ಯಾಲೆ ಹೋಗಿ ಸ್ಟಾಪ್ ಆಗಿ ವಾಪಸ್ ಬರ್ತೈತಲ್ಲ, ಸ್ಟಾಪ್ ಆಗಿ ಎಲ್ಲಿ ನಿಂತು ಬಿಡಂಗಿಲ್ಲ, ವಾಪಸ್ ಬರ್ತೈತಿ. ಎಲ್ಲಿ ಸ್ಟಾಪ್ ಆಗ್ತೈತಲ್ಲ ಅದಕ್ಕೆ ಎಕ್ಸ್ಟ್ರೀಮ್ ಪೊಸಿಷನ್ ಅಂತ ಕರೀತಾರೆ. ಹೌದು, ಮತ್ತೆ ಹಿಂಗೆ ಬರ್ತೈತಲ್ಲ ಇಲ್ಲಿ ಸೆಂಟರ್ನೊಳಗೆ, ಅಂದ್ರೆ ಆ ಜೋಕಾಲಿ ಯಾವಾಗ ರೆಸ್ಟ್ನೊಳಗೆ ಇರುತ್ತೆ ನೋಡ್ರಿ. ವೆನ್ ದ ಸ್ವಿಂಗ್ ಈಸ್ ನಾಟ್ ಮೂವಿಂಗ್, ವೆನ್ ದ ಜೋಕಾಲಿ ಈಸ್ ನಾಟ್ ಇನ್ ಮೋಷನ್, ಅವಾಗ ಅದು ಎಲ್ಲಿಗೆ ಬಂದು ನಿಂದಿರ್ತೈತಲ್ಲ ಅದಕ್ಕೆ ನಾವು ಇಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಕರಿತೀವಿ. ಏನಂತೀವಿ? ಸೊ ಹಂಗಾರೆ ಒಂದು ಜೋಕಾಲಿ ಒಳಗೆ 2 ಎಕ್ಸ್ಟ್ರೀಮ್ ಪೊಸಿಷನ್ಸ್ ಇರ್ತಾವ ಮತ್ತು 2 ಇಕ್ವಿಲಿಬ್ರಿಯಂ ಪೊಸಿಷನ್ ಇರ್ತಾವ. ಒಂದು ಎಕ್ಸ್ಟ್ರೀಮ್ ಪೊಸಿಷನ್, 2 ಇಕ್ವಿಲಿಬ್ರಿಯಂ ಅಲ್ಲ, 2 ಎಕ್ಸ್ಟ್ರೀಮ್ ಪೊಸಿಷನ್, 1 ಇಕ್ವಿಲಿಬ್ರಿಯಂ. ಕರೆಕ್ಟ್, ಹೌದು. ಅಂದಂಗೆ ಆ ಇಕ್ವಿಲಿಬ್ರಿಯಂ ಪೊಸಿಷನ್ಗೆ ಇನ್ನೊಂದು ಹೆಸರು ಐತೆ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಮೀನ್ ಪೊಸಿಷನ್ ಅಂತಲೂ ಕರೀತಾರೆ. ಈಗ ನಾವು ಇದನ್ನು ತಗೊಂಡು ಅಂತಿಕೋರ್ ಎಕ್ಸಾಂಪಲ್. ಈಗ ನಾ ಜಸ್ಟ್ ಹೇಳಿದ್ದು ಯಾವುದು? ಜೋಕಾಲಿದು. ಅಥವಾ ಇಲ್ಲಿ ನಾ ಡ್ರಾ ಮಾಡ್ಬೇಕಾದ್ರೆ ಅದನ್ನ ಸಿಂಪಲ್ ಪೆಂಡುಲಮ್ ಮತ್ತೆ ಡ್ರಾ ಮಾಡ್ತೀನಿ. ಈ ರೀತಿ ಮೂವ್ ಆಗ್ತಿರ್ತದೆ. ಹೌದು, ಇದಕ್ಕೇನು ಕರಿತೀವಿ ನಾವು? ಎಕ್ಸ್ಟ್ರೀಮ್ ಪೊಸಿಷನ್. ಇಲ್ಲಿ ಸೆಂಟರ್ನೊಳಗೆ ಏನಿರ್ತೈತಲ್ಲ, ಇದು ಅಪ್ರಾಕ್ಸಿಮೇಟ್ಲಿ ಇಕ್ವಿಲಿಬ್ರಿಯಂ ಪೊಸಿಷನ್ ಅಥವಾ ಮೀನ್ ಪೊಸಿಷನ್. ಯಾವ ಆಬ್ಜೆಕ್ಟು ಹಿಂಗೆ 2 ಎಕ್ಸ್ಟ್ರೀಮ್ ಪೊಸಿಷನ್ಗಳ ಮಧ್ಯೆ ಮತ್ತು ಒಂದು ಇಕ್ವಿಲಿಬ್ರಿಯಂ ಪೊಸಿಷನ್ ಆಸ್ಪಾಸ್ ಅಂದ್ರೆ ಇದನ್ನ ದಾಟಿ ಹೋಗ್ಬೇಕದು ಬರೀಸಲ್ಲ. ಈಗ ಜೋಕಾಲಿಗೆ ಅನ್ರಿ ಲೇನಿ ಈ ಎಕ್ಸ್ಟ್ರೀಮ್ ಪೊಸಿಷನ್ ಆ ಎಕ್ಸ್ಟ್ರೀಮ್ ಪೊಸಿಷನ್ ಹೋಗ್ಬೇಕಲ್ಲಿ, ಆದ್ರೆ ಇಕ್ವಿಲಿಬ್ರಿಯಂ ಪೊಸಿಷನ್ನಾಗ ಹೋಗ್ಬಾರ್ದು. ಹಿಂಗೆ ಬರ್ತೈತಿ, ಹಿಂಗೆ ಭಾಷೆ ಹೋಗ್ತದೆ ಸರ್. ಅದು ಹುಚ್ಚಾಗಿ ಏನೋ ಮಾಡಬಾರ್ದು.
ಅದು ನ್ಯಾಚುರಲಿ ತನಸಕ್ ತಾನಾದ ಜೋಕಾಲಿಗೆ ಬಿಟ್ರೆ ನೀವು ಆಬ್ವಿಯಸ್ಲಿ ಇಟ್ ವಿಲ್ ಪಾಸ್ ಥ್ರೂ. ಅದಕ್ಕೆ ಅವ್ರೇನಂತಾರ, ಎರಡು ಎಕ್ಸ್ಟ್ರೀಮ್ ಪೊಸಿಷನ್ ನಡು ಯಾವುದು ಒಂದು ಆಬ್ಜೆಕ್ಟ್ ಟು ಅಂಡ್ ಫ್ರೋ ಮೋಷನ್. ಟು ಅಂಡ್ ಫ್ರೋ ಅಂದ್ರೆ ಎಲ್ಲಿ ಹೋಗಿರ್ತೈತಿ ಅದ ಪಾತ್ನೊಳಗೆ ವಾಪಸ್ ಹೊಳ್ಳಿ ಬಂದ್ರೆ ಅದಕ್ಕೆ ಟು ಅಂಡ್ ಫ್ರೋ ಮೋಷನ್ ಅಂತ ಕರೀತಾರ. ಸೊ ಹಂಗೆ ಮಾಡ್ಕೊಂಡ್ ಕೂಡ್ತೈತಲ್ಲ ಅದಕ್ಕೆ ಅಂತಹ ಮೋಷನ್ನಿಗೆ ಆಸಿಲೇಟರಿ ಮೋಷನ್. ನಾ ಹೇಳಿದ್ದೆ 3 ಟೈಪ್ ಇರ್ತಾವ: ಸ್ಟ್ರೇಟ್ ಲೈನ್ ಮೋಷನ್, ಹನಿ ಬಾರ್ ಮೋಷನ್, ಸರ್ಕ್ಯುಲರ್ ಮೋಷನ್, ಆಸಿಲೇಟರಿ ಮೋಷನ್ ಅಂತ ಹೇಳಿ. ಇನ್ನೊಂದು ಸರ್ತಿ ಆಸಿಲೇಟರಿ ಮೋಷನ್ ಅಂದರೆ ಏನು ಅಂತ ಕೇಳಿದ್ರೆ, ಇಟ್ ಈಸ್ ದಾಟ್ ಮೋಷನ್ ಇನ್ ವಿಚ್ ಅ ಬಾಡಿ ಮೂವ್ಸ್ ಟು ಅಂಡ್ ಫ್ರೋ ಬಿಟ್ವೀನ್ ಟು ಎಕ್ಸ್ಟ್ರೀಮ್ ಪೊಸಿಷನ್ಸ್ ಅಬೌಟ್ ಆನ್ ಈಕ್ವಿಲಿಬ್ರಿಯಂ ಪೊಸಿಷನ್. ತಿಳಿತದೆ? ಹಾಂ, ಇನ್ನೊಂದು ಎಕ್ಸಾಂಪಲ್ ತಗೋಣ. ನಡೀತೈತಿ, ನಿಮ್ಗೆ ಅಷ್ಟು ಗೊತ್ತಾಗುತ್ತೆ, ಶಾಣೆ ಇರ್ತೀರಿ ನೀವು. ಅಂದರು ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ಅಂತ ಅಂದಿನಂತಂದು, ಇದು ಸ್ಪ್ರಿಂಗ, ಅದಕ್ಕೊಂದು ಲೋಡ್ ಅಟ್ಯಾಚ್ ಮಾಡಿರ್ತಾರೆ, ಮಾಸ್ ಅಟ್ಯಾಚ್ ಮಾಡಿರ್ತಾರೆ, ಲೋಡ್ ಅಂತ ಕರೀತಾರೆ ಅದಕ್ಕೆ. ಸೊ ಇದನ್ನ ನೀವು ಹಿಂಗೆ ಇದು ಹಂಗೆ ಸುಮ್ಮ ಇದನ್ನ ಮಾಡಕ್ಕೆ ಬಿಟ್ರೆ, ಅಂದ್ರೆ ರೆಸ್ಟ್ನೊಳಗೆ ಇರಕ್ಕೆ ಬಿಟ್ರೆ ಅದು ಇದ್ರಾಗಿರ್ತೈತಿ, ಮಧ್ಯಪ್ರದೇಶದಾಗಿರ್ತೈತಿ. ಅಲ್ರಿ, ಇದು ಮೀನ್ ಪೊಸಿಷನ್ನಾಗ ಇರ್ತೈತಿ. ಅಲ್ಲಿಂದ ಅದನ್ನು ಸ್ಟ್ರೆಚ್ ಮಾಡಿ ಅಲ್ಲಿಂದ ಒಂದು ಸರ್ಟನ್ ಡಿಸ್ಟೆನ್ಸಿಗೆ ಅದನ್ನು ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನೋ ಅಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡಿ ಬಿಟ್ರೆ ಅಂತಿಕೋರಿ, ಇದು ಹೈಯೆಸ್ಟ್ ಅನ್ಕೋರು, ಇದಕ್ಕಿಂತ ಜಾಸ್ತಿ ನಮ್ಗೆ ಸ್ಟ್ರೆಚ್ ಮಾಡೋಕೆ ಆಗವಲ್ತಪ್ಪ. ಅದು ಇದು ಅಂತ ಅನ್ನೋವಾಗ ಅರ್ಥ ಎಕ್ಸ್ಟ್ರೀಮ್ ಪೊಸಿಷನ್. ಇಲ್ಲಿಂದ ನೀವು ಕೈ ಬಿಟ್ರೆ ಹಿಂಗೆ ಬಂದು ಇಲ್ಲಿಂದ ಬಿಡ್ತೈತಿಲ್ರಿ ಈಗ, ಇಲ್ಲ ಇದನ್ನ ದಾಟಿ ಮತ್ತೆ ಹಿಂಗೆ ಬಂದು ಈ ಸ್ಪ್ರಿಂಗ್ ಇದಾಗ್ತೈತೆ. ಮತ್ತೀಗ ಏನೋ ಅಂತಾರಲ್ಲ ಅದಕ್ಕೆ ಕಾಂಪ್ರೆಸ್ ಆಗ್ತೈತಿ. ಹಿಂಗೆ ಇದಾಗಿತ್ತಾ ಇಲ್ಲೇ ಎಕ್ಸ್ಪಾಂಡ್ ಅನ್ನೋಕಿನ್ನ ಅದಕ್ಕೆ ಇನ್ನೊಂದು ವರ್ಡ್ ಏನಂತಾರ ಸ್ಟ್ರೆಚ್ ಆಗಿತ್ತಾ, ಇಲ್ಲೇ ಕಾಂಪ್ರೆಸ್. ಇದು ನಾರ್ಮಲ್ ಸ್ಟೇಜ್. ಸೊ ಎರಡು ಇವು ಇರ್ತಾವೆ, ಎಕ್ಸ್ಟ್ರೀಮ್ ಪೊಸಿಷನ್ ಇರ್ತಾವೆ, ಒಂದು ಮೀನ್ ಪೊಸಿಷನ್ ಇರ್ತದೆ. ಆ ಕಡೆ ಟು ಅಂಡ್ ಫ್ರೋ ಮೋಷನ್ ಮಾಡ್ತಿರುತ್ತೆ. ಇದಕ್ಕೆ ಇದು ಅಂತಾರೆ, ಇದು ಅಂತಾರೆ ಸರ್. ಕರೆಕ್ಟ್ ಸರ್, ಆಸಿಲೇಟರಿ ಮೋಷನ್ ಅಂತ ಕರೀತಾರೆ. ಎಕ್ಸಾಂಪಲ್ಸು 1ನೇದು 3ನೇದು ಈಸಿ ಕೊಟ್ಟಾರ, 2ನೇದು ದಿಮಾಕ್ ಮಾಡ್ಯಾರ ಅವರು. ಅಂದ್ರೆ ಈಸಿ. ಈಗ ಎಕ್ಸಾಂಪಲ್ಸ್ ಎದಕ್ಕೆ ಕೊಡ್ತಾರೆ ಹೇಳಿ, ಅರ್ಥ ಆಗಲಿ ಆ ಟಾಪಿಕ್ ಅಂತ ಹೇಳಿ. ಅದರಾಗ ಕಾಂಪ್ಲಿಕೇಟೆಡ್ ಎಕ್ಸಾಂಪಲ್ ಕೊಟ್ಟರೆ ಓದ್ಸನ ವಕೀಲ್. ಆ ಲಿಕ್ವಿಡ್ ಕಂಟೈನ್ಡ್ ಇನ್ ಯೂಟ್ಯೂಬ್ ವೆನ್ ಡಿಸ್ಟರ್ಬ್ಡ್. ಯೂಟ್ಯೂಬ್ ಅಂದ್ರೆ ಅದು ಸರ್ ನೀವು ವಿಡಿಯೋ ಹಾಕ್ತೀರಿ, ಯು ಶೇಪ್ಡ್. ಅವು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಚಾಪ್ಟರ್ನೊಳಗೆ ಬರ್ತದೆ. ಈ ಸದ್ಯ ಅದನ್ನು ನಾವು ಡಿಸ್ಟರ್ಬ್ ಮಾಡೋದು ಬೇಡ, ಅದಷ್ಟೇ ಇರಲಿ. ಸಿಂಪಲ್ ಎಕ್ಸಾಂಪಲ್ಸ್ ತಗೊಂಡು 1ನೇದು ಅವರು ಸ್ಪ್ರಿಂಗ್ದ ಎಕ್ಸಾಂಪಲ್ ಕೊಟ್ಟಾರ, 3ನೇದು ಸಿಂಪಲ್ ಪೆಂಡುಲಮ್ದ ಎಕ್ಸಾಂಪಲ್ ಕೊಟ್ಟಾರ. ನೆಕ್ಸ್ಟ್, a body undergoing oscillatory motion has an equilibrium position somewhere in its path. ಪಾತ್ ಅಂದ್ರೆ ಅದರ ದಾರಿ ಒಳಗೆ ಹಿಂಗೆ ಹೋಗ್ತಿರ್ತದಲ್ಲ, ಅಲ್ಲಿ ಎಲ್ಲೋ ಒಂದು ಕಡೆ ಅದಕ್ಕೊಂದು ಅಂತ ಇರ್ತೈತೆ. ಮುಂದೆ, when the body is at this position, the net external force on it is 0. Therefore, if it is left there at rest, it remains there forever. ಈಗ ಯಾರು ಜೋಕಾಲಿ ಕಟ್ಟರ ಒಂದು ಯಾರು ಅದ್ರ ಮೇಲೆ ಹತ್ತಿ ಕೂಡಲೇ ಇಲ್ಲ ಅಂದ್ರೆ ಅದು ಹಿಂಗೆ ಹೋಗಿ ನಿಂತ್ಬಿಡುತ್ತಿಲ್ರಿ. ಇಲ್ಲ ಅಂದ್ರೆ ಎಕ್ಸ್ಟ್ರೀಮ್ ಪೊಸಿಷನ್ ಇರಂಗಿಲ್ಲ, ಅದು ಎಲ್ಲಿರ್ತೈತೆ ಯಾವಾಗಲೂ ಅದ್ರ ಮೇಲೆ ನೀವು ಎಕ್ಸ್ಟರ್ನಲ್ ಹೊರಗಿನಿಂದ ಬಾಹ್ಯ ಫೋರ್ಸ್ ಹಾಕಿ ಹಿಂಗೆ ಮೂವ್ ಮಾಡಲಿಲ್ಲ ಅಂದ್ರೆ ಯಾರೊಬ್ರು ನಿಮ್ಮ ಫ್ರೆಂಡನ್ನು ಕೂಡಿಸಿ ನೀವೇ ಜಕ್ಕೊಂಡು ಹೋದ್ರು, ಅಥವಾ ನಾಲ್ಕು ದುಗಿಸ್ಲೆ ಜಿಕ್ಕ ತಗೋ ಅಂತ ನೀವು ಅವ್ರಿಗೆ ಅಂದರು, ಎರಡು ಕೇಸ್ನೊಳ ಎರಡೂ ಆಗಲಿಲ್ಲ ಅಂತಿಕೋರಿ, ಎಕ್ಸ್ಟರ್ನಲ್ ಫೋರ್ಸ ಇಲ್ಲ ಅಂದ್ರೆ ಅದು ಯಾವಾಗಲೂ ಏನಿರ್ತೈತಿ ಇಕ್ವಿಲಿಬ್ರಿಯಂ ಪೊಸಿಷನ್. ಯಾರು ಅದ್ರ ಮೇಲೆ ಹತ್ತಲೇ ಇಲ್ಲ ಅಂದ್ರೆ ಇಕ್ವಿಲಿಬ್ರಿಯಂ ಪೊಸಿಷನ್ ಒಳಗೆ ಇರ್ತದೆ. ಇಷ್ಟ ಆಯ್ತಾ? ಇಫ್ ದ ಬಾಡಿ ಈಸ್ ಗಿವನ್ ಅ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ದಿಸ್ ಪೊಸಿಷನ್, ಅ ಫೋರ್ಸ್ ಆಕ್ಟ್ಸ್ which tries to bring the body back to the equilibrium position, which we call it as restoring force, giving rise to oscillations or vibrations. ಏನು ಹಿಂಗಂದ್ರೆ ಅಂತ ಹೇಳ್ತೀನಿ. ಅವರಲ್ಲಿನೋ ಒಂದು ವಿಷಯ ಮಾತಾಡಿದ್ರೇನೋ ರಿಸ್ಟೋರಿಂಗ್ ಫೋರ್ಸ್ ಅಂತ ಒಂದಂದ್ರೆ, ಇನ್ನೊಂದೇನೋ ಎಕ್ಸ್ಟರ್ನಲ್ ಫೋರ್ಸ್ ಅಂದ್ರೆ, ಒಟ್ಟಲ್ಲಿ ಎರಡು ಟೈಪ್ ಆಫ್ ಫೋರ್ಸಸ್ ಬಗ್ಗೆ ಮೆನ್ಷನ್ ಮಾಡಿದ್ರು ಅವರು. ಒಂದು ಇನ್ನೊಂದು ಇಂಟರ್ನಲ್ ಫೋರ್ಸ್.
ಆ್ಯಕ್ಚುಲಿ ಇದಕ್ಕೆ ಅಂತೂ ಅನ್ಬಹುದು ಇಂಟರ್ನಲ್ ಎಕ್ಸ್ಟರ್ನಲ್ ಅಂತ ಅಂದಾರ ಅಂದ್ರೆ ಇನ್ನೊಂದು ಇಂಟರ್ನಲ್ ಇರಬೇಕಲ್ಲ. ಒಂದೇ ಮಾತು ಎಕ್ಸ್ಟರ್ನಲ್ ಇಂಟರ್ನಲ್ ಗೊತ್ತಾಗ್ತದೆ ಮೀನಿಂಗ್. ಹಾಂ, ಸೊ ಈಗ ರೀಸ್ಟೋರಿಂಗ್ ಫೋರ್ಸ್ ಅಂದ್ರೆ ಏನಂದ್ರೆ ಮೊಬೈಲು ಮತ್ತು ಲ್ಯಾಪ್ಟಾಪು ಕಂಪ್ಯೂಟರ್ ಯೂಸ್ ಮಾಡಿದವ್ರಿಗೆ ಇದಕ್ಕೆ ಬರ್ತದೆ. ಟ್ರ್ಯಾಶ್ನೊಳಗೆ ಅಥವಾ ರಿಸೈಕಲ್ ಬಿನ್ನೊಳಗೆ ಡಿಲೀಟ್ ಮಾಡಿದ್ದು ಹೋಗಿ ಕುಂತಿರ್ತಾವ, ಅಲ್ಲಿ ಹೋಗಿ ರೀಸ್ಟೋರ್ ಅಂತ ಒತ್ತಿಕಿದ್ರೆ ಎಲ್ಲಿತ್ತು ಅಲ್ಲೇ ಹೋಗ್ತದೆ ಅಂತ. ಎಲ್ಲಿ ಅಲ್ಲೇ ಕಳಿಸ್ಬೇಕಂದ್ರೆ ರೀಸ್ಟೋರ್. ಈಗ ನೀವು ಮನೆಯಿಂದ ಬಂದ್ರಿ ಒಲ್ಲಿ ಅನ್ಕೋಂತ ಬಂದ್ರಿ ಮುಂಜಾನೆ ಒಂದೊಂದು 5 ನಿಮಿಷ ಮುಗುತ್ತೆ ಬಸ್ ಬರೋದು ನೀಡಕೈತಲ್ಲೇ, ಆಮೇಲೆ ನಾನೇ ಬಿಟ್ಟು ಬರ್ಬೇಕು ದಿಮಾಕ್ ಮಾಡ್ಬೇಡ ಅಂತ ಹೇಳಿ ಎಬಸ್ತಿರ್ತಾರೆ ಅವ್ರು. ನೀವು ಇಲ್ಲಿ ಬಂದ್ರಲ್ಲ, ಈಗ ವಾಪಸ್ ನೀವು ಮನೆಗೆ ಹೋದ್ರೆ ಯು ಹ್ಯಾವ್ ಬೀನ್ ರೀಸ್ಟೋರ್ಡ್ ಟು ಯುವರ್ ಒರಿಜಿನಲ್ ಪೊಸಿಷನ್. ಹಂಗೆ ಜೋಕಾಲಿ ಒಳಗೆ ನಿಮ್ಮ ಫ್ರೆಂಡ್ ಒಬ್ರು ಕುಂತಾರಂತ ಅನ್ಕೋರಿ. ಹ್ಞೂ ರೀ, ಅವರು ನಾ ಅಜ್ಜಿ ಕತ್ಕೊಳ್ಳೋಂಗಿಲ್ಲ, ಹೋದ್ ಸರ್ತಿ ನೀ ಜೋಕಾಲಿ ಕುಂತ ನಾ ದುಗ್ಸಿದಿಲ್ಲ, ಈ ಸಲ ನೀ ದುಗ್ಸು ಅಂತ ಹೇಳಿ ಕುಂತಾರ ಅವ್ರು. ನೀವು ಆ ಜೋಕಾಲಿದು 2 ಹಗ್ಗ ಹಿಂಗೆ 2 ಸೈಡ್ ಹಿಡಿದು ಹಿಂಗೆ ಜಗ್ಗಿ ಫೋರ್ಸ್ ಹಾಕಿ ಅವ್ರನ್ನ ಆ ಒಂದು ಇದರಿಂದ ಅಲ್ಲಿಂದ ಅದನ್ನ ಇದನ್ನ ಮಾಡ್ತೀರಿ, ಅವ್ರನ್ನ ಜಗ್ತಿರಲ್ಲ. ಅದಕ್ಕೆ ಏನಂತಾರೆ ಡಿಸ್ಪ್ಲೇಸ್ ಅಂದ್ರೆ ಏನು? ಅವ್ರೊಂದು ಪ್ಲೇಸ್ನೊಳಗೆ ಇದ್ರು ಆ ಪ್ಲೇಸನ್ನ ಚೇಂಜ್ ಮಾಡೋದಕ್ಕೆ ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತಾರೆ. ಸ್ಥಾನ ಪಲ್ಲಟ ಅಂತ ಕರೀತಾರೆ ಇಂಗ್ಲೀಷ್ನೊಳಗೆ, ಕನ್ನಡದೊಳಗೆ. ಸೊ ಸ್ಥಾನ ಪಲ್ಲಟ ಅಂತ ಕರೀತಾರೆ ಕನ್ನಡದೊಳಗೆ. ಸ್ಥಾನ ಒಂದಿತ್ತು, ಪಲ್ಲಟ ಆತು ಅಂದ್ರೆ ಚೇಂಜ್ ಆತ, ಡಿಸ್ಪ್ಲೇಸ್ ಆತ. ಅಂದ್ರೆ ಈಗ ಲೈಕ್ ಇಲ್ಲೇ ಐತೆ ನೋಡ್ರಿ, ಈ ಬಾಟಲ್ ಅಲ್ಲಿ ಜಗನೇ ಇಲ್ಲ. ಈ ಡಸ್ಟರ್ ಐತಲ್ಲ, ಡಸ್ಟರ್ ಕಾಣಿಸೋದೈತಿ. ಇದು ಒಂದು ಪ್ಲೇಸ್ನೊಳಗೆ ಐತಿ, ಅದನ್ನ ಹಿಂಗೆ ಸರ್ಸಿದ್ರೆ ಡಸ್ಟರ್ ಇದಾತ್ ನೋಡ್ರಿ. ಈಗ ಅಲ್ಲಿ ಡಿಸ್ಪ್ಲೇಸ್ ಆತ. ಸಿಮಿಲರ್ಲಿ ಇಕ್ವಿಲಿಬ್ರಿಯಂ ಪೊಸಿಷನ್ ಒಳಗಿರುವಂತ ಜೋಕಾಲಿಯನ್ನ ನೀವು ಎಕ್ಸ್ಟರ್ನಲ್ ಫೋರ್ಸ್ ಹಾಕಿ ಹಿಂಗೆ ಜಗ್ಗಿದ್ರೆ ಅದು ಡಿಸ್ಪ್ಲೇಸ್ ಆಗ್ತದೆ. ನೀವೇನ್ ಫೋರ್ಸ್ ಹಾಕಿ ಜೋಕಾಲಿಯನ್ನು ಜಗ್ತಿರಲ್ಲ, ಅದಕ್ಕೆ ನಾವು ಎಕ್ಸ್ಟರ್ನಲ್ ಫೋರ್ಸ್ ಅಂತ ಕರಿತೀವಿ. ದ ವರ್ಡ್ ಎಕ್ಸ್ಟರ್ನಲ್ ಮೀನ್ಸ್ ಔಟ್ಸೈಡ್, ಹೊರ. ಎಕ್ಸ್ಟರ್ನಲ್ ಫೋರ್ಸ್ ಹಾಕಿದ ತಕ್ಷಣ ಆ ಜೋಕಾಲಿ ಒಳಗೆ ವಾಪಸ್ ಒಂದು ತನ್ನ ಒರಿಜಿನಲ್ ಪೊಸಿಷನ್ಗೆ ಹೋಗಕ್ಕೆ ಅಂತ ಹೇಳಿದ ಪ್ರಯತ್ನ ಮಾಡಕ್ಕೆ ಆ ಜೋಕಾಲಿ ಒಳಗೆ ಒಂದು ರೀಸ್ಟೋರಿಂಗ್ ಫೋರ್ಸ್ ಬರ್ತೈತಿ. ಏನ್ ಫೋರ್ಸ್ ಬರ್ತೈತಿ? ನೀವು ಇದನ್ನ ಟ್ರೈ ಮಾಡಿ ನೋಡ್ರಿ. ಒಂದು ಸ್ಪ್ರಿಂಗ್ ತಗೋರಿ, ನೀವು ಅದರ ಮೇಲೆ ಎಕ್ಸ್ಟರ್ನಲ್ ಫೋರ್ಸ್ ಹಾಕಿ ಹಿಂಗೆ ಸ್ಟ್ರೆಚ್ ಮಾಡಕ್ ಟ್ರೈ ಮಾಡ್ರಿ. ಸ್ವಲ್ಪ ಸ್ಟ್ರೆಚ್ ಮಾಡಿದ ಕೂಡಲೇ ನಿಮ್ಮ ಕೈ ಒಳಗೆ ಫೀಲ್ ಆಗ್ತೈತಿ ಯಾವುದೋ ಒಂದು ಫೋರ್ಸ್ ಆ ಸ್ಪ್ರಿಂಗನ್ನ ವಾಪಸ್ ಒಳಗೆ ಜಕ್ಕೊಳಕ್ಕೆ ಟ್ರೈ ಮಾಡಾಕತೈತಿ ಅಂತ ಹೇಳಿ. ಆ ಫೋರ್ಸ್ಗೆ ಏನು ಕರಿತೀವಿ ನಾವು? ಇನ್ನೊಂದು ಇಮ್ಯಾಜಿನೇಷನ್ ಮಾಡ್ರಿ. ಹಂಗೆ ಈ ಜೋಕಾಲಿ ಒಳಗೆ ನಿಮ್ಮ ಫ್ರೆಂಡ್ ಒಬ್ರು ಕುಂತಾರ, 150 kg ಅದಾರ ಅವ್ರು. ಅಂದ್ರೆ ಯಾರೊಬ್ರು ತೆಳ್ಳಗಿದ್ದ ಅವ್ರು ಕುಂದ್ರಿಸಿ ರಿಸ್ಟೋರಿಂಗ್ ಫೋರ್ಸ್ ಅವ್ರು ಹೊಲ್ಸಾರ ಅಂತಂದ್ರೆ ಬಂದಿರ್ತದೆ. ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ತಿರಂಗಿಲ್ಲ. 150 kg ಇದ್ದವ್ರು ಒಬ್ಬರನ್ನ ತಗೊಂಡು ಕೂಡಿಸಿದ್ರೆ, ಕಡಿಮೆ ಆದ್ರೆ 200 kg ತಗೋರಿ, ಕೂಡಿಸಿ ಯಪ್ಪ ಅಲ್ಲಿ ಯಾಕೆ ವಜ್ಜದಿಲ್ಲ ಅಂತ ಹೇಳಿ ನನ್ನ ಹಣೆ ಬಾರದು ಏನ್ ಮಾಡಕ್ ಬರಂಗಿಲ್ಲ. ಸಮ್ಟೈಮ್ಸ್ ನನಗೆ ನಾ ಫಿಸಿಕ್ಸ್ ಟೀಚರು ಸ್ಟ್ಯಾಂಡ್ ಅಪ್ ಕಾಮಿಡಿ ಗೊತ್ತಾಗಿಲ್ಲ. ರಿಸ್ಟೋರಿಂಗ್ ಫೋರ್ಸ್ ಓದಾತಾನೆ ಹಂಗಾರೀಗ ಇಲ್ಲಿ 2 ಟೈಪ್ ಆಫ್ ಫೋರ್ಸ್ ಕಲ್ತೀವಿ ನಾವು. ಒಂದು ಎಕ್ಸ್ಟರ್ನಲ್ ಫೋರ್ಸ್, ಅದು ನಮ್ಮ ಸಿಂಪಲ್ ಪೆಂಡುಲಮ್ ಅನ್ನ ಸ್ಪ್ರಿಂಗ್ ಅನ್ನ ತನ್ನ ಇಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಡಿಸ್ಪ್ಲೇಸ್ ಮಾಡಿಸುತ್ತೆ. ಯಾವುದು? ಎಕ್ಸ್ಟರ್ನಲ್ ಫೋರ್ಸ್. ರಿಸ್ಟೋರಿಂಗ್ ಫೋರ್ಸ್ ವಾಪಸ್ ಮೀನ್ ಪೊಸಿಷನ್ ಕರ್ಕೊಂಡು ಹೋಗಕ್ಕೆ ಟ್ರೈ ಮಾಡಿ. ರಿಮಾರ್ಕ್ಸ್ ಒಳಗೆ 1-2 ಪಾಯಿಂಟ್ ಕೊಟ್ಟಾರೆ ಎಕ್ಸ್ಟ್ರಾ, ಹಂಗ ನೋಡೋಣ. ಅದರೊಳಗೆ 1ನೇ ಪಾಯಿಂಟ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ, ನೋಡುವ. All oscillatory motions are periodic, but all periodic motions may not be oscillatory. ಇರಬಹುದು, ಇರ್ಲಿಕ್ಕಿಲ್ಲ ಅಂತ. ಫಾರ್ ಎಕ್ಸಾಂಪಲ್, ಸರ್ಕ್ಯುಲರ್ ಮೋಷನ್ ಇಸ್ ಪೀರಿಯಾಡಿಕ್ ಬಟ್ ಇಟ್ ಈಸ್ ನಾಟ್ ಆಸಿಲೇಟರಿ. ಈಗ ನೋಡ್ರಿ, ಸರ್ಕ್ಯುಲರ್ ಮೋಷನ್ ಹಿಂಗಿರ್ತೈತಿಲ್ರಿ, ಇಲ್ಲಿಂದ ಚಲೋ ಆಗಿ ಹಿಂಗಾಗ್ತೈತಿಲ್ರಿ. ಸರ್ಕ್ಯುಲರ್ ಮೋಷನ್ ಹಿಂಗಿತ್ತು ಅಂದ್ರೆ ಸನ್ಮಾರ್ಕ್ ಕಾಲೇಜ್ ಇಲ್ಲಿ ಬಸ್ ಚಲೋ ಆಗಿ ಇರ್ತೈತೆ. ಅದು ಹಿಂಗಿರಂಗಿಲ್ಲ. ಸರ್ಕ್ಯುಲರ್ ಮೋಷನ್ ಒನ್ ಡೈರೆಕ್ಷನ್ ಒಳಗಿರುತ್ತೆ. ಆಸಿಲೇಟರಿ ಮೋಷನ್ ಯಾವಾಗಲೂ ಹೆಂಗೆ ಆಫ್ಟರ್ ಇಂಟರ್ವಲ್ ಟೈಮ್ ಉಲ್ಟಾ ಬರ್ತೈತೆ, ಟು ಆ್ಯಂಡ್ ಫ್ರೋ ಮೋಷನ್ ಬರ್ತೈತೆ. ನೆಕ್ಸ್ಟ್, there is no significant difference between oscillations and vibrations, but ಅಂತಾರ ಅವ್ರು ಏನು ಹೇಳಕತ್ತಾರ, ಆಸಿಲೇಷನ್ ಅಂತ ಯಾವಾಗ ಅನ್ಬೇಕು ಸರ್, ವೈಬ್ರೇಷನ್ ಅಂತ ಯಾವಾಗ ಅನ್ಬೇಕು, ಎರಡೂ ಒಂದೇ ಶಬ್ದನ ಅಥವಾ ಎರಡಕ್ಕೂ ಡಿಫ್ರೆನ್ಸ್ ಇದೆಯಾ ಅಂತೇಂದ್ರೆ ಡೌಟ್ ಬಂದ್ರೆ ನಿಮಗೆ, ನಮ್ಗೇನು ಬಂದಿಲ್ಲ ಬಿಡ್ತಾರೆ ಅಂದ್ರು ಇಲ್ಲಿ ಹೇಳ್ಬೇಕಾಗ್ತೈತೆ. ಈಸ್ ದೇರ್ ಎ ಡಿಫರೆನ್ಸ್ ಬಿಟ್ವೀನ್ ಆಸಿಲೇಷನ್ ಅಂಡ್
ವೈಬ್ರೇಷನ್ ಅಂತೇನ್ರ ಕ್ವಶನ್ ಇದ್ರೆ ಆನ್ಸರ್ ಅದಕ್ಕೆ ಏನಂತ ಹೇಳ್ತಾರೆ, ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಬಿಟ್ವೀನ್ ಆಸೋಲೇಷನ್ಸ್ ಆ್ಯಂಡ್ ವೈಬ್ರೇಷನ್ಸ್ ಬಟ್ ಅಂತ ಹೇಳ್ತಾರೆ. ಅಲ್ಲಿ ಬಟ್ ಇಲ್ಲ, ನಾನು ಅನ್ನಾಗ್ತೀನಿ. ವೆನ್ ದ ಫ್ರೀಕ್ವೆನ್ಸಿ ಈಸ್ ಸ್ಮಾಲ್ ವಿ ಕಾಲ್ ಇಟ್ ಆಸಿಲೇಷನ್, ಲೈಕ್ ದಿ ಆಸಿಲೇಷನ್ ಆಫ್ ಅ ಬ್ರಾಂಚ್ ಆಫ್ ಅ ಟ್ರೀ. ಈ ಹಿಂದಾವ್ ಮಾಡ್ತಿರ್ತಾರೆ ನೋಡ್ರಿ, ಮಾವಿನ ಗಿಡ ಎಲ್ಲರ ಕಾಣಿಸ್ತಂದ್ರೆ ಹೋಗಿ ಇದನ್ನ ಅಳಿಗಾಡಿಸಿ, ಅಥವಾ ತಾವ ಅದಕ್ಕೆ ಯಾವ ಮಾವಿನ ಗಿಡನ ಅಂತಲ್ಲಿ ಯಾವ್ದು ಗಿಡಕ್ಕೆ ಹೋಗಿ ಜೋತು ಬಿದ್ದು ಸ್ವಲ್ಪ ಹಿಂಗೆ ಜೊತೆ ಕೆಳಗೆ ಜಿಗಿದ್ರಂದ್ರೆ ಅದು ಹಿಂಗೆ ವೈಬ್ರೇಷನ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಒಂದು ಟಾಪಿಕ್ ಐತೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ, SHM ಅಂತ ಹೇಳಿ ಶಾರ್ಟ್ಕಟ್ನಾಗ ಕರೀತಾರೆ ಅದನ್ನ. ಈ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಟಾಪಿಕ್ ಒಳಗನ ಫ್ರೀಕ್ವೆನ್ಸಿ ಅಂತ ಒಂದು ಟಾಪಿಕ್ ಬರ್ತೈತೆ ನೋಡ್ರಿ ಈಗ. ಅದನ್ನ ಕಲಿತು ಬೇಕಾದ್ರೆ ವಾಪಸ್ ಬಂದು ಈ ರಿಮಾರ್ಕ್ನೊಳಗೆ ಅವ್ರು ಏನಂದ್ರೆ ಅಂತ ಹೇಳಿ ನೋಡೋಣ ಅಂತ. ಓಕೆ, ಆ ಪಾರ್ಟಿಕಲ್ ಈಗ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತಂದ್ರೆ ಏನಂತ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀರಿ. ಈಗ ಒಂದು ಆಸಿಲೇಟರಿ ಮೋಷನ್ ಐತೆ ಅಂತ ತಿಳ್ಕೊರಿ. ಆ ಆಸಿಲೇಟರಿ ಮೋಷನ್ನಿಗೆ ಹೋಗಿ ಒಂದು ಪ್ರಶ್ನೆ ಕೇಳಿದೆ ಅಂತ ತಿಳ್ಕೊರಿ, ಲೇ ಆಸಿಲೇಟರಿ ಮೋಷನ್ ನೀ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಹೋದನಲ್ಲಿ ಅಂತ ಕೇಳಿದ್ರೆ ಅವಾಗ ಅದು ಏನು ಉತ್ತರ ಕೊಡ್ತೈತಿ ಅಂತ ಹೇಳಿದ ಉತ್ತರ ಕೊಟ್ರೆ ನಮಗೆ ಅರ್ಥ ಆಗ್ಬೇಕಲ್ಲ, ಅದು ಹೇಳಿದ ಅರ್ಥ ಆಗ್ಬೇಕಲ್ಲ. ಅದು ಹೇಳಿದೈತಿ, ಹೌದು ನಾನು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಯಾಕೆ ಗೊತ್ತನ, ನನ್ನೊಳಗೆ ಎಕ್ಸಿಲರೇಷನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್ ಐತಿ, ಆಮೇಲೆ ಎಕ್ಸಿಲರೇಷನ್ ಆಲ್ವೇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಮೀನ್ ಪೊಸಿಷನ್ ಐತಿ, ಅದಕ್ಕೆ ನಾ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅನ್ಕೊಳ ಅಂತ ಅನ್ಬೇಕಾಗ್ತದೆ. ಏನಂದಿ ನಮ್ಮನ್ನು, ಸೊ ಅದಕ್ಕೆ ವಾಟ್ ಈಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಈಗ ನೋಡ್ರಿ, ಎಲ್ಲ ಇದನ್ನೆಲ್ಲ ಸ್ಟೇಟ್ಮೆಂಟ್ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀರಾ. ಆಲ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್ ಆರ್ ಆಸಿಲೇಟರಿ, but all oscillatory motions are not simple harmonic motion. ಒಂದು ಆಸಿಲೇಟರಿ ಮೋಷನ್ಗೆ ಹೋಗಿ ಆಸಿಲೇಟರಿ ಮೋಷನ್ಗೆ ಹೋಗಿ ನಾವು ಯು ಆರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ವೆರಿ ಗುಡ್ ಅಂತ ಅನ್ಬೇಕಂದ್ರೆ ಒಂದಿಷ್ಟು ಕಂಡೀಷನ್ಸ್ ಅದಾವ. ಒಂದು ಆಸಿಲೇಟರಿ ಮೋಷನ್ ಒಳಗೆ ಹಿಂಗೆ ಮತ್ತು ಹಂಗೆ ಇದ್ರೆ ಆ ಆಸಿಲೇಟರಿ ಮೋಷನ್ಗೆ ನಾವು ಅಂತ ಕರಿಬಹುದು. ಆ ಹಿಂಗೆ ಅಂದ್ರೆ ಏನಂತ ಹೇಳ್ತೀನಿ, ಕೇಳ್ತೀರಿ? A particle is said to be in simple harmonic motion if the acceleration of the particle is always directed towards a fixed point, that is mean position, and the magnitude of the acceleration is directly proportional to the displacement of the particle from the mean position. What's that, sir? ನಾಗಲೇ ನೋಡ್ರಿ, ಅದನ್ನ ಅಂದ್ರೆ ನೋಡ್ರಿ, ಈಗ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತಂದ್ರೆ ಯಾವಾಗ ಕರಿತೀವಿ ಅಂದ್ರೆ ಎಕ್ಸಿಲರೇಷನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್ ಇರ್ಬೇಕಂತ, ಆಮೇಲೆ ಎಕ್ಸಿಲರೇಷನ್ ಯಾವಾಗಲೂ ಮೀನ್ ಪೊಸಿಷನ್ ಕಡೆ ಡೈರೆಕ್ಷನ್ ಇರ್ಬೇಕಂತ. ಈಗ ಎಕ್ಸಿಲರೇಷನ್ ಅಂದ್ರೆ ಏನು? ಫಸ್ಟಿಗೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್. ಚೇಂಜ್ ಅಥವಾ ಬರೀ ವೆಲಾಸಿಟಿ ಅಲ್ಲ, ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂದ್ರೆ ಎಕ್ಸಿಲರೇಷನ್. ಓಕೆ, ಈಗ ನೋಡೋಣ ಯಾರು ಹೇಳ್ತೀರಿ. ಎಕ್ಸಿಲರೇಷನ್ ಈಸ್ ಈಕ್ವಲ್ಸ್ ಟು 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದರ ಮೀನಿಂಗ್ ಏನು? ಇದ್ರ ಮೀನಿಂಗ್ ಏನು ಸರ್ ಅಂದ್ರೆ ಎಕ್ಸಿಲರೇಷನ್ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಐತೆ. ವೆಲಾಸಿಟಿ ಒಂದು ಸೆಕೆಂಡಿಗೆ 5 ಮೀಟರ್ ಪರ್ ಸೆಕೆಂಡ್ ಅಷ್ಟೇ ವೆಲಾಸಿಟಿ ಚೇಂಜ್ ಆಗ್ತೈತೆ. ಅಲ್ಲ, ಒಂದಿಷ್ಟು ಕರೆಕ್ಟ್ ಹೇಳತ್ತೀರಿ, ಅಟ್ಲೀಸ್ಟ್ ವಿಚಾರ ಮಾಡ್ರಿ, ಆನ್ಸರ್ ಕರೆಕ್ಟ್ ಹೇಳಂದ್ರೆ ನಡೀತೈತೆ. ಹೌದಲ್ಲ, ಹಂಗಂದ್ರೆ ಇಲ್ಲೇ ಅಂತರ ವಿಚಾರ ಮಾಡ್ರಿ, ಹೋಗ್ಲಿ ಆನ್ಸರ್ ಗೊತ್ತಾಗ್ಲಿಲ್ಲ ಅಂದ್ರೆ ನಡೀತೈತೆ. ಸೊ ಏನಂತ ಹೇಳ್ತೀನಿ ಒಂದಿಷ್ಟು ಮಂದಿ ಕರೆಕ್ಟ್ ಹೇಳಕತ್ತೀರಿ. ಇರಲಿ, ನಾನು ಕ್ವಶನ್ ಕೇಳಿದ ತಕ್ಷಣ ಯಾರೊಬ್ರು ಕರೆಕ್ಟ್ ಆನ್ಸರ್ ಹೇಳ್ಬಿಟ್ರೆ ಅಂತ ಕೋರಿ ಪಟ್ ಅಂತ ನಾನು ಒಮ್ಮೊಮ್ಮೆ ತೊಗೊಳಂಗಿಲ್ಲ. ತಡ್ರಿ ಅಂತೀನಿ, ಉಳಿದವ್ರು ವಿಚಾರ ಮಾಡಲಿ. ಇಲ್ಲಾಂದ್ರೆ ಏನಾಗ್ತೈತಿ, ಅವ್ರು ಆನ್ಸರ್ ಹೇಳ್ಬಿಟ್ರೆ ನಮ್ಗೆ ಗೊತ್ತಾಗಲ್ಲ, ಅದು ಆಳ್ಕೊಂಡು ಹೋಗ್ಬಿಡ್ತಾರೆ ಮನಸ್ಸಿನಾಗ. ನನಗೆ ಗೊತ್ತಾಗಲ್ಲ, ವಿಚಾರ ಮಾಡೋ ಅವ್ರಿಗೆಲ್ಲ ಹೋದೈತೆ ನಂಗೆ ಗೊತ್ತೇ ಇಲ್ಲ ಅಂತ ಹಿಂಗೆ ಮಾಡ್ತಾರೆ. ಅದಕ್ಕೆ ಓಕೆ, ಹಂಗೇನು ಇರಂಗಿಲ್ಲ. ಸೊ ಎಕ್ಸಿಲರೇಷನ್ ಇಸ್ ಈಕ್ವಲ್ ಟು 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಮೀನಿಂಗ್ ಏನಂದ್ರೆ, ಒಂದೇ ಮಾತು,
ಆಲ್ಮೋಸ್ಟ್ ಎಲ್ಲರಿಗೂ ಗಾಡಿ ಹೊಡ್ಯಕ್ಕೆ ಬರ್ತದೆ ಅಂತ ಅನ್ಕೊಂಡೆ. ಅಟ್ಲೀಸ್ಟ್ ಗೇರ್ಲೆಸ್ ಗಾಡಿಯರ ಅಯ್ಯೋ ಸರ್ ಅಂತ ಅಂತಾರೆ ಅಷ್ಟೊಂದು ಬೇಡ ನಮಗೀಗ. ಗೇರ್ಲೆಸ್ ಗಾಡಿಯರ ಹೊಡ್ಯಕ್ಕೆ ಬರುತ್ತಂದ್ರೆ ಈಗ ರೈಟ್ ಸೈಡ್ ಹಿಂಗೆ ಮಾಡ್ತಲ್ಲ ಏನದು ಅದು ಆ್ಯಕ್ಚುಲಿ ಎಕ್ಸಿಲರೇಟರ್. ಎಸ್ಕಲೇಟರ್ ಅಂತ ಎಕ್ಸಿಲೇಟರ್ ಕೊಳ್ಳಿ, ಇನ್ನು ಸ್ವಲ್ಪ ಎಕ್ಸಿಲೇಟರ್ ಕೊಳ್ಳಿ. ಅದು ಆ್ಯಕ್ಚುಲಿ ಎಕ್ಸಿಲರೇಟರ್ ವಿಚ್ ಎಕ್ಸಿಲರೇಟ್ಸ್ ಯುವರ್ ವೆಹಿಕಲ್. ನಿಮ್ಮ ಗಾಡಿಯ ವೇಗವನ್ನು ಹೆಚ್ಚಿಸೋದು, ಚೇಂಜ್ ಮಾಡೋದು ಎಕ್ಸಿಲರೇಟರ್ ಅಂತ. ಸೊ ಅವು ಒಂದಿಷ್ಟು ಹಂಗೆ ಆಗ್ಬಿಟ್ಟವು. ಶಕಾಬ್ಜರ್ ಅದು ಆ್ಯಕ್ಚುಲಿ ಶಾಕ್ ಅಬ್ಸಾರ್ಬರ್. ಶಾಕ್ ಅಬ್ಸಾರ್ಬರಿಗೆ ಶಕಾಬ್ಜರ್ ಹೋಗೈತ್ಲೇ ನಿಮ್ಮ ಗಾಡಿ ಅಂತ. ಆಮೇಲೆ ಇಂಥವು ಬಹಳ ಅದಾವು. ಸೈಕಲ್ಲಿಗೆ ಟೈರ್ ಮೇಲೆ ಇರ್ತಲ್ಲ ಮಟ್ಟಗಾರ್ಡ್, ಹಾಂ ಅದು ಆ್ಯಕ್ಚುಲಿ ಮಡ್ ಗಾರ್ಡ್. ಮಣ್ಣಿನಿಂದ ರಕ್ಷಿಸುವುದು ಮಡ್ ಗಾರ್ಡ್. ಅದು ಹೋಗಿ ಲೋಕಲ್ ಮಟಗಾರ್ಡ್ ಅದನ್ನ ಕನ್ನಡ ಲ್ಯಾಂಗ್ವೇಜ್ ಮಾಡ್ಕೊಂಡ್ಬಿಟ್ರೆ ಅದನ್ನ ಕನ್ನಡ ಅಲ್ಲ, ಅದು ಇಂಗ್ಲೀಷ್, ಅದು ಮಡ್ ಗಾರ್ಡ್. ಓಕೆ, ಹಂಗೆ ಆಗಿರ್ತಾವ, ಭಾಳಷ್ಟು ಆಗಿರ್ತಾವ. ನೀವು ಅಬ್ಸರ್ವ್ ಮಾಡ್ಬೋದು. ಈಗ ಕ್ವಶನ್ ಮಟಗಾರ್ಡ್ ಅಂದ್ರೆ ಏನು? ಆ ಶಬ್ದಕ್ಕೆ ಏನ್ರ ಒಂದು ಮೀನಿಂಗ್ ಇರ್ಬೇಕಿಲ್ಲ. ಮಡ್ ಗಾರ್ಡ್. ಹ್ಞೂ ರೀ, ಲೆಟ್ಸ್ ಕಮ್ ಬ್ಯಾಕ್. ಸೊ ಎಕ್ಸಿಲರೇಟರ್ ಇರ್ತೈತಲ್ಲ, ಈಗ ನೀವು ಗಾಡಿಗೆ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಷ್ಟು ಎಕ್ಸಿಲರೇಷನ್ ಮಾಡಿರಿ ನಿಮ್ಮ ಗಾಡಿಗೆ ಅಂದ್ರೆ ನಿಮ್ಮ ಗಾಡಿಯ ವೆಲಾಸಿಟಿ 1 ಸೆಕೆಂಡಿಗೆ 5 ಮೀಟರ್ ಪರ್ ಸೆಕೆಂಡ್ನಷ್ಟು ಹೆಚ್ಚಿಗೆ ಹಾಕೊಂತ ಹೋಗ್ತದೆ ಅಂತ ಈಗ ಅರ್ಥ. ಈಗ ಸ್ಟಾರ್ಟಿಂಗ್ ನಿಮ್ಮ ಗಾಡಿ ನಿಂತಿತ್ತು, ಸ್ಟಾರ್ಟ್ ಮಾಡಿದ್ರಿ, ಸ್ಟ್ಯಾಂಡ್ ತೆಗೆದ್ರಿ, ಎಕ್ಸಿಲರೇಟ್ ಮಾಡ್ಕೊಂತ ಹೋದ್ರಿ, ಹಿಂಗೆ ಮಾಡಿ ಹಿಂಗ್ಬಿಟ್ರು ಅಂತ ಹೊರಡೋದು ಹೋಗಲ್ಲ, ತಲೆ ಹೊಡ್ಕೊಂಡು ಸತ್ರ ಸಿಂತಿಲ್ಲಿ ಅಂತ ಹಿಂಗೆ ಹೋಗ್ತಿರ್ತಾರೆ. ಸೊ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂದ್ ಮೀನಿಂಗ್ ಏನು? ಇದನ್ನ ಹೆಂಗೆ ಓದ್ಬೇಕು ಗೊತ್ತಾನೆ? ಆ್ಯಕ್ಚುಲಿ ಹಿಂಗೆ ಓದ್ಬೇಕು ಅದನ್ನು. 5 ಮೀಟರ್ ಪರ್ ಸೆಕೆಂಡ್ 1 ಸೆಕೆಂಡಿಗೆ 5 ಮೀಟರ್ ಪರ್ ಸೆಕೆಂಡ್ ಅಷ್ಟು. ಈಗ ಫಾರ್ ಎಕ್ಸಾಂಪಲ್ ಗಾಡಿ ನೀವು ಜಸ್ಟ್ ಸ್ಟಾರ್ಟ್ ಮಾಡಿರಿ, ಇನ್ನೂ ಎಕ್ಸಿಲರೇಟ್ ಮಾಡಿಲ್ಲ ಅಂದ್ರೆ ನಿಮ್ಮ ವೆಲಾಸಿಟಿ ಎಷ್ಟಿರ್ತದೆ ಗಾಡಿದು? 1 ಸೆಕೆಂಡ್ ಆದ್ಮೇಲೆ ನಿಮ್ಮ ಗಾಡಿಗೆ ನೀವು ಇಷ್ಟು ಎಕ್ಸಿಲರೇಷನ್ ಕೊಟ್ರೆ 1 ಸೆಕೆಂಡಿನ ನಂತರ ನಿಮ್ಮ ಗಾಡಿಯ ವೇಗವು 5 ಮೀಟರ್ ಪರ್ ಸೆಕೆಂಡ್ ಆಗ್ತೈತೆ. 2 ಸೆಕೆಂಡ್ಗಳ ನಂತರ 10 ಮೀಟರ್ ಪರ್ ಸೆಕೆಂಡ್, 15 ಮೀಟರ್ ಪರ್ ಸೆಕೆಂಡ್. ಇದು ನಾ ಬರೆಯಾಕತ್ತಿದ್ದ ವೆಲಾಸಿಟಿಯು. ಟೈಮ್ ಇಸ್ ಈಕ್ವಲ್ಸ್ ಟು 0, 1 ಸೆಕೆಂಡ್, 2 ಸೆಕೆಂಡ್, ಹಿಂಗೆ. ಎಕ್ಸಿಲರೇಷನ್ ಇಷ್ಟಿದ್ರ ಈಗ ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರೀತಾರಲ್ಲ. ಇದು ಅರ್ಥ ಏನಂದ್ರೆ ಅಕಸ್ಮಾತ್ ಜೀವನ ಬ್ಯಾಸರಾಗಿ ನೀವು ನಮ್ಮ ಕಾಲೇಜ್ ಬಿಲ್ಡಿಂಗ್ ಮೇಲಿಂದ ಜಿಗದ್ರಿ ಅಂತ ಕೊಡಿ. ಹೌದು ಸರ್, ಕರುಣೆ ಸರ್, ಹಂಗಾರೆ ಯಪ್ಪ ಒಂದು ಭಾಳ ಚಲೋ ರೀ. ನಮ್ಮ ಊರಾಗ ಗದಗಿನ ಹುಡುಗರು ಹಂಗೆಲ್ಲ ವಿಚಾರ ಮಾಡಂಗಿಲ್ಲ. ಒಂದೊಂದು ಕೇಸ್ ಕೇಳಿ ನಾನು ಹೇಳಿರ್ಬೇಕು, ನಿಮ್ಗೆ ಗೊತ್ತಿಲ್ಲ. 100 ಬಿಡ್ತೈತಿ ಇಂಗ್ಲೀಷ್ ಪೇಪರು, ಈ ಕನ್ನಡ ಪೇಪರ್ಗೂ 10th ಒಳಗೆ ಅಂತ ಅನ್ಕೊಂಡಿರ್ತಾರೆ. 99 ಬಿದ್ದರೆ ಆತ್ಮಹತ್ಯೆ ಮಾಡ್ಕೊಂಡಾರ. ಆಮೇಲೆ ಇಂಥ ಕೇಸು ಅವ್ರ ಫ್ರೆಂಡ್ಗಿಂತ 2 ಮಾರ್ಕ್ಸ್ ಕಡಿಮೆ ಬಿದ್ದಾವಂತ ಆತ್ಮಹತ್ಯೆ ಮಾಡ್ಕೊಂಡಾರ. ಅಂದ್ರೆ ಮಾರ್ಕ್ಸ್ ಜೀವನ ಅಂದ್ರೆ ಅವ್ರಿಗೆ ಎಂಥ ಅಪ್ಪ ಅಮ್ಮ ಸಿಕ್ಕಿರ್ಬೇಕು, ಎಂಥ ಟೀಚರ್ ಸಿಕ್ಕಿರ್ಬೇಕು, ಏನು ಕಲಿಸ್ಯಾರ ಅಂತ ಅವ್ರಿಗೆ. ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲೋದಿಲ್ಲ ಸರ್, ಇದ ಮಾತಾ ನೋಡಿ ಸರ್. ಮತ್ತೀಗ ಮಾರ್ಕ್ಸ್ ಇಂಪಾರ್ಟೆಂಟ್ ಹೌದು, ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ, ಡಿಫ್ರೆನ್ಸ್ ಐತೆ ಎರಡಕ್ಕೂ. ಸೊ ಅಕಸ್ಮಾತ್ ನೀವು ಹಿಂಗೆ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ನಿಂದ ಮೇಲೆ ಬುರ್ಜ್ ಖಲೀಫಾ ಮೇಲೆ ಹತ್ತೇ ಜಿಗಿದ್ರಂತ ಲೇನಾ ಆತ್ಮಹತ್ಯೆ ಮಾಡ್ಕೊಂಡ್ರೆ ಸುಮ್ಮ ಹಂಗ ಅಲ್ಲಪ್ಪ. ನಾವೊಂದು ಭಾರಿ ಸ್ಪೆಷಲ್ ಎಲ್ಲದ್ರಾಗೂ ನಾವು ಬುರ್ಜ್ ಖಲೀಫಾದಿಂದಾನೆ ಜಿಗಿತೀರಿ ಅಂತ ಹೋಗಿ ಜಿಗಿದ್ರಿ ಅಂದ್ರೆ ನೀವು ಕೆಳಗೆ ಬಂದಂಗೆ ಒಂದು ಸ್ಟಾರ್ಟಿಂಗ್ ಹಿಂಗೆ ಜಿಗಿಬೇಕಾದ್ರೆ ವೆಲಾಸಿಟಿ 0 ಇರ್ತೈತಿ. ಒನ್ಸ್ ಯು ಜಂಪ್ your velocity will go on increasing by 9.8 meter per second. ಅಂದ್ರೆ ಸ್ಟಾರ್ಟಿಂಗ್ ಟೈಮ್ ಇಸ್ ಈಕ್ವಲ್ ಟು 0 ದಾಗ ವೆಲಾಸಿಟಿ 0, ಕೆಳಗೆ ಜಿಗಿದ ಕೂಡ 1 ಸೆಕೆಂಡಿನ ನಂತರ ಹಿಂಗೆ ಮ್ಯಾಲಿಂದ ನೀವು ಕೆಳಗೆ ಬರ್ತಿರ್ತಿರಲ್ಲ, ಹಿಂಗೆ ಕೆಳಗೆ ಜಿಗಿದಿರ್ತಿರಲ್ಲ, ಇದು ನಾವು ಅನ್ಸೋರು ಇಲ್ಲ ಸರ್. ಓಕೆ, ಹಿಂಗೆ ಬರ್ಬೇಕಾದ್ರೆ ಟೈಮ್ ಇಸ್ ಈಕ್ವಲ್ ಟು 0, ವೆಲಾಸಿಟಿ 0, ಟೈಮ್ ಇಸ್ ಈಕ್ವಲ್ಸ್ ಟು 1 ಆದಾಗ ವೆಲಾಸಿಟಿ 9.8 ಮೀಟರ್ ಪರ್ ಸೆಕೆಂಡ್. 2 ಸೆಕೆಂಡುಗಳ ನಂತರ ವೆಲಾಸಿಟಿ 19.6 ಮೀಟರ್ ಪರ್ ಸೆಕೆಂಡ್. ಅದಾದ್ಮೇಲೆ 3 ಸೆಕೆಂಡಿಗೆ
29.4, 4 ಸೆಕೆಂಡಿಗೆ 39.2, 5 ಸೆಕೆಂಡಿಗೆ 49. ಹಿಂಗೆ 9.8 9.8 ಇಂಟ್ರೀಸ್ ಹಾಕೊಂತ ಹೋಗ್ತೈತಿ. ಇದರ ಅರ್ಥ ಹಂಗದು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂದ್ರೆ ಯಾವುದೋ ಒಂದು ಆಬ್ಜೆಕ್ಟ್ ನಾವು ಮ್ಯಾಲಿಂದ ಹಿಂಗೆ ಡ್ರಾಪ್ ಮಾಡಿದ್ರೆ ಅದರ ವೆಲಾಸಿಟಿ 1 ಸೆಕೆಂಡಿಗೆ 9.8 ಹೆಚ್ಚಿಗೆ ಹಾಕೊಂತ ಹೋಗ್ತದೆ ಪ್ರತಿ ಸೆಕೆಂಡ್ ಅಂತ. ಇದನ್ನೆಲ್ಲ ಯಾಕೆ ಹೇಳಿದಿನ ಅಂದ್ರೆ ಜೋಕಾಲಿ ಕೇಸ್ನೊಳಗೆ ಅವರು ಒಂದು ಯಾವುದೋ ಆಸಿಲೇಟರಿ ಮೋಷನ್ನಿಗೆ ನಾವು ಸ್ಕೂಲ್ ಹೆಡ್ ಮಾಸ್ಟರ್ ಅನ್ಬೋದು ಅಂದ್ರೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಲ್ಲ ಅಂತ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಕರಿಬಹುದಂದ್ರೆ ಅವ್ರು ಏನಂತಾರ ಈ ಸಿಂಪಲ್ ಪೆಂಡುಲಮ್ನೊಳಗೆ ಇಲ್ಲಿ ಕಟ್ಟಿರ್ತಾರೆ ನೋಡ್ರಿ, ಇದಕ್ಕೆ ಬಾಬ್ ಅಂತ ಕರೀತಾರೆ. ಇದ್ರದ್ದು ಇದು ಇರ್ತೈತಲ್ಲ ಎಕ್ಸಿಲರೇಷನ್. ಈ ಎಕ್ಸಿಲರೇಷನ್ ಏನಾರ ಅಕಸ್ಮಾತ್ ಎಕ್ಸಿಲರೇಷನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್ ಇತ್ತಂದ್ರೆ ವಾಯು ಅಂತ ಬರೋದು ಡಿಸ್ಪ್ಲೇಸ್ಮೆಂಟ್ ಅಂತ ನೋಡಿ ಹೇಳ್ತೇನೆ. ಆಮೇಲೆ ಆ ಎಕ್ಸಿಲರೇಷನ್ ಡೈರೆಕ್ಷನ್ ಯಾವಾಗಲೂ ಮೀನ್ ಪೊಸಿಷನ್ ಕಡೆ ಇತ್ತಂದ್ರೆ ಅವಾಗ ಆ ಆಸಿಲೇಟರಿ ಮೋಷನ್ನಿಗೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಕರಿಬಹುದಂತ. ಓಕೆ, ಏನ್ ಹಿಂಗಂದ್ರೆ ಅಂತ ಅರ್ಥ ಮಾಡ್ಕೊಂಡು ಎಕ್ಸಿಲರೇಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನಂತ ಹೇಳಿ ಇಲ್ಲಿ ನೋಡುವಾಗ ಎಕ್ಸಿಲರೇಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ ಕೇಳ್ತೀರಿ. ಓಕೆ, ಅವರು ಒಬ್ರು ಅಜ್ಜಾರ್ ಇದ್ರು ನೋಡ್ರಿ, ಯಾರದು ನಿಮಗೆ ಗೊತ್ತಾಗೈತೆ ಅನ್ನೋದು? ಏನಿಲ್ತವ್ರಿ ಅವ್ರ ಸಿಸ್ಟರ್ ಹೇಳಿರ್ಬೇಕು ಅವ್ರಿಗೆ ಮೋಸ್ಟ್ಲಿ. ಏನಿಲ್ತವ್ರ ಅದನ್ನ ಹೇಳಕ್ಕೆ ಹೊಂಟಿದ್ದೆ ಅವ್ರು ಮೊದ್ಲು ಅಂದ್ರೆ ನಾನು ನ್ಯೂಟನ್ಗೆ ಅಜ್ಜಾರ್ ಅಂತ ಕರೆದ ಇರ್ತೀನಿ. ನ್ಯೂಟನ್ ಐಸಾಕ್ ನ್ಯೂಟನ್ ಅಂತ ಹೋಗಿದ್ನಲ್ಲ, ಹಂಗ ಸೀರಿಯಸ್ ಫಿಸಿಕ್ಸ್ ಹೇಳ್ಕೊಂತ ಹೋದ್ರೆ ನಿದ್ದೆ ಹೊಡಿತಾರೆ ಅಂತ ಹೇಳಿ ಇಂಥವು ಮಾಡ್ತಿರ್ತೀನಿ. ಸೊ ಐಸಾಕ್ ನ್ಯೂಟನ್ಗ ಅಜ್ಜಾರು ಅಂತ ಅಂತಿರ್ತೀನಿ ನಾ. ಹಂಗ ಯಾವುದು ಮಠದ ಅಜ್ಜಾರ್ ಅಂತ ಹಂಗಲ್ಲ. ಓಕೆ, ಐಸಾಕ್ ನ್ಯೂಟನ್ ಇತ್ತಲ್ಲ, ಇದನ್ನ ಹೇಳಿದ್ನೇನ್ರಿ ನಾ ಋಷಿ ಕಣದ ಬಗ್ಗೆ ಹೇಳಿದ್ನೇನು ಮೊನ್ನೆ? ಇಲ್ಲ, ಇವತ್ತು ಹೋಗಿ ಗೂಗಲ್ನಾಗ ಸರ್ಚ್ ಮಾಡ್ರಿ, ಎಷ್ಟು ಮಂದಿ ಸರ್ಚ್ ಮಾಡತ್ತೀರಿ ನೋಡೋಣ. ಸಾಟರ್ಡೆ ಬಂದಾಗ ನಾ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಹೇಳಾಕತ್ತೀರ ಅದನ್ನ ಪುರುಷ ತಿಳಿಬೇಕು. ಏನಂತಾರೆ ಋಷಿ ಕಣದ್ ಕಣದ್ ಅಂತ ಹೇಳಿ ಒಬ್ರು ಋಷಿಗಳಿದ್ರು ಅವಾಗ ಬಹಳ ಸಾವಿರಾರು ವರ್ಷಗಳ ಹಿಂದೆ. ಋಷಿ ಕಣದ್ ಲಾಸ್ ಆಫ್ ಮೋಷನ್ ಅಂತ ಸರ್ಚ್ ಮಾಡ್ಬೇಕು. ಋಷಿ ಕಣದ್ ಲಾಸ್ ಆಫ್ ಮೋಷನ್ ಅಂತ ಸರ್ಚ್ ಮಾಡ್ಬೇಕು. ಅಲ್ಲಿ ಏನೋ ಸ್ವಲ್ಪ ಬರ್ತೈತೆ ಅದನ್ನ ನೋಡ್ಕೊಂಡು ಬರ್ರಿ. ಸಾಟರ್ಡೆ ಬಂದಾಗ ಡಿಸ್ಕಸ್ ಮಾಡೋಣ ಅಂತದ್ದು ಏನಂತ ಹೇಳಿ. ಓಕೆ, ಲೆಟ್ಸ್ ಕಮ್ ಬ್ಯಾಕ್. ಈಗ ಅಜ್ಜಾರ್ ಕಡೆ ವಾಪಸ್ ಬರೋಣ. ಅವರು ಏನ ಅಂತಾರೆ, ಎಫ್ ಇಸ್ ಈಕ್ವಲ್ ಟು ಎಮ್ ಎ ಅಂತಾರ. ಅವ್ರು ಎಮ್ ಎ ಅಲ್ರಿ, ಎಮ್ ಎ. ಎಫ್ ಇಸ್ ಈಕ್ವಲ್ಸ್ ಟು ಎಮ್ ಎ. ಏನ್ ಹಿಂಗಂದ್ರ ಎಫ್ ಅಂದ್ರೆ ಏನಲ್ಲಿ ಫೋರ್ಸ್, ಎಮ್ ಅಂದ್ರ ಎ ಅಂದ್ರ ಈ ಫಾರ್ಮುಲಾ ಎಲ್ಲಿ ಹೆಲ್ಪ್ ಆಗ್ತೈತಿ ಅಂದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಸರ್ಫೇಸ್, ಅದರ ಮೇಲೆ ಒಂದು ಬಾಕ್ಸ್ ಇಟ್ಟು ಈ ಬಾಕ್ಸ್ ನೀವು ದುಗುಸುವಂತ ಹೊಂಟೆ ಅಂತಿಕೋರಿ ಫೋರ್ಸ್ ಹಾಕಿ. ಅವಾಗ ಈ ಬಾಕ್ಸಿಗೆ ಎಮ್ ಅನ್ನೋಷ್ಟು ಮಾಸ್ ಐತಿ, ನೀವು ಅದ್ರ ಮೇಲೆ ಎಫ್ ಅನ್ನೋಷ್ಟು ಫೋರ್ಸ್ ಹಾಕಿದ್ರೆ ಇದ್ರೊಳಗೆ ಎಷ್ಟು ಎಕ್ಸಿಲರೇಷನ್ ಬರ್ತೈತಿ ಅಂತ ಕೇಳಿದ್ರೆ ಈ ಫಾರ್ಮುಲಾ ಹಚ್ಬೋದು. ಅಥವಾ ಯಾರು ನಿಮ್ಗೆ ಹಿಂಗೆ ಹೇಳಿದ್ರು, ಇದ್ರ ಮೇಲೆ ಫೋರ್ಸ್ ಹಾಕ್ಯಾರ್ಲಿ, ಎಷ್ಟು ಹಾಕ್ಯಾರ ಗೊತ್ತಿಲ್ಲ, ಮಾಸ್ ಅಂತೂ ಇಷ್ಟೈತಿ, ಎಕ್ಸಿಲರೇಷನ್ ಇಷ್ಟೈತಿ, ಹಂಗಾರೆ ಎಷ್ಟು ಫೋರ್ಸ್ ಹಾಕಿರ್ಬೋದು ಹೇಳವ್ರ ಅಂತ ಕೇಳಿದ್ರೆ ಈ ಫಾರ್ಮುಲಾ ಹಚ್ಬೇಕು. ಇದು ನ್ಯೂಟನ್ಸ್ ಸೆಕೆಂಡ್ ಲಾದಿಂದ ಬರ್ತೈತಿ. ಹ್ಞೂನ್ರಿ, ಇದನ್ನ ಯಾಕೆ ಕೇಳಕತ್ತೀರಿ ಸರ್ ನೀವು? ಈಗ ನೋಡ್ರಿ, ಇಲ್ಲೇ ಈ ಫಾರ್ಮುಲಾದಿಂದ ನಾನು ಹಿಂಗೆ ಬರಿಬಹುದೇನು? ನೋಡ್ರಿ, ಹಿಂಗೆ ಬರಿಬಹುದೇನು? ಎಕ್ಸಿಲರೇಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋರ್ಸ್. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಐತಿಲ್ರಿ. ಅದರ ಅರ್ಥ ಏನು? ಎಷ್ಟು ನೀವು ಒಂದು ಆಬ್ಜೆಕ್ಟ್ ಮೇಲೆ ಹೆಚ್ಚಿಗೆ ಫೋರ್ಸ್ ಹಾಕ್ತೀರಿ, ಆ ಆಬ್ಜೆಕ್ಟ್ಗೆ ಅಷ್ಟು ಹೆಚ್ಚಿಗೆ ಎಕ್ಸಿಲರೇಷನ್ ಬರ್ತದೆ. ಹೌದನಲ್ರಿ? ಆಬ್ಜೆಕ್ಟಿಗೆ ಏನು ಹಾಕ್ಬೇಕು ನಾವು? ಫೋರ್ಸ್. ಆ ಆಬ್ಜೆಕ್ಟಿಗೆ ಏನು ಬರ್ತೈತಿ? ಎಕ್ಸಿಲರೇಷನ್. ಎಷ್ಟು ಹೆಚ್ಚಿಗೆ ಫೋರ್ಸ್ ಹಾಕ್ತೀವಿ ಅಷ್ಟು ಹೆಚ್ಚಿಗೆ ಎಕ್ಸಿಲರೇಷನ್ ಬರ್ತೈತಿ. ಹೌದ್ರಿ?
ಹಾಂ, ಈಗ ವಾಯ್ ಅನ್ನೋದು ಡಿಸ್ಪ್ಲೇಸ್ಮೆಂಟ್ ಸಿಂಬಲ್. ನಾ ಇಲ್ಲಿ ಏನು ಮಾಡ್ತೇನೆ, ನಿಮಗೆ ಕರೆದು ಅದಾಗಲೇ ಯಾರೊಬ್ರು ಬಂದ್ರು ನೋಡ್ರಿ 150 kg ಅವ್ರು ಅಕಸ್ಮಾತ್ ಮನೆಗೆ ಊಟ ಮಾಡಿ ಮಕ್ಕೊಂಡಿದ್ರೆ ಅವ್ರು ವಾಪಸ್ ಕರ್ಕೊಂಬಂದು ಇನ್ನು ಸ್ವಲ್ಪ ಜೋಕ ಹಿಡೋದೈತಿ ಬಾನಿ, ನಂಗೆ ನಿದ್ದೆ ಬಂದೈತ್ಲಿ ಅಂತ ಅವ್ರು ಗೊತ್ತಿಲ್ಲ, ನಾವು ಎಕ್ಸ್ಪೆರಿಮೆಂಟ್ ಮಾಡಾಕತ್ತೀವಿ ಬಾನಿ ಅಂತ ಹೇಳಿ ಕರ್ಕೊಂಬಂದು ಅವ್ರು ಕೂಡಿಸಿವಿ. ನೀವು ಒಂದು ಕೆಲಸ ಮಾಡಿ, ಜೋಕದಾಗ ಮಕ್ಕಳು ನಾವು ತೂಗ್ತಿರ್ತೀವಿ ಅಂತ ಕರ್ಕೊಂಬಂದು ಅವ್ರನ್ನ ಕೂಡಿಸಿ ನೀವೇನು ಮಾಡಿರಿ, ಇಲ್ಲಿ ಕೂಡಿಸಿ ಹಿಂದೆ ಜಗ್ರಿ ನೀವು ಅವ್ರನ್ನ ಹಿಂಗೆ ಮುಂದೆ ದುಗಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಿಂದೆ ಆ ಜೋಕಲ್ಲಿ ಅವ್ರು ಕುಂತಾರ ಹಿಂದೆ ಜಕ್ಕೊಂತ ಬರ್ರಿ. ಎಷ್ಟು ನೀವು ದೂರ ಬರ್ತಿರಲಿ, ಫಾರ್ ಎಕ್ಸಾಂಪಲ್ ಇಲ್ಲಿಂದ ನೀವು ಇಲ್ಲಿ ತನಕ ಬಂದ್ರಂದ್ರೆ ವಾಯ್ ಅನ್ನುವಷ್ಟು ನೀವು ಇದನ್ನ ಮಾಡಿದ್ರಿ ಅಂತ ಅನ್ಕೊಳ್ಳೋಣ ನಾವು, ಡಿಸ್ಪ್ಲೇಸ್ಮೆಂಟ್. ಹೌದಾ? ಹಾಂ, ಈಗ ಆಬ್ವಿಯಸ್ಲಿ ನೀವು ಹಿಂಗೆ ದೂಗ್ಸಕ್ ಚಾಲು ಮಾಡಿದ ಕೂಡ ಯು ವಿಲ್ ಸ್ಟಾರ್ಟ್ ಎಕ್ಸ್ಪೀರಿಯನ್ಸಿಂಗ್ ಸಮ್ ಶಾಣೆ ಅದಾರ ರೀಸ್ಟೋರಿಂಗ್ ಫೋರ್ಸ್ ಬರ್ತೈತಿ ಈಗಲ್ಲೇ. ಅಕಸ್ಮಾತ್ ನೀವು ಭಾರಿ ಫಿಸಿಕಲಿ ಸ್ಟ್ರಾಂಗ್ ಇಲ್ಲಂದ್ರೆ ಆ 150 kg ಇದ್ದವ್ರನ್ನ ಹಿಂಗೆ ಮಾಡಕ್ ಹೋಗಿ ವಾಪಸ್ ಅದ್ರ ಜೋಡಿ ನೀವು ಹೋಗಿ ಹಾರ್ಕೊಂಡು ಹೋಗಿ ಬಿಡ್ತೀರಲ್ಲೇ, ಅಷ್ಟು ರೀಸ್ಟೋರಿಂಗ್ ಫೋರ್ಸ್ ಬರ್ತೈತಿ ಈಗ. ನಾ ಇಲ್ಲಿ ಹೇಳಕ್ ಟ್ರೈ ಮಾಡಾಕತ್ತೀನಿ, ನೀವು ಅವ್ರನ್ನ ಕೂಡಿಸ್ಕೊಂಡು ಹೆಂಗೆ ವಾಯು ಹೆಚ್ಚಿಗೆ ಮಾಡ್ತೀರಲ್ಲ ಹಂಗೆ ರಿಸ್ಟೋರಿಂಗ್ ಫೋರ್ಸ್ ಹೆಚ್ಚಿಗೆ ಆಗ್ತದೆ. ಹೌದನಲ್ರಿ? ನೀವು ಬೇಕಾದ್ರೆ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿಬಿಡ್ರಿ, ಮನ್ಯಾಗ ಹೋಗಿ ಇವತ್ತು ತಡಿ ಅಂತ ಫ್ಯಾನ್ ಕಿತ್ತಿ ಒಂದೆರಡು ಹುಕ್ಕಿಗೆ ಹಿಂಗೆ ದಾರ ಕಟ್ಟಿ ಹಗ್ಗ ಕಟ್ಟಬೇಕು, ಹಗ್ಗ ಕಟ್ಟಿ ಜೋಕಾಲಿ ರೆಡಿ ಮಾಡ್ಕೊಂಡು, ಓಕೆನೆ, ಜೋಕಾಲಿ ರೆಡಿ ಮಾಡ್ಕೊಂಡು ಹಗ್ಗ ಕಟ್ಟಿ ಹಿಂಗೆ ಕೂಡಿಸಿ ಹಿಂದೆ ತಗೊಂಡು ಬರ್ರಿ. ಎಷ್ಟು ನೀವು ಹಿಂಗೆ ಅವ್ರನ್ನ ದೂರ ತಗೊಂಡು ಬರ್ತೀರಲ್ಲ, ಎಷ್ಟು ಡಿಸ್ಪ್ಲೇಸ್ಮೆಂಟ್ ನೀವು ಹೆಚ್ಚಿಗೆ ಮಾಡ್ತೀರಲ್ಲ ಅಷ್ಟು ರಿಸ್ಟೋರಿಂಗ್ ಫೋರ್ಸ್ ಹೆಚ್ಚಿಗೆ ಆಗ್ತದೆ. ಹೌದ್ರಿ? ಹಾಂ, ಈಗ ನೋಡ್ರ ಇಲ್ಲಿ ಟ್ರೂ ಆರ್ ಫಾಲ್ಸ್ ಹೇಳ್ಬೇಕು. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಹೆಚ್ಚಿಗೆ ಮಾಡಿದರೆ ಫೋರ್ಸ್ ಹೆಚ್ಚಿಗೆ ಆಗುತ್ತದೆ. ಟ್ರೂ. ಹೌದಾ? ರಿಸ್ಟೋರಿಂಗ್ ಫೋರ್ಸ್ ಹೆಚ್ಚಿಗೆ ಆದ್ರೆ ಎಕ್ಸಲರೇಷನ್ ಹೆಚ್ಚಿಗೆ ಆಗ್ತೈತಿ. ಅಜ್ಜರ್ ಹೇಳ್ಯಾರ ಡೌಟ್ ಇದ್ರ ಹೇಳ್ಯಾರ ಎಕ್ಸಲರೇಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋರ್ಸ್ ಅಂತ ಹೇಳ್ಯಾರ ಅವ್ರು. ನಾವು ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಮಾಡಿದ್ರೆ ರಿಸ್ಟೋರಿಂಗ್ ಫೋರ್ಸ್ ಜಾಸ್ತಿ ಆಗ್ತೈತಿ. ರಿಸ್ಟೋರಿಂಗ್ ಫೋರ್ಸ್ ಜಾಸ್ತಿ ಆದ್ರೆ ಚಿರುತಿ ಬಂದರವತೆ ಮಾಡ್ತೀರಲ್ರಿ ನೀವು. ಓಕೆ, ರಿಸ್ಟೋರಿಂಗ್ ಫೋರ್ಸ್ ಜಾಸ್ತಿ ಆದ್ರೆ ಎಕ್ಸಲರೇಷನ್ ಜಾಸ್ತಿ ಆಗ್ತೈತಿಲ್ರಿ. ಒಂದೇ ಮಾತು, ಎಕ್ಸಲರೇಷನ್ ಅಂದ್ರೆ ಏನು? ಇದು ಅವರು 150 kg ಅವ್ರು ಹಂಗ ಸುಮ್ ಕೂಡಿಸಿದಾಗ ರೆಸ್ಟ್ ಒಳಗಿದ್ರಿಲ್ಲ. ಈಗ ಅವ್ರು ನೀವು ಹಿಂಗೆ ತಗೊಂತ ಬಂದ್ಕೊಳ್ಳಿ ವೆಲಾಸಿಟಿ ಚೇಂಜ್ ಆಗ್ತೈತಿ. ಹಿಂಗೆ ಬಂದು ಹಿಂಗೆ ಕೈ ಬಿಟ್ಕೊಳ್ಳಿ ವೆಲಾಸಿಟಿ ಚೇಂಜ್ ಹಾಕೊಂಡು ಹೋಗ್ತೈತಿ ಈಗ. ಆಮೇಲೆ ಇನ್ನೊಂದು ನೀವು ಅಬ್ಸರ್ವ್ ಮಾಡಿದ್ರೆ ಜೋಕಾಲಿ ಯಾವಾಗಲೂ ಕಾನ್ಸ್ಟೆಂಟ್ ವೆಲಾಸಿಟಿಯಲ್ಲಿ ಹೋಗ್ತಿರಂಗಿಲ್ಲ. ಹಿಂಗಿರಂಗಿಲ್ಲ ಜೋಕಾಲಿ, ಹಿಂಗಿರಂಗಿಲ್ರಿ ಜೋಕಾಲಿ. ಹಣೆ ಬಾರ್ ನಂದು ಇಲ್ಲಿದ್ದಾಗ ವೆಲಾಸಿಟಿ 0 ಇರ್ತೈತಿ ಜೋಕಾಲಿ. ಅಂದ್ರೆ ಹಿಂಗೆ ಒಬ್ಬರನ್ನ ಕರ್ಕೊಂಡು ಹೋದ್ರೆ ಅಂತಿಕೋರಿ ಹಿಂಗೆ ಮಾಡಿ ಇಲ್ಲಿಂದ ಬಿಟ್ರೆ 0ದಿಂದ ಇನ್ಕ್ರೀಸ್ ಹಾಕೋ ಅಂತ ಬರ್ತೈತಿ. ಇಕ್ವಿಲಿಬ್ರಿಯಂ ಪೊಸಿಷನ್ ಬಂದಾಗ ವೆಲಾಸಿಟಿ ಮ್ಯಾಕ್ಸಿಮಮ್ ಇರ್ತೈತಿ, ಮತ್ತೆ ಕಡಿಮೆ ಹಾಕೋ ಅಂತ ಹೋಗುತ್ತೆ. 0 ಇನ್ಕ್ರೀಸ್ ಮ್ಯಾಕ್ಸಿಮಮ್ ಡಿಕ್ರೀಸ್ ಮಿನಿಮಮ್ ಹಿಂಗೆ ಹಾಕೋಂತ ಹೋಗ್ತೈತಿ ಜೋಕಾಲಿ. ವೆಲಾಸಿಟಿ ಇದಾಗ್ತಿರುತ್ತೆ. ಹಾ, ಅದಾಗ್ತಿರುತ್ತೆ. ಸೊ ವೆಲಾಸಿಟಿ ಚೇಂಜ್ ಆಗ್ತದೆ ಅಂದ್ರೆ ಮತ್ತೆ ಅಲ್ಲೊಂದು ಇದು ಇರ್ಬೇಕಲ್ಲ, ಯಾಕಂದ್ರೆ ಎಕ್ಸಿಲರೇಷನ್ ಅಂದ್ರೆ ಚೇಂಜ್ ಇನ್. ಹಾ, ಹೌದಲ್ರಿ? ಸೊ ಇಲ್ಲಿ ಏನಾತ, ಡಿಸ್ಪ್ಲೇಸ್ಮೆಂಟ್ ಮತ್ತು ರಿಸ್ಟೋರಿಂಗ್ ಫೋರ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅದಾವು, ರಿಸ್ಟೋರಿಂಗ್ ಫೋರ್ಸ್ ಎಕ್ಸಿಲರೇಷನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅದಾವ. ಅಂದ್ರೆ ಇವು ಎರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅದಾವತ್ತಿಲ್ರಿ. ಈಗ ಎರಡನೇ ಒಂದನೇ ಪಾಯಿಂಟ್ ಆಯ್ತು, ಒಂದನೇ ಪಾಯಿಂಟ್ ಪ್ರೂವ್ ಆಯ್ತು. ಇನ್ ದ ಜೋಕಾಲಿ ಎಕ್ಸಿಲರೇಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್. ಅದನ್ನ ನಾವು ಹೆಂಗೆ ಅರ್ಥ ಮಾಡ್ಕೊಂಡ್ವಿ? ಇದು ಅದಾವಂದ್ರ ಇದು ಅದಾವಂದ್ರ ಮತ್ತೆ ಅವು ಎರಡು ಇದು ಇರ್ಬೇಕಾ? ಹಾ, ಅಷ್ಟ. ಎರಡನೇದ್ದು ಎಕ್ಸಿಲರೇಷನ್ ಈಸ್ ಆಲ್ವೇಸ್ ಡೈರೆಕ್ಟೆಡ್ ಟುವರ್ಡ್ಸ್. ಹಾ, ಅಂದಂಗ ನನ್ನ ಹಣೆ ಬಾರ ಸಾಲ ಕಲಶಾರ ನಿಮ್ಗೆ ಇವು ಕಲಶಾರ ನಿಮ್ಗೆ. ಹಾ, ವೆಕ್ಟರ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಎರಡೂ ಇರ್ತದೆ. ಸ್ಕೇಲಾರ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಅಷ್ಟೇ ಇರ್ತದೆ, ಓನ್ಲಿ ಮ್ಯಾಗ್ನಿಟ್ಯೂಡ್ ಇರ್ತೈತಿ, ಡೈರೆಕ್ಷನ್ ಇರಂಗಿಲ್ಲ. ಓಕೆ, ಈ ಸದ್ಯ ಸಾಕು. ಈಗ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್ ಚಾಪ್ಟರ್ ಕಲ್ತಿರ್ತೀರಲ್ಲ ಈಗ. ಹಾಂ, ಅದರೊಳಗೆ ನನಗಿದನ್ನು ಹೇಳ್ರಿ,
ಎರಡು ಕ್ವಾಂಟಿಟಿ ಬಂದಿರ್ತಾವ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ಒಂದು, ಡಿಸ್ಪ್ಲೇಸ್ಮೆಂಟ್ ಅಂತ ಇನ್ನೊಂದು, ಎರಡು ಇರ್ತಾವ. ಇವು ಎರಡರೊಳಗೆ ಯಾವುದು ಸ್ಕೇಲಾರ್, ಯಾವುದು ವೆಕ್ಟರ್? ಓಕೆ, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತ ನೀವು ಅಂದ್ರೆ, ಹಂಗಂದ್ರೆ ಡಿಸ್ಪ್ಲೇಸ್ಮೆಂಟಿಗೆ ಒಂದು ಇದಿರ್ಬೇಕಲ್ಲ, ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಅಂತೂ ಇದ್ದೇ ಇರ್ತೈತಿ, ಸ್ಪೆಷಲೈಸೇಷನ್ ಏನಪ್ಪಾ ಈಗ ಅದು ವೆಕ್ಟರ್ ಅಂದ್ಕೂ ಡೈರೆಕ್ಷನ್ ಇರ್ಬೇಕಲ್ಲ. ಸೊ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್? ಈಗ ಯಾರೋ ಬಂದು ಕೇಳಿದ್ರು ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ಹೆಂಗ್ ಫೈಂಡ್ ಔಟ್ ಮಾಡ್ತೀರಿ, ಅಥವಾ ವಾಟ್ ಈಸ್ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್? ಏನ್ರಿ? ಫೋರ್ಸ್ ಸಂಬಂಧ ಇಲ್ಲ, ನಾ ಬರೇ ಮೋಷನ್ ಬಗ್ಗೆ ಅಷ್ಟೇ ಮಾತಾಡಕತ್ತೀನಿ. ಈಗ ನಾನು ಇಲ್ಲಿದ್ದೆ, ಫಸ್ಟಿಗೆ ಇಲ್ಲಿದ್ದೆ ಅಂತ ತಿಳ್ಕೋರಿ, ಹ್ಞೂನ್ರಿ. ನಾನು ಮೈಕ್ ತೆಗೆದಿಟ್ಟು ಕೆಳಗೆ ಮೆಟ್ಲ ಇಳಿದು ಕೆಳಗೆ ಹೋಗಿ ವಾಪಸ್ ಬಂದು ಇಲ್ಲಿಗೆ ನಿಂತೆ ಅಂತ ತಿಳ್ಕೋರಿ. ಹಾ, ಈಗ ನಂದು ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟು ಅಂತ ನಾನು ನಿಮಗೆ ಕೇಳಿದ್ರೆ ನೀವೇನು ಮಾಡ್ಬೇಕು, ನಾ ಎಲ್ಲೆಲ್ಲಿ ಹೋದ್ ಅಷ್ಟು ಆ್ಯಡ್ ಮಾಡ್ಕೋಂತ ಹೋಗಿ ಮತ್ತೆ ವಾಪಸ್ ಆ್ಯಡ್ ಮಾಡ್ಕೋಂತ ಬರ್ಬೇಕು. ಅಷ್ಟು ಸೇರಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತಾರೆ ಇದಕ್ಕೆ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಹೆಂಗೆ, ಮೊದ್ಲಲ್ಲಿದ್ದೆ ಆಮೇಲೆ ಎಲ್ಲದೀನಿ, ಎರಡ ಮ್ಯಾಟ್ರ್ ಆಗ್ತೈತಿ. ನಾ ಮನೆಗೆ ಹೋಗಿ ಮಕ್ಕೊಂಡು ಬರ್ಬೋದು ನೋಡು, ಸಂಬಂಧ ಇಲ್ಲ ಡಿಸ್ಪ್ಲೇಸ್ಮೆಂಟಿಗೆ. ಅಥವಾ ನಾ ಎಲ್ಲಿದ್ದೆ ಅಡ್ಡಾಡ್ ಬಂದು ವಾಪಸ್ ಅಲ್ಲೇ ನಿಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಈಸ್ ಝೀರೋ. ಹೌದಾ? ನಾ ಏನ್ ಕೇಳಾಗತ್ತೀನಿ, ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ಹೆಂಗ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ನೀವು? ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಈಸ್ ಫ್ರಮ್ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್. ಈಗ ನೀವು ಮೊದ್ಲ ಮನ್ಯಾಗಿದ್ರೆ, ಈಗ ಕಾಲೇಜಿಗೆ ಬಂದ್ರೆ, ಇದು ನಿಮ್ಮ ಮನಿ, ಇದು ನಮ್ಮ ಕಾಲೇಜ್, ನಿಮ್ಮ ಕಾಲೇಜ್, ನಮ್ಮ ಕಾಲೇಜ್ ಅಂತ ನೋಡಿ. ಓಕೆ, ಸೊ ಹಿಂಗೆ 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 ಹೋಗಿ ಇಲ್ಲಿ ಬಂದ್ರೆ ಅಂತಿಕೋರಿ ಹಿಂಗೆ. ಸೊ ಇದು ನಿಮ್ಮ ಮನಿ ಆತ ಇನಿಷಿಯಲ್ ಪೊಸಿಷನ್. ಇದು ಮನಿಯಿಂದ ಕಾಲೇಜಿಗೆ ಈಗ ಟೈಮ್ ಇಲ್ಲ, ಧನ್ಯವಾದ ಧನ್ಯವಾದ ಧನ್ಯವಾದ. ಹಾಂ, ಈಗ ಇನಿಷಿಯಲ್ ಪೊಸಿಷನ್ ಮನಿ, ಫೈನಲ್ ಪೊಸಿಷನ್ ಕಾಲೇಜ್ ಅಂದ್ರೆ ಇದೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕುಂತ್ರೆ ಇದು ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತಾರೆ ಇದಕ್ಕೆ. ಇದು ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟಿಗೆ ಒಂದು ಡೈರೆಕ್ಷನ್ ಇರ್ತೈತಿ. ನಿಮ್ಮ ಜೀವನದೊಳಗೆ ನಿಮ್ಗೆ ಸಿಕ್ಕೈತಿಲ್ಲ ಗೊತ್ತಿಲ್ಲ, ಡಿಸ್ಪ್ಲೇಸ್ಮೆಂಟಿಗೆ ಸಿಕ್ಕೈತಿ ಒಂದು ಡೈರೆಕ್ಷನ್. ಎಲ್ಲಿಂದ ಎಲ್ಲಿ? ಇನಿಷಿಯಲ್ ಟು ಫೈನಲ್ ಪೊಸಿಷನ್. ಹಾಂ, ಈಗ ಹೇಳ್ರಿ ನೆಕ್ಸ್ಟ್ ವೆಲಾಸಿಟಿ ಅಂತ ಕಲ್ತಿರಲ್ಲ. ವೆಲಾಸಿಟಿ ಫಾರ್ಮುಲಾ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಹೌದಾ? ವೆಲಾಸಿಟಿ ಇಸ್ ಇಟ್ ಅ ಸ್ಕೇಲಾರ್ ಕ್ವಾಂಟಿಟಿ ಆರ್ ವೆಕ್ಟರ್ ಕ್ವಾಂಟಿಟಿ? ಅಂದ ತಕ್ಷಣ ನಾನು ಡೈರೆಕ್ಷನ್ ಹೇಳ್ಬೇಕು. ವೆಲಾಸಿಟಿ ಡೈರೆಕ್ಷನ್ ಅಂತ ಕೇಳಿದ ಕೂಡ ಏನು ಹೇಳ್ಬೇಕು? ಅದು ಹೆಂಗೆ ಹೇಳ್ಬೇಕಂದ್ರೆ ಹಂಗೆ ಹೇಳ್ಬಾರ್ದು. ವೆಲಾಸಿಟಿ ಡೈರೆಕ್ಷನ್ ಹೆಂಗೆ ಹೇಳ್ಬೇಕು ಗೊತ್ತ? ಸೇಮ್ ಆಸ್ ದ್ಯಾಟ್ ಆಫ್ ಡಿಸ್ಪ್ಲೇಸ್ಮೆಂಟ್. ಈ ವೆಲಾಸಿಟಿ ಹೋಗಿ ಕೇಳ್ರಿ, ಲೇ ವೆಕ್ಟರ್ ಅಲ್ಲ ರೀ, ನಿಮ್ಮ ಡೈರೆಕ್ಷನ್ ಅಂತ ಕೇಳಿದ್ರೆ ನಮ್ದೇನಿಲ್ಲ ಬಿಡ್ರಿ, ಡಿಸ್ಪ್ಲೇಸ್ಮೆಂಟ್ ಹಂಗೆ ಅವ್ರು ಹೆಂಗೆ ಕರ್ಕೊಂಡು ಹೋಗ್ತಾರೆ, ನಾವು ಹಂಗೆ ರೀ, ನಮ್ದೇನು ಸ್ಪೆಷಲ್ ಇಲ್ರಿ, ವೆಲಾಸಿಟಿ ಹಂಗೆ ಅಂತೈತಿ. ಹಾಂ, ಈಗ ನೀವು ನನಗೆ ವಿಚಾರ ಮಾಡ್ಕೊಂಬರ್ಬೇಕು. ನೆಕ್ಸ್ಟ್ ಕ್ಲಾಸ್ನಾಗ ಬಂದಾಗ ಇದನ್ನು ಕರೆಕ್ಟ್ ಉತ್ತರ ಕೊಡ್ಬೇಕು. ನೋಡೋಣ ಯಾರು ಉತ್ತರ ಕೊಡ್ತೀರಿ. ಈಸ್ ಎಕ್ಸಲರೇಷನ್ ಸ್ಕೇಲಾರ್ ಆರ್ ವೆಕ್ಟರ್? ಈಗ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಇದ್ದದಕ್ಕೆ ವೆಲಾಸಿಟಿ ಡಿಸ್ಪ್ಲೇಸ್ಮೆಂಟ್ ಮೇಲೆ ಡಿಪೆಂಡ್ ಆಗ್ತೈತೆ ಅಂದಿದ್ದಕ್ಕೆ ವೆಲಾಸಿಟಿನೂ ವೆಕ್ಟರ್ ಆಯ್ತು. ಎಕ್ಸಿಲರೇಷನ್ ಇಸ್ ಈಕ್ವಲ್ಸ್ ಟು ವೆಲಾಸಿಟಿ ಬೈ ಟೈಮ್ ಟೇಕನ್. ವೆಲಾಸಿಟಿ ಒಂದು ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ಎಕ್ಸಿಲರೇಷನ್ನು ವೆಕ್ಟರ್ ಕ್ವಾಂಟಿಟಿ. ಹಾಂ, ಈಗ ನೀವು ಏನು ವಿಚಾರ ಮಾಡ್ಕೊಂಬಂದು ನನಗೆ ಹೇಳ್ಬೇಕು ಕರೆಕ್ಟ್ ಆಗಿ ಅಂದ್ರೆ ಡೈರೆಕ್ಷನ್ ಆಫ್ ಎಕ್ಸಿಲರೇಷನ್. ಅಷ್ಟು ಸಿಂಪಲ್ ಇತ್ತಂದ್ರೆ ನೀವು ವಿಚಾರ ಮಾಡ್ಕೊಂಬರ್ರಿ, ಶನಿವಾರ ಮಾತಾಡೋಣ ಅಂತ ಅಂತಿದ್ದಿಲ್ಲ. ಹಂಗಂತೂ ಅಲ್ಲದು, ವಿಚಾರ ಮಾಡ್ಕೊಂಡು ಬರ್ರಿ ಅಂತ ಹೇಳಕತ್ತೀನಲ್ಲ. ಹಾಂ, ವೆಲಾಸಿಟಿ ಜೋಕಾಲಿದು ಹೈಯೆಸ್ಟ್ ಎಲ್ಲಿ ಇರ್ತೈತೆ? ಅಲ್ಲ, ಅಲ್ಲಿದ್ದಾಗ ಝೀರೋ ಇರುತ್ತೆ. ಮೀನ್ ಪೊಸಿಷನ್ನಾಗ ಹೈಯೆಸ್ಟ್ ಇರ್ತೈತೆ. ಅದು ಅವು ನಮಗೆ ಆನ್ಸರ್ ಗೊತ್ತಿರ್ತಾವೆ, ಸ್ವಲ್ಪ ವಿಚಾರ ಮಾಡಂಗಿಲ್ಲ, ನಾವು ಅವಸರ ಮಾಡಿಬಿಡ್ತೀವಿ, ಅದಕ್ಕೆ ಹಂಗಾಗ್ತಾವೆ. ಹ್ಞೂ ರೀ. ಹಾಂ, ಏನು ಹೇಳಕ್ಕೆ ಟ್ರೈ ಮಾಡಕತ್ತೀನ, ಎಕ್ಸ್ಟ್ರೀಮ್ ಪೊಸಿಷನ್ನಿಗೆ ತೊಗೊಂಡು ಹೋದಾಗ ವೆಲಾಸಿಟಿ ಝೀರೋ ಇರ್ತೈತಿ. ಇಲ್ಲಿಂದ ಬಿಟ್ಕೊಳ್ಳಿ ಹಿಂಗೆ ಇನ್ಕ್ರೀಸ್ ಹಾಕೊಂತ ಬಂದು ಮೀನ್ ಪೊಸಿಷನ್ ಒಳಗೆ ಹೈಯೆಸ್ಟ್ ವೆಲಾಸಿಟಿ, ಮತ್ತು ಎಕ್ಸ್ಟ್ರೀಮ್ ಕಡೆ ಹೋದಂಗೆ ವೆಲಾಸಿಟಿ ಕಡಿಮೆ ಹಾಕೋಂತ ಹೋಗ್ತದೆ, ಜಾಸ್ತಿ ಆಗ್ತೈತಿ. ಹಾಂ, ಅದು ಕಡಿಮೆ ಇರಾಗಲಿ ಸುಡುಗಾಡ ಜಾಸ್ತಿ ಇರಾಗಲಿ ಚೇಂಜ್ ಆತಿಲ್ಲ. ಚೇಂಜ್ ಆದ್ರೆ ಅಲ್ಲಿ ಏನು ಬಂತು ಹಂಗಾರೆ? ಎಕ್ಸಲರೇಷನ್.
ಎಕ್ಸಲರೇಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ನೀವು ಮೀನ್ ಪೊಸಿಷನ್ ಇಂದ ದೂರ ಹೋದಂಗೆ ಎಕ್ಸಲರೇಷನ್ ಜಾಸ್ತಿ ಆಗ್ಬೇಕು. ಎಕ್ಸಲರೇಷನ್ ಜಾಸ್ತಿ ಆಗ್ಬೇಕಂದ್ರೆ ಚೇಂಜ್ ಇನ್ ವೆಲಾಸಿಟಿ ಜಾಸ್ತಿ ಆಗ್ಬೇಕು. ಅಂದ್ರೆ ಜೋಕಾಲಿ ಮೀನ್ ಪೊಸಿಷನ್ ಇಂದ ಎಕ್ಸ್ಟ್ರೀಮ್ ಪೊಸಿಷನ್ ಕಡೆ ಹೋದಂಗೆ ಅದ್ರ ವೆಲಾಸಿಟಿ ಧಡ ಚೇಂಜ್ ಆಗ್ಬೇಕು. ಧಡ ಚೇಂಜ್ ಆಗೋದಂದ್ರೆ ಏನು? ಜಲ್ದಿ ಚೇಂಜ್ ಆಗ್ಬೇಕು. ನೀವು ಸ್ವಲ್ಪ ಎಕ್ಸ್ಟ್ರಾ ಇಮ್ಯಾಜಿನೇಷನ್ ಮಾಡ್ತೀರಿ ಅಂದ್ರೆ ಮೀನ್ ಪೊಸಿಷನ್ ಮತ್ತು ಮೀನ್ ಪೊಸಿಷನ್ ಆಸ್ಪಾಸ್ ವೆಲಾಸಿಟಿ ಆಲ್ಮೋಸ್ಟ್ ಸೇಮ್ ಇರ್ತೈತೆ. ಇಲ್ಲಿ ಬಂದಾಗ ಮ್ಯಾಕ್ಸಿಮಮ್ ಇರುತ್ತೆ, ಇಲ್ಲಿ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರ್ತೈತೆ, ಇಲ್ಲೊಂದು ಸ್ವಲ್ಪ ಕಡಿಮೆ ಇರುತ್ತೆ. ಮ್ಯಾಲೆ ಹೋದಂಗೆ ಧಡ ನಿಂತು ಬಿಡುತ್ತೆ. ಹಿಂಗೆ ಇಲ್ಲಿ ಬಂದಾಗ ಇದ್ದು ಸ್ಪೀಡ್ ನೋಡಿದ್ರೆ ಹಿಂಗೆ ಎಲ್ಲೋ ತನಕ ಹೋಗ್ಬೇಕಾಗಿತ್ತದು. ಜಲ್ದಿ ನಿಂದ್ರಾಗತ್ತ ಬರ್ತೈತಿ. ಇದ್ರ ಕಡೆ ಹೋದ್ಕೊಳ್ಳೆ ಮತ್ತು ಎಕ್ಸ್ಟ್ರೀಮ್ ಪೊಸಿಷನಿಂದ ವಾಪಸ್ ಬರ್ಬೇಕಾದ್ರೂ ಜಲ್ದಿ ವೆಲಾಸಿಟಿ ಇನ್ಕ್ರೀಸ್ ಆಗ್ತದೆ. ಇಲ್ಲಿ ಮೇನ್ ಪೊಸಿಷನ್ ಕಡೆ ಬಂದ್ಕೊಳ್ಳಿ ಅಂತಾಪರಿ ಚೇಂಜಸ್ ಇರಂಗಿಲ್ಲ ವೆಲಾಸಿಟಿ ಇದು. ಮತ್ತೆ ಹಿಂಗೆ ಮ್ಯಾಲೆ ಹೋಗಿ ಎಕ್ಸ್ಟ್ರೀಮ್ ಪೊಸಿಷನ್ ಕಡೆ ಹೊಂದ್ಕೊಳ್ಳಿ ಮತ್ತೆ ಜಲ್ದಿ ವೆಲಾಸಿಟಿ ಚೇಂಜ್ ಆಗತ್ತೆ. ಅಂದ್ರೆ ಅರ್ಥ ಏನು ಗೊತ್ತನ, ಮೀನ್ ಪೊಸಿಷನಿಂದ ಎಷ್ಟು ನಾವು ದೂರ ಹೋಗ್ತೇವಿ ಚೇಂಜ್ ಇನ್ ವೆಲಾಸಿಟಿ ಜಾಸ್ತಿ ಐತಿ. ಮೀನ್ ಪೊಸಿಷನ್ ಕಡೆ ಹತ್ತಿರ ಬಂದರೆ ವೆಲಾಸಿಟಿ ಒಳಗೆ ಬದಲಾವಣೆ ಜಾಸ್ತಿ ಇಲ್ಲ, ದೂರ ಹೋದರೆ ಬದಲಾವಣೆ ಜಾಸ್ತಿ ಐತಿ. ಸೊ ಇದನ್ನ ನಾವು ಪ್ರೂವ್ ಮಾಡಿದ್ವಿ. ಈಗ ಎಕ್ಸಿಲರೇಷನ್ ಯಾವಾಗಲೂ ಮೀನ್ ಪೊಸಿಷನ್ ಕಡೆನ ಮಾಡಿರ್ತೈತಂತೆ. ಅಂದ್ರೆ ಏನು ಸರ್ ಅದು ಗೊತ್ತಂಗೆ ಎಕ್ಸಿಲರೇಷನ್ ಇಸ್ ಆಲ್ವೇಸ್ ಡೈರೆಕ್ಟೆಡ್ ಟುವರ್ಡ್ಸ್ ಮೀನ್ ಪೊಸಿಷನ್. ಇದಕ್ಕೆ ನಾ ಏನು ಮಾಡಿದ್ವಿ ಗೊತ್ತ, ಹೋದ ಸಾರ್ತಿ ಒಂದಿಷ್ಟು ಕ್ವಶನ್ ಕೇಳ್ಕೊಂತ ಬಂದು ಲಾಸ್ಟಿಗೆ ಒಂದು ಕ್ವಶನ್ ಕೇಳಿ ಇದ್ರ ಬಗ್ಗೆ ವಿಚಾರ ಮಾಡ್ಕೊಂಬರ್ರಿ, ನೆಕ್ಸ್ಟ್ ಕ್ಲಾಸ್ನೊಳಗೆ ಹೇಳ್ತೀನಿ ಅಂತಂದಿದ್ದೆ. ಈಗ ವಿಚಾರ ಮಾಡಾಕತ್ತಾರೆ ಏನಿತ್ತು ಕ್ವಶನ್ ಏನೋ ಕೇಳಿದ್ದೆ ಏನೋ ಅಂದ. ಹೌದು ನೀವು ನಾನು ಎಕ್ಸಿಲರೇಷನ್ ಡೈರೆಕ್ಷನ್ ಏನು ಅಂತ ಕೇಳಿದ ತಕ್ಷಣ ನೀವು ಒಂದಿಷ್ಟು ಮಂದಿ ಏನಂದ್ರಿ ಸೇಮ್ ಆಸ್ ದಟ್ ಆಫ್ ವೆಲಾಸಿಟಿ. ಇಷ್ಟ ಇದ್ರೆ ನಾನು ವಿಚಾರ ಮಾಡ್ಕೊಂಬರ್ರಿ ಅಂತ ಅಂತಿದ್ದಿಲ್ಲ ಅಂತ ಹೇಳಿದ್ದೆ. ಈಗ ನೋಡಿ ನಾನು ಈಗ ಹೇಳ್ತೀನಿ, ಕರೆಕ್ಟ್ ಕೇಳಿಸ್ಕೋಬೇಕು. Direction of displacement is from initial position to final position. Direction of velocity is same as that of displacement. Direction of acceleration is same as that of mat ನಾವು ಅಂದಿದ್ವಿಲ್ಲ ಇಲ್ರಿ ಪೂರಾ ಕೇಳ್ರಿ. Direction of acceleration is same as that of velocity. ಸರ್ mat ನಾವು ಅದಂದಿದ್ವಿಲ್ರಿ. Acceleration direction is same as that of velocity if the velocity is increasing. The direction of acceleration is opposite to that of velocity when the velocity is decreasing. Velocity ತಡ ನೀವು ಗಾಡಿ ಹೊಡೆಯಾಗತ್ತೀರ ಅಂತಿಕೋ, ನಿಮ್ಮ ಗಾಡಿ ಎಕ್ಸಿಲರೇಷನ್ ಒಳಗೈತಂತ ನಾವು ಯಾವಾಗ ಅನ್ಬಹುದು? ನೀವು ಒಂದೇ ಸ್ಪೀಡ್ 60 km/h ಸ್ಪೀಡ್ ಸೇಮ್ ಸ್ಪೀಡ್ನಾಗ ಹೊಂಟ್ರೆ ಎಕ್ಸಿಲರೇಷನ್ ಒಳಗಿರತ್ತಿಲ್ರಿ ಗಾಡಿ. ವೆಲಾಸಿಟಿ ಚೇಂಜ್ ಆಗೋಗ. ಈಗ ನೋಡ್ರಿ 60 km/h ಸ್ಪೀಡ್ನೊಳಗೆ ಹೊಂಟಿದ್ರಿ, 70, 80, 90 ಹಿಂಗೆ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂತ ಹೋದ್ರಿ. ನಾನು ನೀವು ಹೇಳ್ಬೋದಾ ನಿಮ್ಮ ಗಾಡಿ ಎಕ್ಸಿಲರೇಷನ್ ಒಳಗೈತೆ ಅಂತ ಹೇಳಿ? 60 km/h ಸ್ಪೀಡ್ನಾಗ ಹೊಂಟಿದ್ರಿ, ಬ್ರೇಕ್ ಹಚ್ಚಿ 50, 40, 30, 20, 10, 0 ಇದು ಹೌದು, ಇದು ಎಕ್ಸಿಲರೇಷನ್ ಒಳಗೈತೆ ಅಂತ ಅನ್ಬೋದ ನನಗೆ? ಎಕ್ಸಿಲರೇಷನ್ ಅಂದ್ರೇನು? ವೆಲಾಸಿಟಿಯಲ್ಲಿ ಆಗುವಂತಹ ಬದಲಾವಣೆ. ವೆಲಾಸಿಟಿ ಹೆಚ್ಚಿಗೆ ಆದ್ರೂ ಎಕ್ಸಿಲರೇಷನ್ ಅಂತೀವಿ, ಕಡಿಮೆ ಆದ್ರೂ ಎಕ್ಸಿಲರೇಷನ್ ಅಂತೀವಿ. ಅದ್ರ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳೋದಕ್ಕೆ ನೆಗೆಟಿವ್ ಎಕ್ಸಿಲರೇಷನ್, ಡಿಸಲರೇಷನ್, ರಿಟಾರ್ಡೇಷನ್ ಅಂತ ಹೆಸರು ಕೊಟ್ಟಾರ. ಈಗ ಎಕ್ಸಿಲರೇಷನ್ ಭಾರಿ ಕಳ್ಳೈತೆ. ಈಗ ಒಂದಿಷ್ಟು ಮಂದಿ ಇಂಥವು ನೀವು ಬೇರೆ ಸೊಸೈಟಿ ಒಳಗೆ, ಸಮಾಜದೊಳಗೆ, ಯಾವುದೋ ಒಂದು ಸ್ಟೋರಿ ಒಳಗೆ, ಪಿಕ್ಚರ್ನಾಗ, ಧಾರಾವಾಹಿ ಒಳಗೆ ನೋಡಿರ್ತೀರಿ. ಧಾರಾವಾಹಿ ಒಳಗೆ ಇಂಥ ಜಗ್ಗಷ್ಟು ಭಾಳ ಇರ್ತಾವೆ. ಇಂಥವು ಏನಂದ್ರೆ ಯಾರೋ ಒಬ್ಬರು ಜೀವನದೊಳಗೆ ಏಳಿಗೆ ಹಾಕುವಂತ ಹೊಂಟೈತೆ, ಅವ್ರು ಶ್ರೀಮಂತ ಹಾಕೊಂತ ಹೊಂಟಾರ, ಪಾಪ್ಯುಲರ್ ಹಾಕೊಂತ ಹೊಂಟಾರ ಅಂದ್ರೆ ಅವ್ರ ಫ್ರೆಂಡ್ಸ್ ಹೆಚ್ಚಿಗೆ ಹಾಕೊಂತ ಹೋಗ್ತಾರೆ. ಇವರು ಪಾಪ್ಯುಲಾರಿಟಿ ಕಡಿಮೆ ಹಾಕುವಂತ ಹೋತು, ರೊಕ್ಕ ಕಡಿಮೆ ಹಾಕುವಂತ ಹೋತು ಅಂದ್ರೆ ಫ್ರೆಂಡ್ಸ್ ಅಪೋಸಿಟ್ ಹೊಂಟ್ಬಿಡ್ತಾರೆ. ಇವ್ರು ಫೋನ್ ಎತ್ತದ ಬಿಟ್ಬಿಡ್ತಾರೆ. ಆ್ಯಕ್ಚುಲಿ ಅವ್ರು ಅಂಥವ್ರು ಫ್ರೆಂಡ್ಸೇ ಅಲ್ಲ. ಹೊರತಾಗ್ತೀನಿ ನಾ ಹೇಳಿದ್ದೆ. ಇದೆಲ್ಲ ಯಾಕೆ ಹೇಳ್ತೇವೆ ಸರ್? ಫಿಸಿಕ್ಸ್ ಹೇಳಿ ಸರ್ ನೀವು? ಫಿಸಿಕ್ಸ್ ಹೇಳಾಕತ್ತೀನಿ ನಾನು. ಎಕ್ಸಿಲರೇಷನ್ ಹೆಂಗೈತಿ ಅಂದ್ರೆ ಎಕ್ಸಿಲರೇಷನ್ ಹೋಗಿ ವೆಲಾಸಿಟಿ ಹೇಳುತ್ತೆ, ನೋಡ್ ವೆಲಾಸಿಟಿ ನೀ ಯಾವ ಡೈರೆಕ್ಷನ್ನಾಗ ಹೋಗ್ತಿರ್ತಿದ್ದಿ, ನಾನು ಯಾರು ಯಾರಿಗೆ ಹೇಳುತ್ತಿದ್ದಾರೆ ಸಂದರ್ಭಾನುಸಾರ ವಿವರಿಸಿ. ಎಕ್ಸಿಲರೇಷನ್ ವೆಲಾಸಿಟಿಗೆ ಹೇಳುತ್ತಿದೆ. ಸಂದರ್ಭ ಏನಿದು ಅಂದ್ರೆ ಡೈರೆಕ್ಷನ್ ಆಫ್ ಎಕ್ಸಿಲರೇಷನ್ ಅಂತ ಡಿಸ್ಕಷನ್ ನಡೆದೈತಿ. ಈಗ ಎಕ್ಸಿಲರೇಷನ್ ಹೋಗಿ ವೆಲಾಸಿಟಿ ಹೇಳುತ್ತೆ, ನೋಡ್ಲೆ ವೆಲಾಸಿಟಿ ನಾನು ನಿನ್ನ ಡೈರೆಕ್ಷನ್ನಾಗ ಬರ್ತೀನಿ.
ಆದ್ರೆ ಯಾವಾಗ ಗೊತ್ತನ ನೀ ಯಾವಾಗ ಇನ್ಕ್ರೀಸ್ ಆಗ್ತಿರ್ತೀಯಲ್ಲ, ಚೇಂಜ್ ಹೈಡ್ಗಿಡ್ರಿ, ಕರೆಕ್ಟ್ ಕೇಳಿಸ್ಕೊಂಡು ನಾನು ಹೇಳಕತ್ತೀನಿ. ಎಕ್ಸಿಲರೇಷನ್ ಹೋಗಿ ವೆಲಾಸಿಟಿ ಹೇಳುತ್ತೆ, ವೆನ್ ಎವರ್ ಯು ಆರ್ ಇನ್ಕ್ರೀಸಿಂಗ್ ಐ ಆಮ್ ಇನ್ ಯುವರ್ ಡೈರೆಕ್ಷನ್, ದ ಟೈಮ್ ಯು ಸ್ಟಾರ್ಟ್ ಡಿಕ್ರೀಸಿಂಗ್ ಐ ವಿಲ್ ಬಿ ಇನ್ ಅಪೋಸಿಟ್ ಡೈರೆಕ್ಷನ್. ಇನ್ನೊಮ್ಮೆ ವೆಲಾಸಿಟಿ ಯಾವಾಗ ಹೆಚ್ಚಿಗೆ ಆಗ್ತಿರತ್ತೆ ನೋಡ್ರಿ, ಗಾಡಿ ಹೊಡ್ಯಾಕತ್ತೀರ 60 ಸ್ಪೀಡು 70 80 90 ಮಾಡ್ಕೊಂತ ಹೊಂಟ್ರೆ ನಿಮ್ಮ ವೆಲಾಸಿಟಿ ಯಾವ ಡೈರೆಕ್ಷನ್ ಆಗಿರುತ್ತಲ್ಲ ಎಕ್ಸಿಲರೇಷನ್ ಹಂಗ ತಗೊಂತಾರ, ಪಾಸಿಟಿವ್ ಎಕ್ಸಿಲರೇಷನ್ ಅಂತಾರ ಅದಕ್ಕೆ. ಬ್ರೇಕ್ ಹಚ್ಚಿದ್ರಿ ಅಂದ್ರೆ ಗಾಡಿ ವೆಲಾಸಿಟಿ ಇನ್ನೂ ಹಿಂಗ ಇರ್ತೈತಿ. ಅವಾಗ ಯಾರ ಬಂದು ಗಾಡಿ ಬ್ರೇಕ್ ಹಚ್ಚಿದಾಗ ನಿಮಗೆ ಕೇಳಿದ್ರಂತ, ಯಾರು ಸರ್ ಅವ್ರು ಯಾರು ಕೇಳ್ತಾರ? ಯಾರು ಕೇಳಂಗಿಲ್ಲ. ಕೇಳಿದ್ರಂತಕೋರಿ ಏನು ಹೇಳ್ತಾವ, ನೀವು ಗಾಡಿ ಹೊಡಿಬೇಕಾರೆ ಬ್ರೇಕ್ ಹಚ್ಚಿದ್ರಿ ಅಂತಿಗೋ, ಬ್ರೇಕ್ ಹಚ್ಚಿದಾಗ ವೆಲಾಸಿಟಿ ಜಾಸ್ತಿ ಆಗುತ್ತಲ್ರಿ, ಕಡಿಮೆ ಆಗುತ್ತೆ. ಓ ಅಂದಂಗೆ ಹೌದು. ಸೊ ಕಡಿಮೆ ಆಗ್ತಿರ್ತೈತಲ್ಲ ವೆಲಾಸಿಟಿ, ಅವಾಗ ಯಾರೋ ಬಂದು ಕೇಳಿದ್ರೆ ಅಂತಿಕೋರಿ ಡೈರೆಕ್ಷನ್ ಆಫ್ ಎಕ್ಸಿಲರೇಷನ್ ಹೆಂಗೆ ಐತಿ ಅಂದ್ರೆ, ನೀವು ಗಾಡಿ ಹಿಂಗೆ ಹೊಡ್ಕೊಂಡು ಹೋಗ್ತಿರ್ತೀರಿ ಡೈರೆಕ್ಷನ್ನಾಗ, ಎಕ್ಸಿಲರೇಷನ್ ಹಿಂಗೆ ತೊಗೊಂತಾರ. ಓಕೆ, ಇನ್ನೊಮ್ಮೆ ಡೈರೆಕ್ಷನ್ ಆಫ್ ಎಕ್ಸಿಲರೇಷನ್ ಅಂಡ್ ವೆಲಾಸಿಟಿ ಆರ್ ಇನ್ ದ ಸೇಮ್ ಡೈರೆಕ್ಷನ್ ವೆನ್ ದ ವೆಲಾಸಿಟಿ ಈಸ್ direction of acceleration is taken opposite to the direction of velocity when the velocity is decreasing. ಹಂಗೆ ಮಾಡ್ಬೇಕು ಸರ್, ಹಂಗೆ ಮಾಡ್ಬೇಕಂದ್ರೆ ಎಲ್ಲಿ ಇಂಡಿಕೇಟ್ ಮಾಡಕ್ಕೆ ನಿಮಗೆ ಸುದ್ದಿ ಬಂದಂತಿಕೋರಿ, ವೆಲಾಸಿಟಿ ಹಿಂಗೈತ್ಲೆ ಎಕ್ಸಿಲರೇಷನ್ ಹಿಂಗೆ ತೊಗೊಂಡ್ರಪ್ಪ ಅಂತ, ಅವಾಗ ನೀವೇನು ತಗೋಬೇಕು, ಬ್ರೇಕ್ ಹಚ್ಚಾರ್ಲೆ ಎರಡು ಸೇಮ್ ಡೈರೆಕ್ಷನ್ ಅದಾವಲ್ಲಿ, ಎಕ್ಸಿಲರೇಷನ್ ವೆಲಾಸಿಟಿ ಅಂದ್ಕೊಳ್ಳಿ ಇನ್ಕ್ರೀಸ್ ಮಾಡಾಕತ್ತಾರ ವೆಲಾಸಿಟಿ ಅಂತ ಗೊತ್ತಾಗ್ಲಿ ಅಂತ ಹಂಗೆ ಮಾಡ್ತಾರೆ. ಹಾಂ, ಈಗ ಇಲ್ಲಿ ನಮ್ಗೆ ಇದೈತೆ ನೋಡ್ರಿ, ಮೀನ್ ಪೊಸಿಷನ್ನಾಗ ಇಲ್ಲಿ ಜೋಕಾಲಿ ಐತೆ ನೋಡ್ರಿ. ನಾನು ಏನು ಮಾಡ್ತೀನಿ, ಹಿಂಗೆ ತೊಗೊಂಡು ಹೋಗಿ ಇಲ್ಲಿಂದ ಕೈ ಬಿಡ್ತೀನಿ. ಸೊ ಅವಾಗ ಇಲ್ಲಿಂದ ಅವರು ಮೀನ್ ಪೊಸಿಷನ್ ಕಡೆ ಹೋಗ್ಬೇಕಾರೆ ಅವ್ರು ಯಾರು ಇಲ್ಲಿ ಕುಂತಿರ್ತಾರಲ್ಲ ಅವ್ರ ವೆಲಾಸಿಟಿ ಹೆಚ್ಚಿಗೆ ಹಾಕೊಂತ ಹೋಗ್ತೈತೆ ಕಡಿಮೆ ಹಾಕೊಂತ ಹೋಗ್ತೈತಿ? ಹೆಚ್ಚಿಗೆ ಹಾಕೊಂತ ಹೋಗ್ತೈತಿ ಅಲ್ರಿ. ನಾ ಏನು ಹೇಳಿದೆ, ವೆಲಾಸಿಟಿ ಹೆಚ್ಚಿಗೆ ಆಗೋಬೇಕಾದ್ರೆ ವೆಲಾಸಿಟಿ ಯಾವ ಡೈರೆಕ್ಷನ್ ಒಳಗಿರ್ತೈತಿ, ಎಕ್ಸಿಲರೇಷನ್ನು ಅದೇ ಡೈರೆಕ್ಷನ್ ಒಳಗಿರುತ್ತಂದ್ರೆ ಈ ಎಕ್ಸಿಲರೇಷನ್ ಮಾರಿ ಈಕ್ವಿಲಿಬ್ರಿಯಂ ಪೊಸಿಷನ್ ಕಡೆ ಐತಿಲ್ಲ ಈಗ. ಈಗ ನೋಡ್ರಿ, ಇಲ್ಲಿ ತನ ಬಂತು ಮೀನ್ ಪೊಸಿಷನ್ ಕಡೆ ಬಂತು, ಹೈಯೆಸ್ಟ್ ವೆಲಾಸಿಟಿ ಐತಿ. ಈಗ ಮುಂದೆ ವೆಲಾಸಿಟಿ ಕಡಿಮೆ ಹಾಕೊಂತ ಹೋಗುತ್ತೆ, ಡಿಕ್ರೀಸ್ ಹಾಕೊಂತ ಹೋಗ್ಬೇಕಾರೆ ವೆಲಾಸಿಟಿ ಹಿಂಗೈತಿ ಕಡಿಮೆ ಹಾಕೊಂಡು ಹೊಂಟೈತಿ. ಎಕ್ಸಿಲರೇಷನ್ ಹೆಂಗೆ ತೊಗೊಂತೀವಿ ನಾವು, ಕಡಿಮೆ ಹೋಗ್ಬೇಕಾರೆ ಅಪೋಸಿಟ್ ತಗೊಂತೀವಿ. ಸೊ ಎಕ್ಸಿಲರೇಷನ್ ಮಾರಿ ಆ ಕಡೆ ಬಂತು, ಮತ್ತೆ ಮೀನ್ ಪೊಸಿಷನ್ ಮತ್ತೆ ಹಿಂಗೆ ದಾಟಿ ಈ ಕಡೆ ಬಂದ್ವಿ, ವೆಲಾಸಿಟಿ ಇಲ್ಲಿ ಹೋಗಿತ್ತ ವಾಪಸ್ ವೆಲಾಸಿಟಿ ಇನ್ಕ್ರೀಸ್ ಹಾಕೊಂತ ಬರ್ಬೇಕಾರೆ ವೆಲಾಸಿಟಿ ಎಕ್ಸಿಲರೇಷನ್ ಸೇಮ್ ಡೈರೆಕ್ಷನ್. ಒಂದು ಕೆಲಸ ಮಾಡೋಣ, ಇದು ವೆಲಾಸಿಟಿ, ಇದು ಮತ್ತೆ ಟೈಮ್ ಆತಂತ ನೀವು ಹಿಂಗೆ ಮಾಡಿರಿ. ನಾ ಏನು ಹೇಳ್ತೀನಿ, ಓಕೆ ನಂದು ಲೆಫ್ಟ್ ಹ್ಯಾಂಡು ವೆಲಾಸಿಟಿ, ರೈಟ್ ಹ್ಯಾಂಡ್ ಹಿಂಗೆ ಬರ್ಕೊಳ್ಳಿ ಮತ್ತೆ ಎ ಅಂತ ಹೇಳಿ, ಇದೇನಿದೆ ಎಕ್ಸಿಲರೇಷನ್. ಈಗ ನೋಡ್ರಿ, ಇಲ್ಲಿಂದ ಬರೋಬೇಕಾರೆ ವೆಲಾಸಿಟಿ ಇನ್ಕ್ರೀಸ್ ಆಗ್ತದೆ ಡಿಕ್ರೀಸ್ ಆಗ್ತದೆ, ಹೆಚ್ಚಿಗೆ ಆಗುತ್ತೋ ಕಡಿಮೆ ಆಗುತ್ತೋ? ಹೆಚ್ಚಿಗೆ ಆಗುತ್ತೆ. ವೆಲಾಸಿಟಿ ಹೆಚ್ಚಿಗೆ ಆಗೋಬೇಕಾರೆ ವೆಲಾಸಿಟಿ ಹೆಂಗಿರುತ್ತೆ, ಎಕ್ಸಿಲರೇಷನ್ನು ಹಂಗೆ ಹಾಯ್ ವೆಲಾಸಿಟಿ ಹೌ ಆರ್ ಯು ಅಂತ ಎಕ್ಸಿಲರೇಷನ್ ಬರ್ತದೆ ಅದರ ಡೈರೆಕ್ಷನ್ನಾಗ. ಅವಾಗ ಎಕ್ಸಿಲರೇಷನ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ಮೀನ್ ಪೊಸಿಷನ್. ಹಿಂಗೆ ಬಂದು ವೆಲಾಸಿಟಿ ಹಿಂಗೆ ಕಡಿಮೆ ಆಗತ್ಕೊಳ್ಳಿ ಎಕ್ಸಿಲರೇಷನ್ ಹೊರಬಿಡುತ್ತೆ, ಹೋಗಲೇ ಡಿಕ್ರೀಸ್ ಆಗೋರ ಕಡೆ ಹೋಗಂಗಿಲ್ಪ ನಾವು ಅಂತ ಹೇಳಿ ಎಕ್ಸಿಲರೇಷನ್ ಅಂತೈತಿ. ಸೊಕ್ಕಮ ಯಾಗದಕ್ಕೆ ಅಂದ್ರೆ ನೀವು ಯಾರ ಫ್ರೆಂಡ್ಸ್ ಆಗೋದಿದ್ರೆ ಹಿಂಗೆ ಎಕ್ಸಿಲರೇಷನ್ ಗತೆ ಫ್ರೆಂಡ್ ಆಗಬಾರ್ದು, ವೆಲಾಸಿಟಿ ಗತೆ ಫ್ರೆಂಡ್ ಆಗ್ಬೇಕು. ವೆಲಾಸಿಟಿ ಹೇಳಿಬಿಡುದು ಡಿಸ್ಪ್ಲೇಸ್ಮೆಂಟ್, ನೀ ಹೆಂಗೆ ಡೈರೆಕ್ಷನ್ ಆಗಿರ್ತಿ ನಾನು ಹಂಗೆ. ಇದು ಆ್ಯಕ್ಚುಲಿ ಡೇಂಜರ್. ಅವ ಸಗಣಿ ತನ ಕರ್ಕೊಂಡು ಹೋದ್ರೆ ಸಿಗರೇಟ್ ಸೇದ್ಲಿ ಹೋಗ್ತೀನಿ ಮಸ್ತ್ ಮಜಾ ಬರ್ತೈತಿ, ಹುಚ್ಚ ಇನ್ನೂ ತನಕ ಸಿಗರೇಟ್ ಸೇದಕ್ಕೆ ಕಲ್ತಿಲ್ಲಲ್ಲ ನೀನು, ಮಜಾ ಬರುತ್ತೆ ನಾ ಹೇಳ್ತೀನಿ ಬಾನಿ ಅಂಥೇಳಿ ಒಂದು 10 ಮಂದಿ ಸೇರಿ ಸಿಗರೇಟ್ ಸೇರ್ತಿರ್ತಾರೆ. ಇವ್ ಹೊಸದಾಗಿ ಬಂದಿರ್ತಾನೆ ಫಸ್ಟಿಗೆ, ಇವ್ರು 10 ಮಂದಿ ಸೇರಿ ಸಿಗರೇಟ್ ಸೇದೋದು ನೋಡಿ ಅವ್ರು ಇವ್ನು ಹಸೆ ಮಾಡಿದ್ರೆ ಅಂತಿಕೋರಿ, ಇವ್ನು ಸೇದಕ್ಕೆ ಬರಂಗಿಲ್ಲ, ದಮ್ಮ ಇಲ್ಲ ನಿನಗೆ, ದಮ್ ಬೇಗ ಸಿಗರೇಟ್ ಅದಕ್ಕೆ ಅಂತ ಅಂದ್ಕೊಳ್ಳಿ, ಹೌದಲ್ಲ ನನಗೊಂದು ಕೊಡು. ನೆಕ್ಸ್ಟ್ ಡೇ 10 ಮಂದಿ ಸೇರಿ ಸಗಣಿ ತಿಂತಾರೆ ಹೋಗಿ. ಅಲ್ರಿ 10,000 ಮಂದಿ ಸಿಗರೇಟ್ ಸೇರ್ಲಿ, ಇವ್ರು ಯಾಕೆ ಚೇಂಜ್ ಮಾಡ್ಕೋಬೇಕು ಮನಸ್ಸು, ಇವ್ರಿಗೆ ಗೊತ್ತಿರ್ಬೇಕಲ್ಲ, ಹೇಳಿ ಗೊತ್ತಾಗ್ತಿಲ್ರಿ. ಯಾರು ಇನ್ನೊಬ್ರನ್ನ ಇಂಪ್ರೆಸ್ ಮಾಡಕ್ಕೆ ಜೀವನ ನಡೆಸ್ತಾರೆ ನೋಡ್ರಿ, ಅಥವಾ ಇನ್ನೊಬ್ರು ನನ್ನ ಬಗ್ಗೆ ಏನು ತಿಳ್ಕೊತಾರೆ ಅನ್ನೋದ್ರ ಮೇಲೆ ಇವ್ರದ್ದು ಜಾಯೋ ಮಿಸ್ರಿನೋ ಡಿಪೆಂಡ್ ಆಗ್ತೈತಿ ಅಂದ್ರೆ ಸತ್ರ ಅವ್ರ ಜೀವನದಾಗ.
ಇನ್ನೊಬ್ರನ್ನ ಇಂಪ್ರೆಸ್ ಒಟ್ಟ ಮಾಡಿ ನೀವು ಹಿಂಗೆ ಬರಕ್ಕೆ ಹತ್ಕೊಂಡು ಎಲ್ಲರೂ ನನ್ನ ನೋಡ್ಬೇಕು ಏನಿಲ್ಲ, ಅವಶ್ಯಕತೆ ಇಲ್ಲ. ಇನ್ನೊಬ್ರನ್ನ ಇಂಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಯು ಆರ್ ಯುನೀಕ್. ಇನ್ನೊಬ್ರನ್ನ ಇಂಪ್ರೆಸ್ ಮಾಡಕ್ಕೆ ಹೋಗ್ಬೇಡ್ರಿ, ಹುಚ್ಚ ಹಿಡಿದೈತಿ ಶಬ್ದಿಸ್ಬಿಟ್ಟು. ನಾನು ಫೇಸ್ಬುಕ್ ಪೋಸ್ಟ್, ನಾನು ಇನ್ಸ್ಟಾ ಪೋಸ್ಟ್ ಲೈಕ್ ಮಾಡ್ಬೇಕು ಮಂದಿ, ನಾನು ವಾಟ್ಸಪ್ ಸ್ಟೇಟಸ್ ಎಲ್ಲರೂ ನೋಡಿ ಏನಿಲ್ಲ. ವಾಟ್ಸಪ್ ಸ್ಟೇಟಸ್ನಾಗ ಒಂದೇ ಮಾತು, ನಿಮ್ಮ ಎಮೋಷನ್ಸ್ ಫೀಲಿಂಗ್ಸ್ ಹಾಕಬಾರ್ದು. ಎಮೋಷನ್ಸ್ ಫೀಲಿಂಗ್ಸ್ ಮನಸ್ಸಿನೊಳಗೆ ನಿಮ್ಮವು, ಇನ್ನೊಬ್ರ ಮುಂದೆ ಹೇಳ್ಕೊಳಕ್ಕಲ್ಲ. ಈಗ ಜಗತ್ತು ಹಂಗಾಗ್ಬಿಡೈತೆ. ಇಲ್ಲಕ್ಕೆ ನನಗೆ ಮನೆ ಕೇಳತ್ತಾರೆ, ಸರ್ ನಿಮ್ಮ ಮಗನ ಫೋಟೋ ತೋರಿಸ್ರಿ ಅಂತ ಹೇಳಿ ಅವ್ರು ಕೇಳಿದ್ರೆ ಭಯ ಆಗುತ್ತಲ್ಲ, ಏನು ಹೇಳಕತ್ತೀನಿ, ಹಂಗೆ ಭಾಳ ಜನ ಕೇಳಿರ್ತಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಅವು ಹುಟ್ಟಿದ ಕೂಸು ಇನ್ನೂ ಈಗ ಕೊಟ್ಟಿರ್ತಾರೆ, ಬ್ಲೆಸ್ಡ್ ವಿತ್ ಅ ಬೇಬಿ ಬಾಯ್ ಅಂಥೇಳಿ ಹಿಂಗೆ ಫೋಟೋ ಹೊಡೆದು ಅಲ್ಲಿ ಕೂಸು ನೋಡಿ ಫಸ್ಟ್ ಅದು ಏನು ಹೆಲ್ತ್ ಕಂಡೀಷನ್ ಐತಿ ಲಕ್ಷ ಕೊಡ್ರಿ. ಫಸ್ಟ್ ಇವ್ರಿಗೆ ಹೋಗಿ ಸೋಷಿಯಲ್ ಮೀಡಿಯಾದಾಗ ಹಾಕ್ಬೇಕು. ಮಂದಿ ನೋಡಿ, ಮಂದಿ ಸಲುವಾಗಿ ಜೀವನ ನಡೆಸೋದು. ಒಟ್ಟು ಪ್ರತಿ ಕ್ಷಣದೊಳಗು ಏನು ಒಂದು ಸ್ಟೆಪ್ ತೊಗೊಳ್ಬೇಕಾರೆ ಏನು ತಿಳ್ಕೊಂತಾರೆ ಮಂದಿ, ಏನು ತಿಳ್ಕೊಂಡು ಸರಂಗೆ ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಅಟ್ಲೀಸ್ಟ್ ನಿಮ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿಲ್ಲಾರ್ದ ಹಂಗೆ ಮಾಡಕತ್ತಿದ್ರೆ ಸ್ವಲ್ಪ ಸ್ಟಾಪ್ ಮಾಡಿರಿ. ಇನ್ನೊಬ್ರು ಇಂಪ್ರೆಸ್ ಮಾಡಕ್ಕೆ ಹುಟ್ಟು ಬಂದಿಲ್ಲ, ನೀವು ಇಲ್ಲಿ ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳಕ್ಕೆ ಬಂದಿರಿ. ಓಕೆ, ಇದಕ್ಕೆ ಹಿಂಗಿತ್ತಂದ್ರೆ ಎಕ್ಸಿಲರೇಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಆಲ್ವೇಸ್ ಡೈರೆಕ್ಟ್ ಟುವರ್ಡ್ಸ್ ದ ಮೀನ್ ಪೊಸಿಷನ್. ಇದ್ರ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಕರೀತಾರೆ. ಈ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಒಳಗೆ ವಾಟ್ ಈಸ್ ಟೈಮ್ ಪಿರಿಯಡ್ ಆ್ಯಂಡ್ ವಾಟ್ ಈಸ್ ಫ್ರೀಕ್ವೆನ್ಸಿ ಅಂತ ಎರಡು ಬರ್ತಾವ. ಅಲ್ಲದ ನೋಡಿ ನೆಕ್ಸ್ಟ್ ಅದಾವನಿಲ್ಲ, ಯಾವ ಪೇಜ್ ಅದು ಕರೆಕ್ಟ್ ಪೇಜ್ ತೆಗೀರಿ ಮೊದಲ. ಹಾಂ, ಅದರೊಳಗೆ ಓಕೆ. ಸೊ ವಾಟ್ ಈಸ್ ಟೈಮ್ ಪಿರಿಯಡ್ ಅಂದ್ರೆ ಟೈಮ್ ಟೇಕನ್ ಫಾರ್ ಒನ್ ಕಂಪ್ಲೀಟ್ ಆಸಿಲೇಷನ್. ಈಗ ಜೋಕಾಲಿ ಎಕ್ಸ್ಟ್ರೀಮ್ ಪೊಸಿಷನ್ನಿಂದ ಚಲೋ ಆತಂದ್ರೆ ಎಲ್ಲಿಂದ ಹಾಂ ಚಲುವಾಗಿ ಇನ್ನೊಂದು ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋಗಿ ವಾಪಸ್ ಅಲ್ಲಿಗೆ ಬರೋಕ್ಕೆ ಎಷ್ಟು ಟೈಮ್ ಹಿಡಿದೈತಿ? ಚಲೋ, ಅದು ಚಲೋ ಟೈಮ್ ಸರ್. ಏನು ಅದಕ್ಕೇನು ಕರೀತಾರೆ? ಟೈಮ್ ಪಿರಿಯಡ್ ಅಂತ ಕರೀತಾರೆ. ಫ್ರೀಕ್ವೆನ್ಸಿ ಅಂದ್ರೆ ಒಂದು ಸೆಕೆಂಡ್ನೊಳಗೆ ಎಷ್ಟು ಆಸಿಲೇಷನ್ಸ್ ಆಗ್ತಾವೆ ಸರ್? ಹಿಂಗೆ ಹುಚ್ಚಂಗೆ ಮಾತ್ರ ಅಲ್ಲಿ ಒಂದು ಸೆಕೆಂಡ್ನಾಗ ಎಷ್ಟು ಅರ್ಥ ಚೋಕಲ್ ಆಡ್ತೀರಿ ಸರ್ ನೀವು ಹೇಳ್ರಿ? ಒಂದ್ಸಲ ಹಿಂಗೆ ಹೋಗಿ ಬರೋಕೆ ಒಂದು 10 ಸೆಕೆಂಡ್ ಹಿಡಿತೈತಿ, 5 ಸೆಕೆಂಡ್ ಹಿಡಿತೈತಿ ಅಂತ ತಿಳ್ಕೊರಿ ಸರ್. ಒಂದು ಸೆಕೆಂಡ್ನಾಗ ಎಷ್ಟು ಅರ್ತಿ? ಜೋಕಾಲಿ ಕೇಸ್ನೊಳಗೆ ಹಂಗೆ ಆಗಂಗಿಲ್ಲ, ಫ್ಯಾನ್ ಕೇಸ್ನಾಗ ಆಗಲಿಲ್ಲ. ಜೋರು ಹಚ್ಚ್ರಿ, 1 ಸೆಕೆಂಡ್ ಒಳಗೆ 10 ರೊಟೇಷನ್ ಮಾಡತ್ತದು. ಸೊ ನಂಬರ್ ಆಫ್ ಆಸಿಲೇಷನ್ಸ್ ಇನ್ 1 ಸೆಕೆಂಡ್. ಏನು ಹೇಳತ್ತೀನಿ ಗೊತ್ತಾಗ್ತಿಲ್ಲ? ಟೈಮ್ ಟೇಕನ್ ಫಾರ್ ಒನ್ ಕಂಪ್ಲೀಟ್ ಆಸಿಲೇಷನ್ ಈಸ್ ಟೈಮ್ ಪೀರಿಯಡ್. ನಂಬರ್ ಆಫ್ ಆಸಿಲೇಷನ್ಸ್ ಇನ್ 1 ಸೆಕೆಂಡ್ ಈಸ್ ಫ್ರೀಕ್ವೆನ್ಸಿ. ಗೊತ್ತಾಗ್ತಿದ್ದು? ಆ್ಯಕ್ಚುಲಿ ಅದು ರಿಮಾರ್ಕ್ಸ್ನೊಳಗೆ ಒಂದು ಪಾಯಿಂಟ್ ಇತ್ತು, ಏನಂದ್ರೆ ವೈಬ್ರೇಷನ್ನಿಗೂ ಆಸಿಲೇಷನ್ನಿಗೂ remarks no second point. There is no significant difference between oscillations and vibrations. When the frequency is small, we call it oscillation, like the oscillation of a branch of a tree. While when the frequency is high, we call it vibration, like the vibration of a string of a musical instrument. ಈಗ ಗಿಟಾರ್ನೊಳಗಿಂದ ಒಂದು ಸ್ಟ್ರಿಂಗನ್ನು ಹಿಂಗೆ ಪ್ಲಕ್ ಮಾಡಿ ಬಿಟ್ರೆ ಅದು ಹಿಂಗೆ ಕಾಣ್ತೈತಲ್ರಿ, ವೈಬ್ರೇಷನ್ ಹಿಂಗೆ ಆಗೋದು ಕಾಣಿಸುತ್ತಿಲ್ರಿ? ನೋಡಿಲ್ಲ? ಹಿಂಗೆ ಕಾಣಿಸುತ್ತೆ ನಿಂಗೆ, ಅದು ಹಿಂಗೆ ಸೊಗಾಶ ವೆರಿ ಹೈ ಫ್ರೀಕ್ವೆನ್ಸಿ ಇರ್ತೈತಿ, ಕ್ಲಿಯರಾಗಿ ಕಾಣಿಸಂಗೆ ಇಲ್ಲ. ಸೊ ಫಾಸ್ಟಾಗಿ ವೈಬ್ರೇಷನ್, ಫಾಸ್ಟಾಗಿ ಮೂವ್ಮೆಂಟ್ ಟು ಆ್ಯಂಡ್ ಫ್ರೋ ಇದ್ರೆ ಅದಕ್ಕೆ ವೈಬ್ರೇಷನ್ ಅಂತಾರ. ಹಿಂಗೆ ಸೊಕಾಶಾಗಿ ಕ್ಲಿಯರಾಗಿ ಕಾಣಿಸಕತೈತಿ, ಹಿಂಗೆ ಜೋಕಾಲ್ ಆಡಾಕತ್ತಾರ, ಅದಕ್ಕೆ ಆಸಿಲೇಷನ್. So what is frequency? ಇನ್ನೊಂದು ಸರ್ತಿ ಹಂಗೆ ನೋಡ್ಬಿಡೋಣ. The number of times the motion repeats in 1 second is called frequency of periodic motion. It is denoted by F. The frequency F and the period T are related to each other by F is equals to 1 divided by T. ಹ್ಞೂನ್ರಿ. ಈಗ ಒಂದು ಕ್ವಶನ್ ಕೇಳ್ತೀನಿ, ವಿಚಾರ ಮಾಡಿ. ನೀವು ಮುಳುಗುಂದ ಹಾಕಿದಾಗ ಅಥವಾ ಗದಗ್ನೊಳಗೆ ಅಂದಂಗೆ ಸ್ಟಾರ್ಟ್ ಮಾಡಿಲ್ಲ, ಮುಳುಗುಂದ ಹಾಕಿದಾಗ ಅಥವಾ ಗದಗ್ನೊಳಗೆ ಎಲ್ಲೋ ಒಂದು ಕಡೆ ಸಿಗ್ನಲ್ ಕಡೆ ನಿಂತೀರಿ, ನೈಟ್ 9 o'clock ಆದಮೇಲೆ ಅವು ಸಿಗ್ನಲ್ ಸ್ಟಾಪ್ ಆಗಿ ಬರೀ ಅದು ಆರೆಂಜ್ ಅಥವಾ ಯೆಲ್ಲೋ ಕಲರ್ ಏನಿರುತ್ತಲ್ಲ ಅದಷ್ಟು ಬ್ಲಿಂಕ್ ಆಗ್ತಿರ್ತೈತೆ. ಸೊ ಯೆಲ್ಲೋ ಅಂತ ಹೇಳಿ ಅದು ಒಂದೊಂದು ಕಡೆ ಯೂಸ್ ಮಾಡ್ತಿರ್ತಾರೆ.
ಸೊ ಎಲ್ಲೋ ಕದರಿಗೆ ಅದು ಬ್ಲಿಂಕ್ ಆಗತ್ತೆ ಅಂತ ಅನ್ಕೊಳ್ಳೋಣ ನಾವು. ಸೊ ಅದನ್ನ ನೋಡ್ಕೊಂಡ್ ನಿಂತೀರಿ, ಯಾರೋ ಒಬ್ರು ಫ್ರೆಂಡಿಗೆ ವೇಟ್ ಮಾಡಾಕತ್ತೀರಿ, ಅವ್ರು ಬರೋವಲ್ರು, ಬೇಸರ ಏನು ಮಾಡ್ಬೇಕು ಅಂತ ಹಿಂಗೆ ನೋಡ್ಕೊಂತ ಮೂನ್ ನೋಡ್ಕೊಂಡು ನಿಂದಿರ್ಬೇಕಂದ್ರೆ ಅವು ತಮಾಸೆ ಏನು ಮಾಡಿ. ಸೊ ಅದಕ್ಕೆ ಸಿಗ್ನಲ್ ಕಡೆ ಕಣ್ಣು ಹೋತ ಅದನ್ನ ನೋಡ್ಕೊಂಡು ನಿಂತೀರಿ. ಸ್ವಲ್ಪ ಹಂಗೆ ನೀವು ಅಬ್ಸರ್ವ್ ಮಾಡಿದ್ರಿ, ಒಂದು ಸೆಕೆಂಡ್ ಟೈಮ್ ಅವನದ್ರೊಳಗೆ 2 ಸಲ ಬ್ಲಿಂಕ್ ಆಗ್ತೈತೆ. ಎಷ್ಟು ಸರ್ತಿ ಬ್ಲಿಂಕ್ ಆಗ್ತೈತಿ? ಎಷ್ಟು ಟೈಮ್ನಾಗ? ಸೊ 1 ಸೆಕೆಂಡ್ನೊಳಗೆ 2 ಸರ್ತಿ ಬ್ಲಿಂಕ್ ಆಗ್ತೈತಿ ಅಂದ್ರೆ 1 ಸರ್ತಿ ಬ್ಲಿಂಕ್ ಆಗಕ್ಕೆ ಎಷ್ಟು ಟೈಮ್? ಹಾಫ್ ಸೆಕೆಂಡ್. ಸೊ ವಾಟ್ ಈಸ್ ಹಾಫ್ ಸೆಕೆಂಡ್ ಹಿಯರ್ ಆ್ಯಂಡ್ ವಾಟ್ ಈಸ್ 2 ಹಿಯರ್? ಈಗ ಎಷ್ಟು ಸರ್ತಿ 1 ಸೆಕೆಂಡ್ನಾಗ ಬ್ಲಿಂಕ್ ಆಗ್ತೈತಿ? ಅದು ಫ್ರೀಕ್ವೆನ್ಸಿ. ಸೊ ಅದಕ್ಕಿಲ್ಲೇ ವಾಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ದ ಟ್ರಾಫಿಕ್ ಸಿಗ್ನಲ್ ಅಂತ ಕೇಳಿದರೆ 2 ಹರ್ಡ್ಸ್ ಅನ್ಬೇಕು. ಹರ್ಡ್ಸ್ ಅದರದ್ದು ಇದು ಅದ 2 ಹರ್ಡ್ಸ್ ಈಸ್ ದ ಫ್ರೀಕ್ವೆನ್ಸಿ. ವಾಟ್ ಈಸ್ ಟೈಮ್ ಪೀರಿಯಡ್? ಟೈಮ್ ಪೀರಿಯಡ್ ಅಂದರೆ 1 ಸರ್ತಿ ಬ್ಲಿಂಕ್ ಆಗಕ್ಕೆ ಎಷ್ಟು ಟೈಮ್ ಬೇಕು? ಅದು ಟೈಮ್ ಪೀರಿಯಡ್. ಹೌದಲ್ರಿ? 2 ಸರ್ತಿ ಬ್ಲಿಂಕ್ ಆಗಕ್ಕೆ ಎಷ್ಟು ಟೈಮ್ ಬೇಕು? ಅದು ಫ್ರೀಕ್ವೆನ್ಸಿ. ಹೌದಲ್ರಿ? ಅಲ್ಲ, 3 ಸರ್ತಿ ಬ್ಲಿಂಕ್ ಆಗಕ್ಕೆ ಎಷ್ಟು ಟೈಮ್ ಬೇಕು? ಅದು ಫ್ರೀಕ್ವೆನ್ಸಿ. ಮತ್ತೆ 1 ಸೆಕೆಂಡ್ನೊಳಗೆ ಎಷ್ಟು ಸರ್ತಿ ಬ್ಲಿಂಕ್ ಆಗ್ತೈತಿ? ಅದು ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಯಾರು ಟೈಮ್ ಪೀರಿಯಡ್ ಅಂತಾರೆ. ಟೈಮ್ ಪೀರಿಯಡ್ ಅಂದ್ರೆ 1 ಸರ್ತಿ ಬ್ಲಿಂಕ್ ಆಗಕ್ಕೆ ಎಷ್ಟು ಟೈಮ್ ಬೇಕು ಅದು. ಈಗ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದರೆ ಟೈಮ್ ಪೀರಿಯಡ್ ವ್ಯಾಲ್ಯೂ ಹೇಳ್ರಿ ನನಗೆ. ನಮ್ಮ ಎಕ್ಸಾಂಪಲ್ನಾಗಿನ ಟೈಮ್ ಪೀರಿಯಡ್ ವ್ಯಾಲ್ಯೂ ಹೇಳ್ರಿ. 0.5 ಸೆಕೆಂಡ್. ಕ್ಯಾನ್ ಐ ರೈಟ್ 0.5 ಆಸ್ ಹಾಫ್? ಅಂದ್ರೆ ಸರ್ ನೀವು ಅದಂದ್ರೆ ನಮಗಂದ್ರೆ ಹಂಗೆ, ನೀವು ಹಂಗಂದ್ರೆ ಮತ್ತೆ ನಾವು ವಾಪಸ್ ಹೌದಂತೀವಿ ಹಾಫ್ ಸೆಕೆಂಡ್ ಸರ್ ಅಂತ ಹೇಳಿ. ಓಕೆ, ಫ್ರೀಕ್ವೆನ್ಸಿ ಎಷ್ಟಾಯ್ತಲ್ಲ ಇಲ್ಲಿ? 2. ಬರೀ 2 ಅಂದ್ರೆ ಮತ್ತೆ ಇಲ್ಲಿ ಬರೀ ಹಾಫ್ ಅಂದ್ರೆ ಹಾಫ್ ಸೆಕೆಂಡ್ ಅಂದ್ರೆ ಇಲ್ರಿ ಇಲ್ಲಿ. ಹಂಗೆ ಫ್ರೀಕ್ವೆನ್ಸಿ ಇಸ್ 2 ಹರ್ಡ್ಸ್. ಸ್ವಲ್ಪ ನಾವು ಇಲ್ಲಿ ಅಬ್ಸರ್ವ್ ಮಾಡಿದರೆ ಇವೆರಡು ವ್ಯಾಲ್ಯೂ ಒಂದಕ್ಕೊಂದು ರೆಸಿಪ್ರೋಕಲ್ ಅದಾವ. ಅಂದ್ರೆ ಫ್ರೀಕ್ವೆನ್ಸಿ ರೆಸಿಪ್ರೋಕಲ್ ತಗೊಂಡ್ರೆ ಟೈಮ್ ಪೀರಿಯಡ್ ಸಿಗುತ್ತೆ, ಟೈಮ್ ಪೀರಿಯಡ್ ರೆಸಿಪ್ರೋಕಲ್ ತಗೊಂಡ್ರೆ ಫ್ರೀಕ್ವೆನ್ಸಿ ಸಿಗ್ತದೆ. ಸೊ ಅದಕ್ಕೆ ಒಂದು ಫಾರ್ಮುಲಾ ಏನು ಇದನ್ನು ಪ್ರೂವ್ ಮಾಡಬಹುದು. ಅದು ಪ್ರೂಫ್ ನಿಮ್ಮ ಸಿಲೆಬಸ್ನೊಳಗಿಲ್ಲ. ಏನಂತ? ಫ್ರೀಕ್ವೆನ್ಸಿ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಟೈಮ್ ಪೀರಿಯಡ್ ಅಂತ ಹೇಳಿ ಒಂದು ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಏನು? ಇದ್ರ ಯೂಸ್ ಏನಂದ್ರೆ ಇದು ಗೊತ್ತಿದ್ರೆ ಇದನ್ನ ಕಂಡುಹಿಡಿಬೋದು, ಇದನ್ನ ಗೊತ್ತಿದ್ರೆ ಅದು ಕಂಡುಹಿಡಿಬೋದು. ಗೊತ್ತಾಗ್ತಿಲ್ಲ. ಪೀರಿಯಡ್ ಈಸ್ ಮೆಷರ್ಡ್ ಇನ್ ಸೆಕೆಂಡ್ ಆ್ಯಂಡ್ ಫ್ರೀಕ್ವೆನ್ಸಿ ಈಸ್ ಮೆಷರ್ಡ್ ಇನ್ ಪರ್ ಸೆಕೆಂಡ್. ಯಾಕಂದ್ರೆ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ಸ್ ಟು 1 ಬೈ ಟೈಮ್ ಪೀರಿಯಡ್. ಟೈಮ್ ಪೀರಿಯಡ್ದು SI ಯೂನಿಟ್ ಸೆಕೆಂಡ್ ಅಂದ್ರೆ ಸೆಕೆಂಡ್ ಮೇಲೆ ಬಂದ್ರೆ ಪರ್ ಸೆಕೆಂಡ್. ಸೆಕೆಂಡ್ ರೇಸ್ ಟು -1. ಸೆಕೆಂಡ್ ರೇಸ್ ಟು -1 ಅನ್ನೋ ಬದಲಿ ಒಬ್ಬ ಸೈಂಟಿಸ್ಟ್ ಹೆಸರನ್ನ ತೊಗೊಂಬಂದು ಅದಕ್ಕೆ ಅವನ ಮರ್ಯಾದೆಗೆ ಅಂಥೇಳಿ ರೆಸ್ಪೆಕ್ಟ್ ಕೊಡೋಕೆ ಅಂಥೇಳಿ ಅವನ ಹೆಸರನ್ನು ಆ ಫ್ರೀಕ್ವೆನ್ಸಿಗೆ ಯೂನಿಟ್ ಆಗಿ ಇಟ್ಟಾರ, ಹರ್ಡ್ಸ್ ಅಂಥೇಳಿ. ಸೊ ನೆಕ್ಸ್ಟ್ ಒನ್ ಡಿಸ್ಪ್ಲೇಸ್ಮೆಂಟ್ ಅಂತ ಬರ್ತೈತಿ. ಇದಕ್ಕೆ ಹೆಚ್ಚಿನ ಮಾಹಿತಿ ಮುಂದೆ ಕಲಿತೀವಿ. ಅಂದ್ರೂ ಹಂಗೆ ಒಂದು ಮಾತು, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಮನೆ ಡಿಸ್ಕಸ್ ಮಾಡಿವಿಲ್ಲ. ಇನಿಷಿಯಲ್ ಪೊಸಿಷನ್ನಿಂದ ಫೈನಲ್ ಪೊಸಿಷನ್ ನಾವು ಮೂವ್ ಆದ್ರೆ ಅವು ಎರಡು ನೋಡು ಸ್ಟ್ರೇಟ್ ಲೈನ್. ಆ ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಪೊಸಿಷನ್ ಆ್ಯಂಡ್ ದ ಫೈನಲ್ ಪೊಸಿಷನ್ ಈಸ್ ಕಾಲ್ಡ್ ಅಂತ ಹೇಳ್ತಾರೆ. ಹೌದ್ರಿ? ಈಗ ಜೋಕಾಲಿ ಕೇಸ್ನೊಳಗೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಅಂತ ಕೇಳಿದ್ರೆ ಇದನ್ನ ಹಿಂಗೆ ಮೆಷರ್ ಮಾಡ್ತಾರೆ. ಇದನ್ನ ಸ್ಟ್ಯಾಂಡರ್ಡ್ ಆಗಿ ತೊಗೊತಾರೆ. ಇಕ್ವಿಲಿಬ್ರಿಯಂ ಪೊಸಿಷನ್ ಅಥವಾ ಮೀನ್ ಪೊಸಿಷನನ್ನು ಸ್ಟ್ಯಾಂಡರ್ಡ್ ಆಗಿ ತಗೊಂಡು ಅಲ್ಲಿಂದ ಈ ಸದ್ದೇ ಜೋಕಾಲಿ ಎಲ್ಲೈತಿ ಒಂದು ಕೆಲಸ ಮಾಡೋಣ. ಹೆಂಗೂ ಕ್ಯಾಮರಾ ರೆಕಾರ್ಡ್ ಮಾಡೋಕತ್ತೈತಲ್ಲ, ಇಲ್ಲಿ ಫ್ಯಾನ್ ಕಿತ್ತಿ ಇಲ್ಲೊಂದು ಹುಕ್ ಹಾಕಿ ಒಬ್ರನ್ನ ಜೋಕಾಲಿ ಆಡ್ಸೋಣ ಅಂತ. ಜೋಕಾಲಿ ಆಡ್ಸಿದ್ ಹೆಂಗೂ ಈಗ ಪ್ರತಿ ವರ್ಷ ನಾನು ಹಿಂಗೆ ಹೇಳ್ತಿದ್ದೆ ಏನಂದ್ರೆ ಇಲ್ಲೊಂದು ಕ್ಯಾಮ್ರಾ ಇಟ್ಟು ನಾವು ರೆಕಾರ್ಡ್ ಮಾಡಿ ಒಂದು ಜೋಕಾಲಿ ಆಡ್ಸೋಣ ಅಂತ ಹೇಳ್ತಿದ್ವಿ. ಸೊ ಅದು ರಿಯಾಲಿಟಿ ಆಗಿ ಹಿಂಗೆ ಮಾಡಿ ಆಮೇಲೆ ಏನು ಮಾಡೋಣ, ಅದನ್ನು ಸ್ಟಾಪ್ ಮಾಡಿ ಅದನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ಪ್ರೊಜೆಕ್ಟರ್ನೊಳಗೆ ಅವ್ರು ಯಾರು ಜೋಕಾಲಿ ಆಡಾರಲ್ಲ ಅವ್ರದ್ದು ವಿಡಿಯೋ ಇಲ್ಲಿ ಹಾಕಿ, ಸೊ ಅವ್ರು ಹಿಂಗೆ ಜೋಕಾಲಿ ಆಡೋಬೇಕಾರೆ ಹಿಂಗೆ ಹೋಗ್ಕೊಂಡು ಪಾಸ್ ಮಾಡ್ಬಿಡೋಣ. ಇಲ್ಲಿಗೆ ಹೋಗಿ ಅವ್ರು ನಿಂತಿರಂತಿಕೋರು ಹಿಂಗೆ. ಹ್ಞೂ ರೀ, ಇಲ್ಲಿಗೆ ಹೋಗಿ ನಿಂತಾರ ವಿಡಿಯೋ ಪಾಸ್ ಮಾಡಿ ಬಂದಾಗ ಈಗ ಯಾರೋ ಈ ಸದ್ಯ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಅಂತ ಕೇಳಿದ್ರಂದ್ರೆ ಈ ಮೀನ್ ಪೊಸಿಷನ್ನಿಂದ ಅವರು ಎಷ್ಟು ದೂರದೊಳಗಿದ್ದಾರೆ ರೈಟ್ ನಾವು, ಅದು ಅವ್ರದ್ದು ಡಿಸ್ಪ್ಲೇಸ್ಮೆಂಟ್. ತಿಳಿತ್ರಿ?
ಮೀನ್ ಪೊಸಿಷನ್ ಇದ್ದಾಗ ಮೀನ್ ಪೊಸಿಷನ್ನಾಗ ಜೋಕಾಲಿ ಇದ್ರೆ ಡಿಸ್ಪ್ಲೇಸ್ಮೆಂಟ್ ಎಷ್ಟು? ಶಾನೆ ಅದ. ಸೊ ಅಲ್ಲಿಂದ ಮೀನ್ ಪೊಸಿಷನ್ ನಾವು ದೂರ ಹೋಗ್ಕೊಂತ ಹೋದಂಗೆ ಡಿಸ್ಪ್ಲೇಸ್ಮೆಂಟ್ ಗೋಸ್ ಆನ್ ಇನ್ಕ್ರೀಸಿಂಗ್ ಹೆಚ್ಚಿಗೆ ಹಾಕುವಂತ ಹೋಗ್ತದೆ. ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ದಟ್ ದ ಜೋಕಾಲಿ ಹ್ಯಾಸ್ ಫ್ರಮ್ ಇಟ್ಸ್ ಮೀನ್ ಪೊಸಿಷನ್, ಇದಕ್ಕೆ ಆಂಪ್ಲಿಟ್ಯೂಡ್ ಅಂತ ಕರೀತಾರೆ. ಈಗ ಜೋಕಾಲಿ ಒಂದು ಸರ್ಟನ್ ಹೈಟಿಗೆ ಹೋಗಿ ನಿಂತು ವಾಪಸ್ ಬರ್ತೈತಿಲ್ರಿ, ಎಲ್ಲಕ್ಕಿಂತ ಮ್ಯಾಲೆ ಎಲ್ಲಿ ತನಕ ಹೋಗಿತ್ತಲ್ಲ, ಅದಕ್ಕೆ ಎಕ್ಸ್ಟ್ರೀಮ್ ಪೊಸಿಷನ್ ಅಂತ ಕರೀತಾರಲ್ಲ. ಆ ಎಕ್ಸ್ಟ್ರೀಮ್ ಪೊಸಿಷನ್ ಹಾಗೂ ಮೀನ್ ಪೊಸಿಷನ್ ನಡುವೆ ಇರ್ತಕ್ಕಂತಹ ಡಿಸ್ಪ್ಲೇಸ್ಮೆಂಟಿಗೆ ಒಂದು ಹೆಸರು ಆಂಪ್ಲಿಟ್ಯೂಡ್. ಅಂದ್ರೆ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ವೈಮ್ಯಾಕ್ಸ್ ಈಸ್ ಆಲ್ಸೋ ನೋನ್ ಆಸ್ ಆಂಪ್ಲಿಟ್ಯೂಡ್ ಎ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ನೆಕ್ಸ್ಟ್ ಟಾಪಿಕ್ ಪೇಜ್ ನಂಬರ್ 26 ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆ್ಯಂಡ್ ಯೂನಿಫಾರ್ಮ್ ಸರ್ಕ್ಯುಲಾರ್ ಮೋಷನ್. ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈಗ ನಾವು ಒಂದು ಫಾರ್ಮ್ಯುಲಾ ಡಿರೈವ್ ಮಾಡುವಂತಹ ಉದ್ದೇಶ ಇಟ್ಕೊಂಡು ಈ ಟಾಪಿಕ್ ಸ್ಟಾರ್ಟ್ ಮಾಡ್ತೀವಿ. ನಾವು ಒಂದು ಇದನ್ನ ಮಾಡಕ್ಕೆ ಹೊಂಟೀವಿ. ಅದೇನಿದೆ ಅಂದ್ರೆ ಇದು, ಈ ಇಕ್ವೇಶನ್ ನಾವು ಡಿರೈವ್ ಮಾಡಕ್ಕೆ ಹೊಂಟೀವಿ. ಏನಿದೆ ಅಂದ್ರೆ y ಇಸ್ ಈಕ್ವಲ್ಸ್ ಟು a sin ಒಮೆಗಾ ಟಿ ಅಂತ ಹೇಳಿ. ಇದು ಒಮೆಗಾ ಇದೆ, ಇದು ಟಿ ಟೈಮ್ ಇದೆ, ಟೈಮ್. ಸೊ y ಅಂದ್ರೆ ಏನೋ ಹೇಳಿದ್ವಲ್ಲ, a ಅಂದ್ರೆ ಟಿ ಅಂದ್ರೆ ಒಮೆಗಾ ಅಂದ್ರೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕು, ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಫಾರ್ಮುಲಾ ಎದಕ್ಕೆ ಬೇಕು, ಏನು ಫಾರ್ಮುಲಾ ಇದೆ ಅಂತ ಅರ್ಥ ಮಾಡ್ಕೊಂಡ್ರೆ ಆಮೇಲೆ ಡೆರಿವೇಶನ್ ಸ್ಟಾರ್ಟ್ ಮಾಡೋಣ ಅಂತ. ಈಗ ಒಂದು ಕೆಲಸ ಮಾಡೋ, ಮತ್ತು ಆ ಜೋಕಾಲಿ ಆಗಲೇ ಆಡಾಕತ್ತಿದ್ರಲ್ಲ, ಆಗಲೇ ಅವ್ರೋಡ ಸಾರಿ ಸ್ವಲ್ಪ ನಾ ಆಡ್ತೀನಿ ಅಂದ್ರೆ ಮತ್ತೆ ನೀವು ಯಾರು ಬೇಕಾದ್ರೆ ಬರ್ರಿ. ಸೊ ನಿಮ್ಮನ್ನು ಕೂಡಿಸಿ ಅಥವಾ ಒಂದು ಕೆಲಸ ಮಾಡಿರಿ, ಇದಕ್ಕೆ ಬೇರೆ ನಿಮ್ಮ ಫ್ರೆಂಡ್ ಒಬ್ಬರನ್ನ ಕೂಡಿಸ್ರಿ, ನಿಮ್ಮ ಇಮ್ಯಾಜಿನೇಷನ್ ಒಳಗೆ ನಿಮ್ಮ ಫ್ರೆಂಡನ್ನು ಕೂಡಿಸಿ ಜೋಕಾಲಿ ಆಡಿಸ್ರಿ. ಅವ್ರನ್ನ ಒಂದು ಸರ್ಟನ್ ಆಂಪ್ಲಿಟ್ಯೂಡಿಗೆ ಕರ್ಕೊಂಡು ಹೋಗಿ ನಾ ಹಿಂಗೆ ಬಿಡ್ತೀನಿ, ನೀವು ಇಲ್ಲಿ ನಿಂದಿರ್ತೀರಿ ಮುಂದೆ. ಅಂದ್ರೆ ನಿಮ್ಮ ಹಿಂದೆ ಜೋಕಾಲಿ ಆಡಾಕತ್ತಾರ, ಯು ಕೆನಾಟ್ ಸಿ. ಅವ್ರು ಜೋಕಾಲಿ ಆಡಾಕತ್ತಿದ್ದು ನಿಮಗೆ ಕಾಣಿಸಂಗಿಲ್ಲ, ಹಿಂಗೆ ಜೋಕಾಲಿ ಆಡಾಕತ್ತಾರ. ಸೊ ನೀವು ಆ ಕಡೆ ನೋಡ್ಕೊಂಡು ನಿಂತೀರಿ. ನಿಮ್ಮ ಕಡೆ ಒಂದು ಸ್ಟಾಪ್ ವಾಚ್ ಕೊಟ್ಟಿವಿ ನಾವು. ಏನು ಕೊಟ್ಟಿವಿ? ಸ್ಟಾಪ್ ವಾಚ್ ಅದಕ್ಕೆ ಯೂಸ್ ಮಾಡ್ತಾರೆ, ಟೆಂಪ್ರೇಚರ್ ಮೆಜರ್ ಮಾಡೋಕೆ. ಕೊರೋನಾ ಬಂದೈತೆ, ಟೈಮ್ ಮೆಜರ್ ಮಾಡೋಕೆ ಯೂಸ್ ಮಾಡ್ತಾರೆ. ಸೊ ಆ ಸ್ಟಾಪ್ ವಾಚ್ ತೊಗೊಂಡು ನೀವೇನು ಮಾಡ್ಬೇಕಂದ್ರೆ, ನಾವು ಆ ಕಡೆ ಕುಂತಿರ್ತೀವಿ, ಇಷ್ಟು ಸ್ಪೆಕ್ಟೇಟರ್ಸ್ ಅದಾರ. ಈಗಿಲ್ಲೇ ಒಬ್ಬರು ಜೋಕಾಲಿ ಆಡಾಕತ್ತಾರ, ನೀವು ಸ್ಪೆಕ್ಟೇಟರ್ಸ್ ಕಡೆ ಫೇಸ್ ಮಾಡ್ಕೊಂಡು ನಿಂತೀರಿ, ನಿಮ್ಮ ಹಿಂದೆ ಜೋಕಾಲಿ ಆಡಾಕತ್ತಾರ. ಯು ಕೆನಾಟ್ ಸಿ ವೇರ್ ಎಕ್ಸಾಕ್ಟ್ಲಿ ದೇ ಆರ್. ಹ್ಞೂ ರೀ. ಸೊ ನಾನು ಆ ಕಡೆ ಕುಂತ ಏನು ಮಾಡ್ತೀನಿ, ನಾನು ನೋಡಿ ಈಗ ಅಂತಂತೀನಿ. ಅವನ ಹಂಗೆ ಅಂದ್ಕೂಳೆ ನೀವು ಜೋಕಾಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ರೈಟ್ ನಾವು ಮಾಡೈತಿ ಅಂತ ಹೇಳ್ಬೇಕು, ವಿತೌಟ್ ಸೀಯಿಂಗ್ ಹೇಳಬಹುದು. ಈ ಸದ್ಯ ಎಲ್ಲಿ ಜೋಕಾಲಿ ಅಂತ ಹೇಳಿ ಈಗ ಅಂತ ಅಂದ್ಕೂಳೆ ಇಲ್ಲಿ ಸರ ಹಿಂಗೆ ಹೊಳ್ಳಿ ನೋಡೋದಲ್ಲ, ನೋಡ್ಲಾರ್ದ ಬೇಕಾದ್ರೆ ಹಿಂಗೆ ಮಾಡ್ಬಿಡ್ರಿ. ಅವು ಟಾಂಗ ಒಳಗೆ ಕುದುರೆಗೆ ಹಿಂಗೆ ಸೈಡಿಗೆ ಹಿಂಗೆ ಕಟ್ಟಿಬಿಟ್ಟಿರ್ತಾರಲ್ಲ, ಹಿಂಗೆ ಕಟ್ಟಿ ವಾಚ್ ಅಷ್ಟೇ ನೋಡ್ಬೋದು ನೀವು. ಅಂದ್ರೆ ವಾಚ್ ಯಾಕೆ ನೋಡ್ಬೇಕು ಗೊತ್ತಾ ನೀವು? ಈಗ ನಾ ಅಂತ ಅಂದ್ಕೂಳೆ ಸ್ಟಾರ್ಟಿಂಗ್ ಫ್ರಮ್ ಟೈಮ್ 0 ಅಂತ ಹಿಂಗೆ ಚಾಲೂ ಮಾಡಿರ್ತೀವಿ. ನೀವು ಕರೆಕ್ಟ್ ಹಿಂಗೆ ಒತ್ಕಿದ ಕೂಡ ಜೋಕಾಲಿ ಕೈ ಬಿಟ್ಟಿರ್ತೀವಿ ನಾವು ಹಿಂಗಿಲ್ಲ. ಹ್ಞೂ ರೀ. ನೀವೇನು ನಮಗೆ ಹೇಳ್ಬೇಕು, ನಾವು ಈಗ ಅಂದ ತಕ್ಷಣ ಎಲ್ಲೇ ಜೋಕಾಲಿ, ಆ ಜೋಕಾಲಿ ಇದನ್ನು ಹೇಳ್ಬೇಕು ನೀವು. ಏನಂತಾರಲ್ಲ ಇದಕ್ಕೇನಂದ್ರೆ, ಅದನ್ನು ಹೇಳ್ಬೇಕು. ಸೊ ಇದನ್ನು ಹೇಳ್ಬೇಕಂದ್ರೆ ನೀವು ನಮಗೇನು ಕೇಳ್ಬೇಕು, ಈಗ ಅಂತೀನಿ. ತಡ್ರಿ ಸರ್ ಫಸ್ಟಿಗೆ ಇಲ್ಲೇ ಅವ್ರು ಜೋಕಾಲಿ ಆಡೋರು ಇಳಿಸ್ಬೇಕು ಫಸ್ಟಿಗೆ. ಒಂದು ನಿಮಿಷ ತಡಿ, ಉತ್ತರ ಮಾಡತ್ತ ಸರ್ ನನಗೆ ಫಸ್ಟ್ ಇದನ್ನು ಹೇಳ್ರಿ, ಆಂಪ್ಲಿಟ್ಯೂಡ್ ಎಷ್ಟು ಹೇಳ್ರಿ. ಅಂದ್ರೆ ಎಲ್ಲಿ ತನಕ ಕರ್ಕೊಂಡು ಹೋಗ್ತೀರಿ ನೀವು ಅವ್ರನ್ನ? ಹೈಯೆಸ್ಟ್ ಎಲ್ಲಿ ತನಕ ಕರ್ಕೊಂಡು ಹೋಗ್ತೀರಿ? ನಾ ಆಮೇಲೆ ನೋಡ್ಲಾರ್ದ ಹೇಳ್ತೀನಿ. ಈ ಸದ್ಯ ಹೇಳ್ರಿ ನೀವು ಫಸ್ಟಿಗೆ ಎಲ್ಲಿ ತನಕ ಕರ್ಕೊಂಡು ಹೋಗ್ತೀರಿ, ಆಂಪ್ಲಿಟ್ಯೂಡ್ ಹೇಳ್ರಿ. ಓಕೆ ಅಂಥೇಳಿ ಎಲ್ಲರೂ ಸೇರಿ ಒಂದು ಆಂಪ್ಲಿಟ್ಯೂಡ್ ಡಿಸೈಡ್ ಮಾಡಿದ್ವಿ, ಇಲ್ಲಿ ತನಕ ಕರ್ಕೊಂಡು ಹೋಗಿ ಬಿಡ್ಬೇಕು ಅಂಥೇಳಿ. ಸೊ ಆ ವ್ಯಾಲ್ಯೂ ಹೇಳಿದ್ದೀನಿ ನಾನು ನಿಮಗೆ ಎ ಅಂತ. ನೆಕ್ಸ್ಟ್ ಒಮೆಗಾ ಒಂದು ಹೇಳ್ಬೇಕು ನಾನು ನಿಮಗೆ. ಒಮೆಗಾ ಅಂದ್ರೆ ಇಲ್ಲೇ ಆಂಗ್ಯುಲಾರ್ ವೆಲಾಸಿಟಿ. ವೆಲಾಸಿಟಿ ಒಳಗೆ 2 ಟೈಪ್ ಅದಾವ್ರಿ, ಲೀನಿಯರ್ ವೆಲಾಸಿಟಿ, ಆಂಗ್ಯುಲರ್. ಓಕೆ, ಮೋಷನ್ ಇನ್ ಸ್ಟ್ರೇಟ್ ಲೈನ್ ಚಾಪ್ಟರ್ನಾಗ ವೆಲಾಸಿಟಿ ಕಲ್ತೀರಾ ನೀವು? ಅದ್ರದ್ದು ಒಂದು ಇದನ್ನು ಹೇಳ್ರಿ, ಫಾರ್ಮುಲಾ ಹೇಳ್ರಿ. ಫಾರ್ಮುಲಾ ವೆಲಾಸಿಟಿ ಈಸ್ ಈಕ್ವಲ್ಸ್ ಟು ಏನೇನೇನೆ ವೇಗ. ವೆಲಾಸಿಟಿ ಅಂದ್ರೆ ವೇಗ. ಸ್ಪೀಡ್ ಹೌದು, ಸ್ಪೀಡ್ ಹೇಳ್ರಿ. ಸ್ಪೀಡ್ ಆಕ್ಚುಲಿ ಸ್ಕೇಲಾರು, ವೆಲಾಸಿಟಿ ವೆಕ್ಟರ್, ಡೈರೆಕ್ಷನ್. ವೆಲಾಸಿಟಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ
ನೀವೇನು ಮೋಷನ್ ಸ್ಟ್ರೇಟ್ ಲೈನ್ ಚಾಪ್ಟರ್ನೊಳಗೆ ವೆಲಾಸಿಟಿ ಅಂತ ಕಲ್ತಿರಲ್ಲ, ಅದ್ರ ಹೆಸರು ಆ್ಯಕ್ಚುಲಿ ವೆಲಾಸಿಟಿ ಅಲ್ಲ, ಅದ್ರ ಶಾರ್ಟ್ಕಟ್ ನೇಮ್ ಅದು, ನಿಕ್ ನೇಮ್ ಅದು. ಅದ್ರದ್ದು ಆ್ಯಕ್ಚುಯಲ್ ಹೆಸರು ಲೀನಿಯರ್ ವೆಲಾಸಿಟಿ. ಎಂಥ ವೆಲಾಸಿಟಿ? ಲೀನಿಯರ್ ವೆಲಾಸಿಟಿ ಅಂದ್ರೆ ಸರ್, ಈಗ ಈ ಫ್ಯಾನಿಗೆ ಲೀನಿಯರ್ ವೆಲಾಸಿಟಿ ಇರ್ತೈತಿ, ಆದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಂಗಿಲ್ಲ. ಈಗ ಸ್ಟ್ರೇಟ್ ಲೈನ್ ಮೋಷನ್ ಒಳಗೆ ಏನು ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡ್ತಾರಲ್ಲ, ಸ್ಟ್ರೇಟ್ ಲೈನ್ ಮೋಷನ್ ಗೊತ್ತಾಗ್ತೈತಿ. ಸ್ಟ್ರೇಟ್ ಲೈನ್ ಮೋಷನ್ ಒಳಗೆ ಏನು ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡ್ತಾರಲ್ಲ ಅದಕ್ಕೆ ಅಂತಾರ. ಈ ಫ್ಯಾನ್ಗೆ ಇರುವುದು ಲೀನಿಯರ್ ವೆಲಾಸಿಟಿ ಅಲ್ಲ. ಈ ಫ್ಯಾನ್ ಹಚ್ಚಿದ ಕೂಡ ಹಿಂಗೆ ಹೋಗ್ಬಿಡಂಗಿಲ್ಲ, ಅದು ಇಲ್ಲೇ ತಿರುಗ್ತೈತಿ. ವೆನ್ ಅನ್ ಆಬ್ಜೆಕ್ಟ್ ಈಸ್ ಇನ್ ಸರ್ಕ್ಯುಲರ್ ಮೋಷನ್, ಅವಾಗ ಏನದಕ್ಕೆ ವೆಲಾಸಿಟಿ ಇರ್ತೈತಲ್ಲ, ದಾಟ್ ವೆಲಾಸಿಟಿ ಈಸ್ ಕಾಲ್ಡ್ ಆಸ್ ಆಂಗ್ಯುಲಾರ್ ವೆಲಾಸಿಟಿ. ಆ ಆಂಗ್ಯುಲಾರ್ ವೆಲಾಸಿಟಿಯ ಸಿಂಬಲ್ ಒಮೆಗಾ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತೆ ಹೇಳ್ತೀನಿ. ಈಗ ನಾವೇನೋ ಮಾಡಾತಿದ್ವಿ ಒಂದು ಎಕ್ಸ್ಪೆರಿಮೆಂಟ್. ಈ ಫಾರ್ಮುಲಾ ಎದ್ರ ಸಲುವಾಗಿ ಇದನ್ನು ಮಾಡಾಕತ್ತೀವಿ ಅಂತ ನಾವು ಇದನ್ನು ಮಾಡಾಕ್ತಿದ್ವಿ, ಇದನ್ನು ಮಾಡ್ಕೊಂಡು ತೊಗೊಂಡಂತೀವಿ. ಸೊ ಏನಂತಂತಂದ್ರೆ, ನೀವು ಇಲ್ಲಿ ನಿಂತಿದ್ರೆ ಹಿಂದೆ ಅವ್ರ ಜೋಕರ್ ಆಡಾತಿದ್ರೆ, ಈಗ ಅಂತಂದು ತಡಿ ಸರ್ ಅಂತ ನಿಮ್ಮಂದ್ರೆ ಹೇಳಿ ಸರ್ ಆಂಪ್ಲಿಟ್ಯೂಡ್ ಹೇಳ್ರಿ ಮತ್ತು ಒಮೆಗಾ ಹೇಳ್ರಿ. ಸೊ ಇವು ಎರಡು ವ್ಯಾಲ್ಯೂ ನಾವು ಹೇಳ್ತೀವಿ. ನೀವೇನು ಮಾಡ್ಬೇಕು ಗೊತ್ತೇನು, ಈಗ ಅಂತ ಅಂದ್ಕೊಂಡು ವಾಚ್ ನೋಡ್ಬೇಕು, ಟೈಮ್ ಸಿಗ್ತೈತಿ, ಅದು ಚೇಂಜ್ ಆಗ್ತಿರೋದು ಟೈಮ್. ಈಗ ಅಂತ ನಾವು ಯಾವಾಗ ಅಂತೀವಿ ಅವಾಗಿನ ಟೈಮ್ ತೊಗೊಂಡು ಹೋಗಿ ಇಲ್ಲಿ ಹಾಕಿ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ಬೇಕು ಡಿಸ್ಪ್ಲೇಸ್ಮೆಂಟ್ ಸದ್ಯ ಎಲ್ಲಿರ್ತದೆ ನಾವು ಅವಾಗ ಕೇಳಿದಾಗ ಅಂತ ಹೇಳಿ. ಇದನ್ನ ಯಾಕೆ ಹೇಳಿದ್ರೆ ಗೊತ್ತನ? ಓ ಗೊತ್ತಾತ್ಲೇ ನಂಗೆ ಸರ್ ಎದಕ್ಕೆ ಹೇಳಾಕತ್ತಾರ ಗೊತ್ತನ, ಫಿಸಿಕ್ಸ್ ಲ್ಯಾಬ್ನೊಳಗೆ ಹಿಂಗೆ ಮಾಡಿಸ್ತಾರ, ನಾವು ಹಿಂಗೆ ನಿಂದಿರ್ಬೇಕಾ, ಹಿಂಗೆ ಜೋಕರ್ ಆಡಿಸ್ತಾರೆ. ಏನಿಲ್ಲ ಅಂಥವೆಲ್ಲ ಮಾಡ್ಸಂಗಿಲ್ಲ. ಇದನ್ನ ಈ ಇಕ್ವೇಶನ್ ನಮಗೆ ಆ ಕ್ಷಣದೊಳಗೆ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿ ಜೋಕಾಲಿದೆ ಅಂತ ಹೇಳುತ್ತಷ್ಟೇ. ಆ ಕ್ಷಣದೊಳಗೆ ಅಂದ್ರೆ ಏನು ಸರ್, ಈಗ ಜೋಕಾಲಿ ಯಾವಾಗಲೂ ಒಂದೇ ಪೊಸಿಷನ್ಗೆ ಇರಂಗಿಲ್ಲ ರೀ, ಅದು ಪೊಸಿಷನ್ ಚೇಂಜ್ ಮಾಡ್ತಿರ್ತೈತಿ. ಈ ಲೈಕ್ ಸ್ವಲ್ಪ ಹಿಂಗೆ ಇರುತ್ತೆ ಜೋಕಾಲಿ, ಆಮೇಲೆ ಸ್ವಲ್ಪ ಹಿಂಗಾಗತ್ತೆ, ಆಮೇಲೆ ಸ್ವಲ್ಪ ಹಿಂಗಾಗತ್ತೆ, ಆಮೇಲೆ ಹಿಂಗಾಗತ್ತೆ, ಹಿಂಗೆ ಪೊಸಿಷನ್ ಚೇಂಜ್ ಹಾಕುವಂತ ಹೋಗ್ತಿತ್ತಲ್ಲ ಜೋಕಾಲಿದು. ಈ ಸದ್ಯ ಯಾವ ಪೊಸಿಷನ್ ಆಗೈತಿ ಅಂತ ಕೇಳಿದ್ರೆ, ಈ ಸದ್ಯ ಯಾವ ಪೊಸಿಷನ್ ಯಾವ ಡಿಸ್ಪ್ಲೇಸ್ಮೆಂಟ್ ಒಳಗೈತೆ ಅಂತ ಹೇಳಿದ್ರೆ ಈ ಇಕ್ವೇಶನ್ ಹಚ್ಚಿದ್ರೆ ನಮ್ಗೆ ಇದಕ್ಕೆ ವಾಯ್ ಏನಂತಾರೆ ಗೊತ್ತಾನ, ಬರೀ ಡಿಸ್ಪ್ಲೇಸ್ಮೆಂಟ್ ಅನ್ನಂಗಿಲ್ಲ, ಇದಕ್ಕೆ ಪೂರ್ತಿ ಒಂದು ಹೆಸರು ಐತೆ. ವಾಯ್ ಈಸ್ ಕಾಲ್ಡ್ ಆಸ್ ನೀವು ಇದ್ರಾಗ ಇದನ್ನ ಮಾಡಿರ್ಬೇಕಲ್ಲ, ಇದನ್ನ ಮೋಷನ್ ಸ್ಟ್ರೇಟ್ ಲೈನ್ ಒಳಗೆ ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ, ಇನ್ಸ್ಟಾಂಟೇನಿಯಸ್ ಎಕ್ಸಿಲರೇಷನ್. ಇನ್ಸ್ಟಾಂಟೇನಿಯಸ್ ಅಂದ್ರೆ ಏನು, ಆ ಕ್ಷಣದೊಳಗೆ ಎಷ್ಟು ವೆಲಾಸಿಟಿ ಐತಿ. ಇನ್ಸ್ಟಂಟ್ ಇಡ್ಲಿ ವಡಾ ಮಿಕ್ಸ್ ಅಂತ ಬರ್ತದೆ ನೋಡ್ರಿ, MTR ಇನ್ಸ್ಟಂಟ್ ಇಡ್ಲಿ ವಡಾ ಮಿಕ್ಸ್ ಒಂದೇ ಇರಂಗಿಲ್ಲ, ಅದು ಇಡ್ಲಿ ಇರ್ತದೆ, ದೋಸಾ ಮಿಕ್ಸ್ ಇದೆ, ಅದ್ರಾಗ ಮಾತ್ರ ದೋಸೆ ಬರೋದು. ಹಿಂಗೆ ಇನ್ಸ್ಟಂಟ್ ಅಂದ್ರೆ ನೀರು ರವೆ ಇಡ್ಲಿ ನೀರು ಹಾಕಿ ಕಲಿಸ್ಬಿಟ್ರೆ ಬ್ಯಾಟರ್ ರೆಡಿ ಆಗಿಬಿಡ್ತೈತಿ. ಅರ್ಥ ಆಯ್ತು ನಾ ಹೇಳಿದ್ದು. ಇನ್ಸ್ಟಂಟೇನಿಯಸ್ ಅಂದ್ರೆ ಆ ಕ್ಷಣದೊಳಗೆ. ಸೊ y is equals to a sin omega t. ಇದನ್ನ ನಾವು ಡಿರೈವ್ ಮಾಡ್ಬೇಕು ಈಗ. y ಅಂದ್ರೆ ಅಲ್ಲ, ಇದನ್ನು ಚಂದಕ್ಕೆ ಬರ್ತೀನಿ ಈ ಸದ್ಯ ಇನ್ಸ್ಟಾಂಟೇನಿಯಸ್ ಡಿಸ್ಪ್ಲೇಸ್ಮೆಂಟ್ ಅನ್ನೋಣ, ಬೇಕಾದ್ರೆ ನೆಕ್ಸ್ಟ್ ಟೈಮ್ ಇಂದ ಡಿಸ್ಪ್ಲೇಸ್ಮೆಂಟ್ ಅನ್ಕೊಂತ ಹೋಗೋಣ ಅಂತ. ಇದು ಏನಂತ ಫಸ್ಟಿಗೆ ಗೊತ್ತಾದ್ರೆ ಮಹೇಂದ್ರ ಸಿಂಗ್ ಧೋನಿ ಅಂತ ಒಂದೇ ಸಲ ಗೊತ್ತಾದ್ಮೇಲೆ ಮುಂದೆ ಧೋನಿ ಅನ್ಕೊಂತ ಹೋಗೋಣಂತ್ರಿ. ಹಂಗೆ ಇನ್ಸ್ಟಾಂಟೇನಿಯಸ್ ಡಿಸ್ಪ್ಲೇಸ್ಮೆಂಟ್ ಇದು ಆಂಪ್ಲಿಟ್ಯೂಡ್, ಆಂಗ್ಯುಲಾರ್ ವೆಲಾಸಿಟಿ ಇದು ಟೈಮ್. ಸೊ ಇದು ಡೆರಿವೇಶನ್ ಮಾಡಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತಂದ್ರೆ ನಮ್ಮನ್ನು ಹೇಳಿದ್ದೆ, ಎಲ್ಲ ಟೈಪ್ ಆಫ್ ಆಸಿಲೇಷನ್ನಿಗೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅನ್ನಕ್ಕೆ ಬರಂಗಿಲ್ಲ. ಯಾವ ಆಸಿಲೇಷನ್ ಒಳಗೆ ಎಕ್ಸಿಲರೇಷನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಆಲ್ವೇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಮೀನ್ ಪೊಸಿಷನ್, ಎಲ್ಲೇ ಹಿಂಗಿರ್ತೈತಲ್ಲ ಅದಕ್ಕೆ ನಾವು ಹಾರ್ಮೋನಿಕ್ ಮೋಷನ್ ಅಂತ ಕರಿತೀವಿ. ಈಗ ಈ ಡೆರಿವೇಶನ್ ಮಾಡಕ್ಕಂತ ಹೇಳಿ ಒಂದು ಕನ್ಸೆಪ್ಟ್ ಬರುತ್ತೆ ಫಸ್ಟಿಗೆ. ಬಿಫೋರ್ ವಿ ಎಂಟರ್ ಇನ್ ಟು ದ ಡೆರಿವೇಶನ್ ಅದಕ್ಕಿಂತ ಮೊದಲು ಒಂದು ಟಾಪಿಕ್ ಕಲಿಬೇಕು. ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಕಂಪ್ಯಾರಿಸನ್ ಮಾಡ್ತಾರೆ. ಈ ಕಂಪ್ಯಾರಿಸನ್ ಅಂದ್ರೆ ವಿ ವಿಲ್ ಕಂಪೇರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ವಿತ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಜೋಡಿ SHM. ನಾ ಹಿಂಗಂತೀನಿ SHM UCM. So uniform circular motion. Right now, this fan, okay, is this fan
ಪರ್ಫಾರ್ಮಿಂಗ್ ಸ್ಟ್ರೇಟ್ ಲೈನ್ ಮೋಷನ್ ಆರ್ ಸರ್ಕ್ಯುಲರ್ ಮೋಷನ್? ಈ ಸದ್ಯ ಇದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಒಳಗೈತೆ, ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಒಂದು ಸ್ಪೀಡ್ನಿಂದ ತಿರ್ಗಾಕತ್ತೈತಿ. ನೀವು ಹೋಗಿ ಅದ್ರ ನಂಬರ್ ಚೇಂಜ್ ಮಾಡಿದ್ರಿ ಅಂದ್ರೆ ನೆಕ್ಸ್ಟ್ ನಂಬರಿಗೆ ಹೋಗೋದು ಸೆಟ್ ಆಗೋ ತನಕ ಚೇಂಜಸ್ ಇರ್ತಾವೆ ಮತ್ತೀಗ. ಅವಾಗ ಅದು ಇದು ಇರ್ತೈತಿ, ಏನದು ನಾನ್ ಯೂನಿಫಾರ್ಮ್. ಸೊ ರೈಟ್ ನಾವು ವಿ ಆರ್ ಗೋಯಿಂಗ್ ಟು ಟ್ರೈ ಟು ಮೇಕ್ ಅ ಕಂಪ್ಯಾರಿಸನ್ ಬಿಟ್ವೀನ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆ್ಯಂಡ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಯಾಕೆ ಹಿಂಗೆ ಕಂಪ್ಯಾರಿಸನ್ ಮಾಡಬೇಕು? ಆ ಕಂಪ್ಯಾರಿಸನ್ ಮಾಡೋದ್ರಿಂದ ಈ ಫಾರ್ಮುಲಾನ ಇದನ್ನು ಮಾಡೋಕ್ಕದು ಸ್ವಲ್ಪ ಇದಾಗ್ತೈತಿ, ಡಿರೈವ್ ಮಾಡೋಕೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತೈತಿ. ಓಕೆ, ಈಗ ಇದಕ್ಕೆ ಒಂದು ಸರ್ಕಲ್ ಡ್ರಾ ಮಾಡ್ಕೊಳ್ಳೋಣ ನಾವು. ನೀವು ನನಗೆ ಗೊತ್ತಿಲ್ಲ, ಇದು ನೀವು ಗೇಮ್ಸ್ ಆಡ್ಕೊಂತ ಬರ್ತಿದ್ರಲ್ಲ ಮೊಬೈಲ್ನೊಳಗೆ, ಇಲ್ಲ ಸರ್ ಅನ್ಸ್ಕೊಂಡು ಆಡಕ್ಕೆ ಮಾಡ್ಬಾರ್ದು. ಯಾವಾಗಾರ ಒಂದು ಏಜ್ನೊಳಗೆ ಈಗೂ ಆಡ್ತಿದ್ರೆ ಹಣೆ ಬಾರದು, ಅದಕ್ಕಿಂತ ಮೊದಲು ಸಣ್ಣ ಏಜ್ನೊಳಗೆ ಗೇಮ್ಸ್ ಆಡ್ಕೊಂತ ಬಂದಿದ್ರೆ ಈ ಟೈಪ್ ಆಫ್ ಗೇಮ್ ನೀವು ಆಡಿರಲಿಲ್ಲ ಗೊತ್ತಿಲ್ಲ. ಬಿಕಾಸ್ ಪ್ರೀವಿಯಸ್ ಜನ್ರೇಷನ್ಸಿಗೆ ನಾನು ಈ ಎಕ್ಸಾಂಪಲ್ ತೊಗೊಂಡ್ಕೊಳ್ಳಿ ಪಟ್ಟನ್ನು ಪಿಕಪ್ ಮಾಡ್ತಿದ್ರು ಅವರು. ಬಿಕಾಸ್ ನನಗೆ ಗೊತ್ತಿಲ್ಲ, ನೀವು ಸಣ್ಣದಾಗಿಂದ ಆಂಡ್ರಾಯ್ಡ್ ಮೊಬೈಲ್ನೊಳಗನ ಗೇಮ್ಸ್ ಆಡಿರೋ, ಏನು ಕೀಪ್ಯಾಡ್ ಮೊಬೈಲ್ನೊಳಗೆ ಯಾವಾಗಾರ ಗೇಮ್ಸ್ ಆಡಿರೋ? ಅಡ್ಡಿಲ್ಲ, ಹಂಗೆ ಇನ್ನೊಂದು ವರ್ಷ ನಾವು ಎಕ್ಸಾಂಪಲ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಆ ಕೀಪ್ಯಾಡ್ ಮೊಬೈಲ್ನೊಳಗೆ ಒಂದು ಗೇಮ್, ಸ್ನೇಕ್ದೊಂದು ಗೇಮ್ ಬರ್ತೈತಿ. ಅದರೊಳಗೆ ಅದು ಹಿಂಗೆ ಹೋಗ್ತಿರ್ತೈತಿ, ಏನೇನೋ ತಿನ್ನುತ್ತದೆ, ತಿಂದ ಕೂಡಲೇ ದೊಡ್ಡದಾಗುತ್ತೆ, ಮತ್ತು ಅದು ಸ್ಕ್ರೀನ್ ಟಚ್ ಆಗಲಾರ್ದಂಗೆ ಹೊಳಸ್ಕೋ ಅಂತಿರ್ಬೇಕು ನಾವು. ಸೊ ಸಮ್ವಾಟ್ ಅದರ್ ಟೈಪ್ ನಾ ಇಲ್ಲೇ ಆ ಸಿನಾರಿಯೋ ಕ್ರಿಯೇಟ್ ಮಾಡ್ತೀವಿ ಇಲ್ಲೇ. ಬಟ್ ಇಲ್ಲೇ ಸ್ನೇಕ್ ಇರಂಗಿಲ್ಲ, ಬೇಕಂದ್ರೆ ಬಂದರೂ ಬರಂಗಿಲ್ಲ. ನಿಮ್ಮ ಕ್ಲಾಸ್ನಾಗ ಬಂದ ಅವು ಮೋಸ್ಟ್ಲಿ. ನೀವು ಭಾಳಷ್ಟು ನಾಗಿನಿ, ನಾಗಕನ್ನಿಕೆ ಇವು ನೋಡ್ತಿರ್ ಕಾಣುತ್ತೆ, ನೋಡಿ ಅಟ್ರಾಕ್ಟ್ ಆಗೈತೆ. ಓಕೆ, ಲೆಟ್ಸ್ ಕಮ್ ಬ್ಯಾಕ್. ತಪ್ಪಾತು. ಸೊ ಈಗ ನಮ್ಮ ಗೇಮ್ನೊಳಗೆ ನಾವು ಏನು ಮಾಡ್ತೀವಿ, ಇಲ್ಲಿ ಒಂದಿಷ್ಟು ಶುಗರ್ ಗ್ರ್ಯಾನ್ಯುವಲ್ಸ್ ತೊಗೊಂಬಂದು, ಸಕ್ರಿ ಹಳ್ಳು ಕಾಳು ಹಳ್ಳು ತೊಗೊಂಬಂದು ಇಲ್ಲಿ ಇಡ್ತೀನಿ. ಇವಿಷ್ಟು ಶುಗರ್ ಗ್ರ್ಯಾನ್ಯುವಲ್ಸ್ ಇವು. ಹಾಂ, ಆಮೇಲೆ ನಮ್ಮ ಗೇಮ್ನೊಳಗೆ ಈಗ ಇನ್ಸ್ಟೆಡ್ ಆಫ್ ಸ್ನೇಕ್ ಆ್ಯಂಟ್ ಬರ್ತೈತೆ ಒಂದು ಇರಿಬಿ ಗೊತ್ತಿಲ್ಲ ಅನ್ಸರ್ ನಾವು. ಅದಾವ ಸರ್ ಇಂಗ್ಲೀಷ್ನಾಗ ಲಿಸರ್ಡ್ ಅಂತಾರ, ಅಪ್ರಾಕ್ಸಿಮೇಟ್. ಓಕೆ, ಇರಿಬಿ ಆ್ಯಂಟ್ ಅಂತಾರಲ್ಲ ಅಣ್ಣ. ಸೊ ಈಗ ಹಿಂಗೆ ಹೇಳಿ ಹಿಂಗೆ ನೋಡಂತ ಹೇಳಿದ್ಕೊಡಿ ಸರ್. ಹಾಂ, ಇಲ್ಲಿ ನೋಡ್ರಿ ಅಂತ ನಾನು ಹೇಳಕತ್ತೀನಿ. ಓಕೆ, ಹೋಲ್ಡ್ ಟೈಮ್ ಮುಂದಿಲ್ಲ. ಓಕೆ, ಲೆಟ್ಸ್ ಕಮ್ ಬ್ಯಾಕ್. ಈಗ ಇಲ್ಲೇ ಒಂದು ಪೊಸಿಷನ್ ಮಾರ್ಕ್ ಮಾಡ್ತೀನ. ಲೆಟ್ ಅಸ್ ಸೇ ಪೊಸಿಷನ್ ಎ ಒಳಗೆ ಆ್ಯಂಟ್ ಇಡ್ತೀವಿ. ಹ್ಞೂ ರೀ. ಸೊ ಇಲ್ಲಿಂದ ಅದನ್ನು ಬಿಟ್ಕೊಳ್ಳಿ. ದ ಆಂಟ್ ಸ್ಟಾರ್ಟ್ಸ್ ಟು ಮೂವ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ಅದು ಮೂವ್ ಆಗಕ್ಕೆ ಸ್ಟಾರ್ಟ್ ಮಾಡಿ ಯೂನಿಫಾರ್ಮ್ ಸ್ಪೀಡ್ನಿಂದ ಹೋಗ್ತಿದೆ ಅಂತ ಅನ್ಕೊಳ್ಳೋಣ. ನೀವು ಆಕ್ಚುಲಿ ಅಬ್ಸರ್ವ್ ಮಾಡಿದ್ದು ನಂಗೆ ನೆನಪಿಲ್ಲ ಎಕ್ಸಾಕ್ಟ್ಲಿ. ಆ ಸ್ನೇಕ್ ಸೇಮ್ ಸ್ಪೀಡ್ನಾಗ ಹೋಗ್ತಿರುತ್ತೆ, ಬಟ್ ಇಟ್ ಗೋಸ್ ಆನ್ ಗೆಟಿಂಗ್ ಬಿಗರ್. ಹಾಂ, ಸೊ ಆ ರೀತಿ ಇದು ಸೇಮ್ ಸ್ಪೀಡ್ನೊಳಗೆ ಹೋಗ್ತಿರ್ತದೆ ಇರಿಬಿ. ನಾವಿಲ್ಲೇ ಈ ಕಡೆಯಿಂದ ಒಂದು ಟಾರ್ಚ್ ಲೈಟ್ ಹಚ್ತೀವಿ, ಭಗ್ ಅಂತ ಹೇಳಿ ಒಂದು ದೊಡ್ಡದು ಲೈಟ್ ಹಚ್ತೀವಿ. ಲೈಟ್ ಹಚ್ಚಿ ಇಲ್ಲೇ ಒಂದು ಇದನ್ನ ಹಾಕಿವಿ, ಸ್ಕ್ರೀನ್, ಸಚ್ ದ್ಯಾಟ್ ಆ ಟಾರ್ಚ್ ಹಚ್ಚಿದ ತಕ್ಷಣ ಆ ಇರ್ಬಿದು ಈ ಸ್ಕ್ರೀನ್ ಮೇಲೆ ಶಾಡೋ ಬಿಡ್ತೈತಿ. ಓಕೆ, ಸೊ ಇರಿಬಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಅದಕ್ಕೆ ಸಕ್ರೆ ಕಡೆ ಅಟ್ರಾಕ್ಟ್ ಹಾಕೊಂತ ಹೋಗಿ, ಇದು ನಮ್ಮ ಇರಿಬಿ ಗೇಮ್ ಜೋಡಿ ಯಾಕೆ ಕಂಪ್ಯಾರಿಸನ್ ಮಾಡಿದೆ ಅಂದರೆ, ಒರಿಜಿನಲ್ ಆ್ಯಂಟ್ಸ್ ಏನಿರ್ತಾವಲ್ಲ ಒಂದು ಕಡೆ ಹೋಗಿ ನಿಂತು ಆ ಸಕ್ರೆ ತಿನ್ಕೊಂತಾರೆ ಕೊಡ್ತಾವಿಲ್ಲ, ಆ ಸಕ್ರೆ ತೊಗೊಂಡೋಗ್ಬಿಡ್ತಾವ ಅಲ್ಲಿಂದ ಅವು, ಅಲ್ಲೇ ಇಟ್ಕೊಂಡು ತಿನ್ನಂಗಿಲ್ಲ. ನಮ್ಮ ಗೇಮ್ ಕಂಪ್ಯಾರಿಸನ್ ನಾವು ಯಾಕೆ ಮಾಡಕತ್ತೀವಿ ಅಂದ್ರೆ, ದ ಆ್ಯಂಟ್ ಕೀಪ್ಸ್ ಆನ್ ಮೂವಿಂಗ್ ವಿತ್ ದ ಸೇಮ್ ಸ್ಪೀಡ್. ಆ ಸ್ಪೀಡ್ನಾಗ ಹೋಗೋಬೇಕಾದ್ರೆ ಅದೇ ಮೊಮೆಂಟಮ್ನೊಳಗನ ಅದು ತಿಂದು ಹೋಗ್ಬಿಡ್ತೈತಿ ಹಿಂಗೆ. ಇಟ್ ಡಸಂಟ್ ಸ್ಟಾಪ್ ದೇರ್. ಹ್ಞೂ ರೀ. ಹಾಂ, ಸೊ ಈಗ ಇರಿಬಿಲ್ಲಿದ್ದಾಗ ಅದರ ಶಾಡೋ ಇಲ್ಲ ಮಾರ್ಕ್ ಮಾಡ್ತೀನಿ, ಈ ಪಾಯಿಂಟ್ನೊಳಗೆ ಐತಿ. ಹೌದು ರೀ. ಹಾಂ, ನೆಕ್ಸ್ಟ್ ಹಿಂಗೆ ಮೂವ್ ಹಾಕೋಂತ ಇರಿಬಿಲ್ಲಿದ್ದಾಗ ರೆಸ್ಪೆಕ್ಟಿವ್ ಪೊಸಿಷನ್ಸ್ ಶಾಡೋ ಎಲ್ಲೈತೆ ಅಂತ ಹೇಳಿ ಮಾರ್ಕ್ ಮಾಡೋಣ. ಹಾಂ,
ನೆಕ್ಸ್ಟ್ ಇರಿವಿ ಇಲ್ಲಿದ್ದಾಗ ಅದ್ರ ಶಾಡೋ ಇಲ್ಲಿರ್ತೈತಿ. ಇರಿವಿ ಇಲ್ಲಿ ಬಂತಂದ್ರೆ ಇದಕ್ಕೆ ಬೇಕಾದ್ರೆ ನಾವು ಪೊಸಿಷನ್ಸ್ ಅನ್ನು ಮಾರ್ಕ್ ಮಾಡ್ಕೊಂಡ್ಬಿಡ್ಬೋದು. ಇದಕ್ಕೆ ಎ ಬಿ ಸಿ ಡಿ ಅಂತ ಅನ್ಕೊಳ್ಳೋಣ. ವೆನ್ ದ ಆಂಟ್ ಈಸ್ ಆಟ್ ಎ, ಇಟ್ಸ್ ಶಾಡೋ ಈಸ್ ಆಟ್. ನೆಕ್ಸ್ಟ್ ಇಲ್ಲಿದ್ದಾಗ ಇಲ್ಲೇ ಹಿಂಗೆ ಬಂದು ಬಿ ಕಡೆ ಇದ್ದಾಗ ಬಿ ಒಳಗೆ ಇರ್ತೈತಿ ಅದು. ಅಂದ್ರೆ ಆಂಟು ಅಲ್ಲೇ ಐತಿ, ಶಾಡೋನು ಅಲ್ಲೇ ಐತಿ. ಸೊ ಒನ್ಸ್ ದ ಆಂಟ್ ಕ್ರಾಸಸ್ ದ ಪೊಸಿಷನ್ ಬಿ ಆ್ಯಂಡ್ ಕಮ್ಸ್ ಹಿಯರ್, ನಾವಿಲ್ಲೇನು ಮಾಡ್ತೀವಿ, ಈ ಟಾರ್ಚನ್ನು ಆಫ್ ಮಾಡಿ ಆ ಕಡೆ ಒಂದು ಟಾರ್ಚ್ ಆಲ್ರೆಡಿ ನಾವು ಇಟ್ಟಿವಿ ಅದನ್ನು ಆನ್ ಮಾಡ್ತೀವಿ. ಇಲ್ಲ ಸರ್ ಬಜೆಟ್ ಕಡಿಮೆ ಐತೆ ಸರ್ ಅಂತಂದ್ರೆ ಇದನ್ನ ತಗೊಂಡು ಹೋಗಿ ಈ ಕಡೆ ಹಿಂಗಿಟ್ಟು. ಹ್ಞೂ ರೀ. ಸೊ ಅವಾಗ ಇಲ್ಲಿದ್ದಾಗ ಮತ್ತೆ ಇಲ್ಲಿ ತೋಡ್ರಿ ಶಾಡು, ಇಲ್ಲಿದ್ದಾಗ ಇಲ್ಲೇ, ಇಲ್ಲಿದ್ದಾಗ ಇಲ್ಲೇ, ಇಲ್ಲಿ ಬಂದ ಕೂಳೆ ಇದು ಶಾಡು. ನೆಕ್ಸ್ಟ್ ಇಲ್ಲೇ ಶಾಡು, ಇದು ಡಿ ಕಡೆ ಬಂದಾಗ ಶಾಡೋನು ಅಲ್ಲೇ, ಇರಿಬಿನೂ ಅಲ್ಲೇ, ಮತ್ತು ಇರಿಬಿ ಇಲ್ಲಿ ಬಂದಾಗ ಶಾಡೋ ಇಲ್ಲೇ, ಹಿಂಗಾತ. ವಾಪಸ್ ಎ ಕಡೆ ಬಂತಂತಿಕೋ ಇರಿಬಿ, ಅವಾಗ ಅದು ಒಂದು ಇದನ್ನು ಮಾಡ್ತು, ಸರ್ಕದಾರ ಮೋಷನ್ ಮಾಡುತ್ತೆ. ಮತ್ತು ಸೇಮ್ ಸ್ಪೀಡ್ನೊಳಗೆ ಹೊಂಟಿತ್ತು ಅದು ಇರಿಬಿ ಅಂದ್ರೆ ಅದು ಇದು ಮಾಡೈತಿ ಈಗ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಇಲ್ಲಿ ಮಜಾ ಏನು ಗೊತ್ತ, ವೆನ್ ದ ant was performing uniform circular motion, the shadow of the ant was performing simple harmonic motion. ಅರ್ಥ ಆಗುತ್ತೆ ಹೇಳಿದ್ದು? ಆಂಟು ಸರ್ಕ್ಯುಲರ್ ಮೋಷನ್ನಾಗ ಹೊಂಟೈತಿ, ಅದ್ರದ್ದು ಸ್ಯಾಡೋ ಏನು ಮಾಡ್ತೈತಿ, ಆಸಿಲೇಷನ್ ಮಾಡಕತ್ತೈತಿ ನೋಡ್ರಿ ಅದು. ಈಗ ನೋಡ್ರಿ ಶಾಡೋ ಸ್ಟಾರ್ಟ್ಸ್ ಫ್ರಮ್ ಇದು ಶಾಡೋದು ಇದು ಅನ್ಕೊಳ್ಳೋಣ ನಾವು, ಅಲ್ಲ ಮೀನ್ ಪೊಸಿಷನ್. ಇನ್ನೊಂದೇನಂತಾರೆ ಅದಕ್ಕೆ, ಅದು. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಹಿಂಗೆ ಹೋಗಿ ಎಕ್ಸ್ಟ್ರೀಮ್ ಪೊಸಿಷನ್, ಮತ್ತು ವಾಪಸ್ ಮೀನ್ ಪೊಸಿಷನ್, ಮತ್ತು ಎಕ್ಸ್ಟ್ರೀಮ್ ಪೊಸಿಷನ್, ವಾಪಸ್ ಮೀನ್ ಪೊಸಿಷನ್. ಒಂದು ಹಿಂಗೆ ಸ್ಪ್ರಿಂಗ್ ಹಾಕಿದ ಕಲ್ಲು ಕಟ್ಟಿ ಹಿಂಗೆ ಜಗ್ಗಿ ಬಿಟ್ರೆ ಹಿಂಗೆ ಆಗ್ಲದ. ಹಂಗೆ ಇರ್ಬಿದು ಶಾಡೋ ಇದು ಮಾಡಾಕತ್ತೈತಿ, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮಾಡಾಕತ್ತ. ಅಂದ್ರೆ ವಾಯ್ ಆಕ್ಸಿಸ್ ಅಂತ ಅನ್ಕೊಡ್ರಿ, ಇಲ್ಲೇ ಒಂದು ಪಾಯಿಂಟ್ ಫಾರ್ ಎಕ್ಸಾಂಪಲ್ ಇಲ್ಲೇನು ಪಾಯಿಂಟ್ ಪಿ ಅಂತೇಳಿ ಚೂಸ್ ಮಾಡಾರಲ್ಲ. ಸೊ ಇದ್ರದ್ದು ಪ್ರೊಜೆಕ್ಷನ್ ಹಾಕ್ಯಾರ ಪಾಯಿಂಟ್ ಎಮ್ನೊಳಗೆ. ಇದು ಎಕ್ಸ್ ಡ್ಯಾಶ್, ವೈ ಡ್ಯಾಶ್. ಅವ್ರೇನು ಹೇಳ್ತಾರ, ಈ ಪಾರ್ಟಿಕಲ್ ಪಿ ಎಕ್ಸ್ನಿಂದ ವಾಯ್ ಕಡೆ ಹೋಗೋದ್ರೊಳಗೆ ಆ ಪಾರ್ಟಿಕಲ್ ಪ್ರೊಜೆಕ್ಷನ್ ಅಂದ್ರೆ ಶಾಡೋ ಓದಿಂದ ವಾಯ್ಗೆ ಹೋಗಿರ್ತೈತಿ. ಹೌದಿಲ್ರಿ? ಓಕೆ, ಇದನ್ನ ನಾವು ಇರಿಬಿ ಶಾಡೋ ಎಕ್ಸಾಂಪಲ್ ತೊಗೊಂಡಿದ್ವಿ ಅಷ್ಟೇ. ಸೊ ಇರಿಬಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಮಾಡ್ತಿರುತ್ತೆ, ಅದರದ್ದು ಶಾಡೋ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮಾಡ್ತಿರುತ್ತೆ ಅಂತ ನಾವು ಅಂತೀವಲ್ಲ. ಅದ್ರ ಬದಲು ಅವ್ರ ನಂತರ ಪಾರ್ಟಿಕಲ್ ಪಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಮಾಡಿದ್ರೆ ಅದರದ್ದು ಪ್ರೊಜೆಕ್ಷನ್ ಎಮ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮಾಡ್ತಿರ್ತೈತಿ. ಇಲ್ತು ಮುಂದೆ ಇನ್ನೊಮ್ಮೆ, ವೆನ್ ದ ಪಾರ್ಟಿಕಲ್ ಪಿ ಮೂವ್ಸ್ ಫ್ರಮ್ ಎಕ್ಸ್ ಟು ವೈ ಆನ್ ದ ಸರ್ಕಲ್, ಇಟ್ಸ್ ಪ್ರೊಜೆಕ್ಷನ್ ಮೂವ್ಸ್ ಫ್ರಮ್ ಓ ಟು ವೈ. ಆಸ್ ದ ಪಾರ್ಟಿಕಲ್ ಮೂವ್ಸ್ ಫ್ರಮ್ ವೈ ಟು ಎಕ್ಸ್ ಡ್ಯಾಶ್, ಡೈಗ್ರಾಮ್ನಾಗ ನೋಡ್ಬೇಕು, ವಾಯಿನಿಂದ ಎಕ್ಸ್ ಡ್ಯಾಶಿಗೆ ಈ ಪಾರ್ಟಿಕಲ್ ವೈನಿಂದ ಎಕ್ಸ್ ಡ್ಯಾಶಿಗೆ ಮೂವ್ ಆದ್ರೆ ಅದರದ್ದು ಶಾಡೋ ವೈ ಟು ಓ ಮೂವ್ ಆಗ್ತೈತಿ. ಮುಂದೆ ಸಿಮಿಲರ್ಲಿ ವೆನ್ ದ ಪಾರ್ಟಿಕಲ್ ಮೂವ್ಸ್ ಫ್ರಮ್, ಇಲ್ಲಿ ನೀವೇ ಹೇಳ್ರಿ ಈಗ ಎಕ್ಸ್ ಡ್ಯಾಶ್ ಟು ವೈ ಡ್ಯಾಶ್ ಅಂದಾರ, ಇನ್ನೊಂದಾರ ವೈ ಡ್ಯಾಶ್ ಅಂದ್ರೆ ಗೋಯಿಂಗ್ ಟು ಹುಬ್ಬಳ್ಳಿ ವಯ ಅಣ್ಣಿಗೇರಿ ಅಂತಿರ್ತಾರಲ್ಲ, ಹಂಗೆ ವಯ ಅಣ್ಣಿಗೇರಿ. ವಯ ಆಕ್ಚುಲಿ ಅದು ಕನ್ನಡ ವರ್ಡ್ ಅಲ್ಲ, ಇಂಗ್ಲೀಷ್. ಇದರ ಪಾಸ್ ಈ ಕಡೆ ಹಾಶಿ, ಈ ಊರ ಮ್ಯಾಲ ಹಾಶಿ ಅಂತ ಅಂತಿರ್ತಾರಲ್ಲ. ಇಲ್ಲಿ ಅವ್ರು ಏನಾಗತ್ತಾರ, ಇಫ್ ದ ಪಾರ್ಟಿಕಲ್ ಮೂವ್ಸ್ ಫ್ರಮ್ ಎಕ್ಸ್ ಡ್ಯಾಶ್ ಟು ಎಕ್ಸ್ ವೈ ಡ್ಯಾಶ್, ಅದರದ್ದು ಪ್ರೊಜೆಕ್ಷನ್ ಓದಿಂದ ವೈ ಡ್ಯಾಶಿಗೆ ಬಂದು ವಾಪಸ್ ವೈ ಡ್ಯಾಶ್ನಿಂದ ಓಕ್ಕೆ ಹೋಗ್ತೈತೆ. ಯಾರು ಅವತ್ತು ಕ್ಲಾಸ್ ಕೇಳಿದ್ರಲ್ಲ, ಅಕಸ್ಮಾತ್ ಇಲ್ಲಿ ತನಕ ಅದು ನೆನಪಿದ್ದು ಕ್ಲಾಸ್ ಕೇಳಾಗತ್ತಿದ್ರೆ, ಅಥವಾ ಅವತ್ತು ಕಲಿಸಿದ್ದನ್ನು ಮನೆಗೆ ಹೋಗಿ ಓದಿ ಈ ಕ್ಲಾಸ್ ಕೇಳಾಗತ್ತಿದ್ರೆ ಅರ್ಥ ಆಗ್ತಾವೆ. ಇಲ್ಲ ನೀವು ಆರ್ಯಭಟ ಆಗತ್ತೆ ಎಲ್ಲ ಗೊತ್ತಾಯ್ತು ನಿಮಗಂದ್ರೆ ಅಂದ್ರೂ ಕ್ಲಾಸ್ ತಿಳಿತಾವ. ಇವು ಮೂರಾಗ ಯಾವುದೂ ಇಲ್ಲ ಅಂದ್ರೆ ಮತ್ತೆ ಏನು ಮಾಡಕ್ಕೆ ಬರೋಣ. ಮುಂದೆ, thus during the time period the particle P goes once around the circle and completes one revolution. Its projection M moves to and fro about O along the diameter y dash.
ಅವ್ರೇನಂದ್ರು ಇದು ಮಾಡೋದ್ರೊಳಗೆ ಅದ್ರ ಪ್ರೊಜೆಕ್ಷನ್ ಇದು ಮಾಡ್ತೈತಿ, ಟು ಆ್ಯಂಡ್ ಫ್ರೋ ಮೋಷನ್ ಮಾಡತ್ತೆ, ಆಸೋಲೇಷನ್ ಮಾಡತ್ತೆ ಅಂತ. ನೆಕ್ಸ್ಟ್ ಅರ್ಥ ಆತಿಲ್ರಿ ಇದು? ಇದನ್ನ ವೆರಿ ಸಿಂಪಲ್ ಆಗಿ ನಾವು ಇರ್ಬಿ ಶಾಡೋದ ಎಕ್ಸಾಂಪಲ್ ತೊಗೊಂಡು ಮುಗಿಸಿದ್ವಿ. ಇದ್ರ ನೆಕ್ಸ್ಟ್ ಬರ್ರಿ, ಈಗ ಆ ಪ್ಯಾರಾಗ್ರಾಫ್ ಬಿಡ್ರಿ, ಪೂರ್ತಿ ಹೇಳ್ತೇನೆ, ಈಸಿ ಇರ್ತದೆ. ನೆಕ್ಸ್ಟ್ ಬರ್ರಿ, ಇಕ್ವೇಷನ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಇದನ್ನು ಕೂಡ ನಾವು ಡೆರಿವೇಶನ್ ಮಾಡಿ ಮುಗಿಸಿದ್ವಿ. ಬೇಕಾದ್ರೆ ಇನ್ನೂ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಇದನ್ನು ಬರೆಸ್ತೀನಿ, ಬರ್ಕೋರಿ ಈಗ. ಓಕೆ, ಏನಂತಂದ್ರೆ ಈ ಸದ್ಯ ನಮ್ಮ ಪಾರ್ಟಿಕಲ್ ಪಿ ಇಲ್ಲೈತೆ, ನಮಗೆ ಏನು ಪ್ರೂವ್ ಮಾಡ್ಬೇಕಾಗೈತೆ ಗೊತ್ತನ? ಈ ಫಾರ್ಮುಲಾ ಇದು ಕಾಣಿಸುತ್ತನಲ್ಲಿ ಇಲ್ಲ, ಆ ಕಡೆ ಜಗ್ ಜಗ ಐತೆ, ಇಲ್ಲಿ ಕಾಣಿಸುತ್ತಿದೆ. y is equals to a sin omega t ಅಂತ ಹೇಳಿ ನಾವು ಡಿರೈವ್ ಮಾಡಕ್ ಹೊಂಟಿವಿ. ಈ ಫಾರ್ಮುಲಾ ಎದಕ್ಕೆ ಯೂಸ್ ಆಗ್ತೈತಿ ಅಂತ ಹೇಳಿದ್ರೆ, ಜೋಕಾಲಿ ಹಿಂಗೆ ಆಸಿಲೇಷನ್ ಮಾಡಬೇಕಾರೆ at that instant of time what is the displacement of the jokali? y ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೆ ನನ್ನ ಹಣೆ ಬಾರಕ್ಕೆ ಹಿಂಗೆ ಎರಡು ಇವು ಇರ್ತಾವ, ಒಂದು ಇದು ಇರ್ತೈತಿ, ಎರಡು ಇವು ಇರ್ತಾವ. ಒಂದು ಸದ್ದೇ ನಮ್ಮ ಜೋಕಾಲಿ ಇಲ್ಲಿತ್ತಂದ್ರೆ ಮೀನ್ ಪೊಸಿಷನ್ ಇಂದ ಸದ್ದೇ ಅದು ಎಷ್ಟು ದೂರದೊಳಗೈತಿ ಅನ್ನೋದಕ್ಕೆ ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತಾರೆ. ಮ್ಯಾಕ್ಸಿಮಮ್ ಅದು ಮೀನ್ ಪೊಸಿಷನ್ ಇಂದ ಎಷ್ಟು ದೂರ ಹೋಗ್ತೈತೆ ನೋಡೋದು, ಎಕ್ಸ್ಟ್ರೀಮ್ ಪೊಸಿಷನ್ ಆಗಿದ್ದಾಗ ಅದು ಡಿಸ್ಪ್ಲೇಸ್ಮೆಂಟಿಗೆ ಆಂಪ್ಲಿಟ್ಯೂಡ್ ಅಂತ ಕರೀತಾರೆ. ಸದ್ದೇ ಜೋಕಾಲಿ ಎಲ್ಲೈತಿ ಅದು ಡಿಸ್ಪ್ಲೇಸ್ಮೆಂಟ್ y. ಮ್ಯಾಕ್ಸಿಮಮ್ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡ್ತೈತೆ ಅದು ಆಂಪ್ಲಿಟ್ಯೂಡ್. ಅರ್ಥ ಆಗತೈತಿ ಇದು? ಓಕೆ, ಸೊ ಒಮೆಗಾ ಅಂದ್ರೆ ಇದು ಜೋಕಾಲಿ ಯಾವ ಒಂದು ಆಂಗ್ಯುಲಾರ್ ವೆಲಾಸಿಟಿದಿಂದ ತಿರುಗ್ತಿರ್ತೈತಲ್ಲ, ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಿರ್ತೈತಲ್ಲ, ಒಮೆಗಾ ಅಂದ್ರೆ ಏನ್ರಿ? ಆಂಗ್ಯುಲಾರ್ ವೆಲಾಸಿಟಿ. ಇದನ್ನೂ ಹೇಳಿದ್ದನ್ನ ಈಗ ಮೋಷನ್ ಇನ್ ಸ್ಟ್ರೈಟ್ ಲೈನ್, ಮೋಷನ್ ಇನ್ ಪ್ಲೇನ್ ಚಾಪ್ಟರ್ಸ್ನೊಳಗೆ ನೀವು ಕಲಿಯೋದು ಲೀನಿಯರ್ ವೆಲಾಸಿಟಿ. ಲೀನಿಯರ್ ವೆಲಾಸಿಟಿ ಇಸ್ ಈಕ್ವಲ್ಸ್ ಟು ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಲೀನಿಯರ್ ಟೈಮ್ ಅಂತಾರಂಗಿಲ್ಲ, ಟೈಮ್ ಅಂತ ಇರ್ತೈತಿ. ಲೀನಿಯರ್ ವೆಲಾಸಿಟಿ ಇಸ್ ಈಕ್ವಲ್ಸ್ ಟು ಲೀನಿಯರ್ ಅಂದ್ರೆ ಸ್ಟ್ರೇಟ್ ಲೈನ್ ಅಂತ. ಈಗ ಈ ಫ್ಯಾನ್ ಏನು ತಿರ್ಗಾಗತ್ತಾವಲ್ಲ ಅವಕ್ಕೆ ಆಂಗ್ಯುಲಾರ್ ವೆಲಾಸಿಟಿ ಇರ್ತೈತಿ. ಈ ಲೀನಿಯರ್ ವೆಲಾಸಿಟಿ ಬದಲಿ ಆಂಗ್ಯುಲಾರ್ ವೆಲಾಸಿಟಿ ಅಂತ ಅಂತೀವಲ್ಲ, ಅದರ ಸಿಂಬಾಲ್ ಓಮೆಗಾ. ಅವಾಗ ಫ್ಯಾನದ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡಲೆ ಅಂತ ಯಾರ ಅಂದ್ರೆ ಫ್ಯಾನು ಎಷ್ಟು ಟೈಮ್ನಾಗ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ, ಇಲ್ಲಿ ಫ್ಯಾನ್ ಅಲ್ಲಿ ಹೋತ್ ನೋಡು, ಹಿಂಗೆ ಬರಂಗಿಲ್ಲ. ಇಲ್ಲೇ ಆಂಗ್ಯುಲಾರ್ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ, ಎಷ್ಟು ಟೈಮ್ನಾಗ ಎಷ್ಟು ಆಂಗಲ್ ಕವರ್ ಮಾಡಕತ್ತೈತಿ ನಮ್ಮ ಫ್ಯಾನ್ ಅಂತ ಬರ್ತೈತಿ. ಅರ್ಥ ಆತನ ಇದು? ಸೊ ಅದು ಒಮೆಗಾ. ಇದನ್ನ ಡಿರೈವ್ ಮಾಡಬೇಕು ಅಂತ ಹೇಳಿದ್ದೆ ನಾನು. ಸೊ ಇದನ್ನ ಡಿರೈವ್ ಮಾಡಕ್ಕೆ ನಾವೇನು ತಗೊಂಡಿದ್ವಿ ಅಂದ್ರೆ, ಇಲ್ಲೇ ಒಂದು ಆಂಗಲ್ ಥೀಟಾ, ಈ ಪಾರ್ಟಿಕಲ್ ಅಥವಾ ನಮ್ಮ ಇರಿಬಿ ಪಾಯಿಂಟ್ ಪಿ ಒಳಗಿದ್ದಾಗ ಲೆಟ್ ಥೀಟಾ ಬಿ ದ ಆಂಗಲ್ ಮೇಡ್ ಬೈ ಓ ಪಿ ವಿತ್ ಎಕ್ಸ್ ಆಕ್ಸಿಸ್. ಈಗ ಪಿ ದಿಂದ ಎಮ್ ಹೆಂಗೆ ನಾವು ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ವಲ್ಲ, ಹ್ಞೂ ರೀ. ಈಗ ಇರಿಬಿದ ಶಾಡೋದು ಇದು ಡಿಸ್ಪ್ಲೇಸ್ಮೆಂಟ್ ನೋಡ್ರಿ. ಈಗ ಶಾಡೋ ಹೆಂಗೆ ಮಾಡ್ತಿರ್ತೈತಲ್ಲ, ಹಾಂ ನೋಡೋಣ ಯಾರು ಹೇಳ್ತೀರಿ. ಶಾಡೋಕ್ಕೆ ಇದು ಏನು? ಶಾಡೋ ಹಿಂಗೆ ಆಗ್ತಿರ್ತೈತಿ ಇರ್ಬಿದಂದ್ರೆ, ಅಥವಾ ಇದು ಎಮ್ ಅದೇನು ನಾವು ಪ್ರೊಜೆಕ್ಷನ್ ಮಾಡಿವಲ್ಲ, ಆ ಎಮ್ ಹಿಂಗೆ ಮಾಡ್ತಿರ್ತೈತಂದ್ರೆ ಇದು ಏನು? ಅದಕ್ಕೆ ಮೀನ್ ಪೊಸಿಷನ್. ಇದು ಎಕ್ಸ್ಟ್ರೀಮ್ ಪೊಸಿಷನ್. ಸದ್ದೇ ನಮ್ಮ ಪಾರ್ಟಿಕಲ್ ಇಲ್ಲಿದ್ದಾಗ ಅದ್ರ ಪ್ರೊಜೆಕ್ಷನ್ ಇಲ್ಲೈತೆ ಅಂದ್ರೆ ಶಾಡೋ ಇಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡೈತಿ ಮೀನ್ ಪೊಸಿಷನ್ ಇಂದ. ಹಾಂ, ಈಗ ನಾ ಏನು ಮಾಡ್ತೀನಿ, ಪಿ ದಿಂದ ಇಲ್ಲೊಂದು ಪ್ರೊಜೆಕ್ಷನ್ ಡ್ರಾ ಮಾಡ್ಕೊಳ್ಳೋಣ. ಇದಕ್ಕೇನು ಹೆಸರು ಕೊಟ್ಟಾರ ಅವ್ರು? ಪಿ ಎನ್ ಅಂದಾರ ನೋಡ್ರಿ. ಎನ್ ಅಂದಾರ ಈ ಪಾಯಿಂಟಿಗೆ. ಈಗ ಇದೇನು ಅಲ್ಲ, ಇದೇನು ಹಿಂಗೆ ಮಾರ್ಕ್ ಮಾಡಾಕತ್ತೀವಲ್ಲ ನಾವು, ಅದೇನು? ಇದು ಮಾರ್ಕ್ ಮಾಡಾಕತ್ತೀವಲ್ಲ ಶಾಡೋ. ಇದು ಶಾಡೋ. ಇಲ್ಲಿ ಮೂವ್ ಆಗತ್ತಿದ್ದು ಪಾರ್ಟಿಕಲ್ ಅಥವಾ ಇರಿಬಿ. ಇದು ಪಾರ್ಟಿಕಲ್ ಪ್ರೊಜೆಕ್ಷನ್ ಅಂತಾರ ಅನ್ರಿ, ಇರಿಬಿ ಶಾಡೋ ಅಂತಾರ ಅನ್ರಿ. ಸೊ ಶಾಡೋ, ಇದಕ್ಕೆ ಶಾಡೋಕ್ಕೆ ಇದು ಏನಂತಂದ್ರಿ? ಮೀನ್ ಪೊಸಿಷನ್. ಯಾವಾಗ ಶಾಡೋ ವಾಯಿನೊಳಗೆ ಇರ್ತೈತಲ್ಲ,
ಹಾಂ, ಅವಾಗ ಶಾಡೋ ಅದರದ್ದು ಆಂಪ್ಲಿಟ್ಯೂಡ್ ರೀಚ್ ಆಗಿರ್ತೈತೆ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ಈಗ ಇರಿಬಿ ಹಿಂಗೆ ಮೂವ್ ಹಾಕೋವಂತ ಹೋದಂಗೆ ಅದ್ರ ಶಾಡೋ ಇಲ್ಲಿ ಮೂವ್ ಹಾಕೋವಂತ ಹೋದಂಗೆ ಆ ಶಾಡೋದ್ದು ಡಿಸ್ಪ್ಲೇಸ್ಮೆಂಟ್ ಹಾಕೋವಂತ ಹೋಗಿ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆದಾಗ ಅದಕ್ಕೆ ನಾವು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಓಕೆ, ಟ್ರೂ ಆರ್ ಫಾಲ್ಸ್ ಹೇಳ್ಬೇಕು. ಓ ಎಮ್ ಈಸ್ ಆಂಪ್ಲಿಟ್ಯೂಡ್, ಓ ವೈ ಈಸ್ ಆಂಪ್ಲಿಟ್ಯೂಡ್. ಹಾಂ, ಸೊ ಈಗ ನೆಕ್ಸ್ಟ್ ಮತ್ತೊಂದು ಟ್ರೂ ಆರ್ ಫಾಲ್ಸ್. ಓ ವೈ ಈಸ್ ಈಕ್ವಲ್ಸ್ ಟು ಓ ಪಿ. ಟ್ರೂ, ಯಾಕಂದ್ರೆ ಈ ಸರ್ಕಲ್ದು ರೇಡಿಯಸ್ ಆಗ್ತ. ದಟ್ ಮೀನ್ಸ್ ಇಫ್ ಓ ವೈ ಈಸ್ amplitude A, OP is also the amplitude A. Then if OM is displacement, that is Y, PN is also Y displacement. ಹೌದ್ರಿ? ಇಷ್ಟು ಮಾಡ್ಕೊಂಡು ನಾವೇನಂತೀವಿ, ಇನ್ ದ ಟ್ರಯಾಂಗಲ್ PON ಅಂದ್ರೆ ಓಕೆ. ಸೊ PON ಒಳಗೆ ನಾ ಏನು ಮಾಡ್ತೀನಿ, ಸೈನ್ ಥೀಟಾ ಕಾಣಿಸಕತ್ತಿಲ್ಲ, ಕಾಣಿಸುತ್ತಾನೆ ಇಲ್ರಿ? ಇನ್ನು ಇನ್ನೂ ಸೈಡಿಗೆ ಕಾಣಿಸುತ್ತೆ. ಓಕೆ, ಇನ್ ದ ಟ್ರಯಾಂಗಲ್ ಕಾಣಿಸುತ್ತೆ ನೋಡ್ರಿ ಇದು. ಹಾಂ, ಇನ್ ದ ಟ್ರಯಾಂಗಲ್ NOP PON ONP ಹೆಂಗದ ಅದ್ರೊಳಗೆ ನಾ ಏನು ಮಾಡ್ತೀನಿ, ಸೈನ್ ಥೀಟಾ ಅಪ್ಲೈ ಮಾಡ್ತೀನಿ. ಸೈನ್ ಥೀಟಾನ ಅಪ್ಲೈ ಮಾಡ್ಬೇಕಂತ ನಮಗೆ ಕನಸು ಬಿಡ್ಬೇಕು ನಾವು. ಇಲ್ಲ, ಎದಕ್ಕಂದ್ರೆ ನಮಗಿಲ್ಲೇ ಆ್ಯಕ್ಚುಲಿ ಇಕ್ವೇಶನ್ ಡಿರೈವ್ ಮಾಡಕ್ಕೆ ಹೊಂಟಿದ್ದು ಯಾವುದು? y ಈಸ್ ಈಕ್ವಲ್ಸ್ ಟು A sin ಒಮೆಗಾ ಟಿ. ಇದನ್ನ ಡಿರೈವ್ ಮಾಡಕ್ಕೆ ಹೊಂಟಿವಂದ್ರೆ ನಮಗೆ ನಮ್ಮ ಇಕ್ವೇಶನ್ ಒಳಗೆ y ಬೇಕು, A ಬೇಕು, ಹೌದಲ್ರಿ? ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನೊಳಗೆ ಸೈನ್ ಥೀಟಾ ಎಂತಾದಂದ್ರೆ ಅದು ಅಪೋಸಿಟ್ ಮತ್ತು ಹೈಪೋಟನಸ್ ಇಬ್ಬರನ್ನು ಭೇಟಿ ಮಾಡಿಸ್ಬಿಡ್ತದೆ, ಒಂದ ಕಡೆ ಪರಿಚಯ ಮಾಡಿಸೋದು ಒಬ್ರಿಗೊಬ್ರಿಗೆ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಈ ಥೀಟಾಕ್ಕೆ ಸೈನ್ ಹಚ್ಚಿದ್ವಿ. ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟನಸ್. ದೇರ್ಫೋರ್ y is equals to A sin theta. We have omega is equal to theta by t. ಅಲ್ಲಿ ತನಕ ಕಾಣಿಸೋಕತ್ತದ. ಹಾಂ, ಸೊ ದೇರ್ ಫೋರ್ ಥೀಟಾ ಈಸ್ ಈಕ್ವಲ್ಸ್ ಟು ಏನಾಯ್ತು ನೋಡ್ರಿ, ಒಮೆಗಾ ಇಂಟು ಟಿ. ಸೊ ಈ ಥೀಟಾ ಜಗದಾಗ y is equals to A sin ಒಮೆಗಾ ಟಿ. ವಿ ಹ್ಯಾವ್ ಒಮೆಗಾ ಇಸ್ ಈಕ್ವಲ್ ಟು ಥೀಟಾ ಬೈ ಟಿ ಅಂದಾಗ ಮತ್ತೆ ಅರ್ಥ ಆಗ್ಬೇಕದು. ಆಗಲೇ ಹೇಳೇನೆ, ಆಂಗ್ಯುಲಾರ್ ವೆಲಾಸಿಟಿ ಈಸ್ ಈಕ್ವಲ್ಸ್ ಟು ಆಂಗ್ಯುಲಾರ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಅರ್ಥ ಆಗ್ತದೆ. ಇನ್ನೊಮ್ಮೆ ಇದು ಅವಾಗ ಕಲಿಸಿದ್ದು, ಇನ್ನೊಮ್ಮೆ ಕಲಿಸಿದ್ದೇನೆ. ಈಗ ಬರ್ಕೋರು ಹೇಳ್ತೇನೆ ಏನು ಬರ್ಕೋಬೇಕಂತ ಅನ್ನೋದು, ಎದ್ರ ಬಗ್ಗೆ ನಾ ಬರ್ಸಕ್ಕೆ ಹೊಂಟೀನಿ ಅನ್ನೋದು ಕ್ಲಿಯರ್ ಆಗ್ಬೇಕು. ಒಂದೇ ಮಾತು, ಇದೇನು ಡೆರಿವೇಷನ್ ಮಾಡಿದಲ್ಲ ನಾವು ಜಾಸ್ತಿ ಅದರದ್ದು. ಸೊ ಅದ್ರದ್ದು ಡೈಗ್ರಾಮು ನೀವು ಡ್ರಾ ಮಾಡಿಕೊಂಡ್ರೆ ಟೆಕ್ಸ್ಟ್ ಬುಕ್ನೊಳಗೆ ಇವ್ರು ಮತ್ತೊಂದು ಏನೋ 5 ನಾಟ್ ತೊಗೊಂಡು ಕನ್ಫ್ಯೂಸ್ ಮಾಡ್ಯಾರ. ಇದು ಡೈಗ್ರಾಮ್ ನೀವು ಡ್ರಾ ಮಾಡ್ಕೊಳ್ಳಿರಂತ್ರಿ ಇಷ್ಟು. ಹ್ಞೂ ರೀ, ಇದ್ರೊಳಗೆ ನೀವೇನು ಬರ್ಕೋಬೇಕು ನಾವೇನು ನೋಡೋಣ. ಫಸ್ಟ್ ಇಲ್ಲಿ ಡಿಟೇಟ್ ಮಾಡ್ತೀನಿ, ಬರ್ಕೋರಿ. ಕನ್ಸಿಡರ್ ಅ ಪಾರ್ಟಿಕಲ್ ಒಂದು ಸ್ವಲ್ಪ ಫಾಸ್ಟ್ ಬರಿಬೇಕು. ಎಲ್ಲರೂ ಬರ್ಕೋಬೇಕಂತ ನಡೀತದೆ, ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಅಷ್ಟೇ. Consider a particle revolving along the circle of radius A. ಇನ್ನೊಮ್ಮೆ ಹೇಳ್ತಿರ್ತೀನಿ ನಾ. Consider a particle revolving along the circle of radius A, capital A, full stop. Let the particle be at x at, sorry, one ನಿಮಿಷ. Let the particle be at x when t is equals to 0. t ಅಂದ್ರೆ ಏನಲ್ಲಿ ಅಂದ್ರೆ ಏನಂತಾರ ಅವರು, ಎಕ್ಸ್ ಐತೆ ನೋಡ್ರಿ ಇಲ್ಲಿ, ಎಕ್ಸ್ ಎಕ್ಸ್ ಎಕ್ಸ್. ನಮ್ಮ ಪಾರ್ಟಿಕಲ್ಲು ಇರಿವಿ ಸ್ಟಾರ್ಟಿಂಗ್ ಇಲ್ಲಿಂದ ಚಲೋ ಆಗುತ್ತೆ ನೋಡ್ರಿ. ಅವರು ಸ್ಟಾರ್ಟಿಂಗ್ ಅನ್ನಕ್ಕೆ ಟೈಮ್ ಇಸ್ ಈಕ್ವಲ್ ಟು 0 ಅಂತಾರೆ. ಹಾಂ, ಸ್ಟಾರ್ಟಿಂಗು 1 ನೇಕ, ಫಸ್ಟ್ ನೇಕ
ಹಿಂಗೆ ಮಾತಾಡ್ತಿರ್ತಾರಲ್ಲ ಹಂಗೆ ಸ್ಟಾರ್ಟಿಂಗ್ ಅದು ಕರೆಕ್ಟ್ ಇಂಗ್ಲೀಷ್ ವರ್ಡ್ ಅಲ್ಲ ಗೊತ್ತಿರ್ತದೆ ನಿಮ್ಗೆ. ಇನಿಷಿಯಲಿ ಲೆಟ್ ದ ಪಾರ್ಟಿಕಲ್ ಬಿ ಆಟ್ ಎಕ್ಸ್ ವೆನ್ ಟೈಮ್ ಇಸ್ ಈಕ್ವಲ್ಸ್ ಟು 0 ಅಂದರೆ ಟಿ ಇಸ್ ಈಕ್ವಲ್ ಟು 0 ಫುಲ್ ಸ್ಟಾಪ್ ಕೊಟ್ಟು ಲೆಟ್ ದ ಪಾರ್ಟಿಕಲ್ ಮೂವ್ ಫ್ರಾಮ್ x to let the particle move from ಇಲ್ಲಿ ನೋಡ್ರಲ್ಲ let the particle move from x to y ತರ ಹೋಗಿಲ್ರಿ ನಾವು ಸದ್ಯ p ಇಲ್ಲಿ ಹೋಗಿ ನಿಂದಿರಿಸಿ ಇಲ್ಲಿ ಡೆರಿವೇಶನ್ ಮಾಡ್ಬೇಕಲ್ಲ ನಾವು ಮತ್ತೆ ಈ ಟ್ರಯಾಂಗಲ್ನಾಗ ಅದಕ್ಕೆ ಇಲ್ಲಿಂದ ಇಲ್ಲಷ್ಟ ಕಳಿಸ್ತೀವಿ. let the particle move from x to p by covering an angle theta. x to p by covering an angle theta in time interval t. ನಾ ಹೇಳಿನ್ರಿ ಕಾಲೇಜ್ನವ್ರಿಗೆ ಕೇಳವಲ್ರಿ ಅವ್ರೆ. ಬೆಡ್ ಪಿಲ್ಲೋ ವ್ಯವಸ್ಥೆ ಮಾಡ್ರಿ ಅಂತ ಇನ್ನೊಂದು ಸಲ ಹೇಳ್ತೀನಿ. ಓಕೆ ಮುಂದೆ ಫುಲ್ ಸ್ಟಾಪ್ ಕೊಟ್ಟು ಕಂಟಿನ್ಯೂ ಮಾಡಿ. ಡ್ರಾ ಇನ್ನೊಮ್ಮೆ ಹೇಳ್ತಿರ್ತೀನಿ ನಾ ತಲೆಗೆ ಇಷ್ಟ. ಡ್ರಾ ಪಿ ಎನ್ ಪರ್ಪೆಂಡಿಕ್ಯುಲರ್ ಟು ಈ ಹಿಂಗಂದಾರ ನೀವು ರೀ ಒಂದು ಕೆಲಸ ಮಾಡೋಣ. ಡ್ರಾ ಪಿ ಎನ್ ಇತ್ತಿಲ್ರಿ ಆ ಪಿ ಎನ್ನಾಗಿನ ಎನ್ ಅನ್ನು ಎಮ್ ಮಾಡ್ರಿ. ಪಿ ಎಮ್ ಈ ಟೆಕ್ಸ್ಟ್ ಬುಕ್ ನೋಡೋಕೆ ಹೆಂಗೆ ಮಾಡ್ರಿ ಅಂದ್ರೆ ಎನ್ ಇಲ್ಲೈತಿ ಎಮ್ ಇಲ್ಲೈತಿ ಅದಕ್ಕೆ ನಮ್ದು ಎಮ್ ಐತಲ್ಲ ಅದಕ್ಕೆ ಡ್ರಾ ಪಿ ಎಮ್ perpendicular to ಪಿ ಎಮ್ ಪರ್ಪೆಂಡಿಕ್ಯುಲರ್ ಟು ಓ ವೈ ಅನ್ನೋಕ್ಕಿಂತ ಬೆಟರ್ ಓ ವೈನು ಕರೆಕ್ಟ್ ವೈ ಆ್ಯಕ್ಸಿಸ್ ಓ ವೈನು ನಡೀತೈತಿ. ಡ್ರಾ ಪಿ ಎಮ್ ಪರ್ಪೆಂಡಿಕ್ಯುಲರ್ ಟು ವೈ ಆ್ಯಕ್ಸಿಸ್ ಫುಲ್ ಸ್ಟಾಪ್. ಎಮ್ ಈಸ್ ದ ಪ್ರೊಜೆಕ್ಷನ್ ಆಫ್ ಪಿ. M is the projection of P, comma, which executes SHM. M is the projection of P which executes SHM along the diameter. ಅವ್ರು ಏನು ಹೇಳಾಕತ್ತಾರ ಗೊತ್ತೇನು ಇಲ್ಲಿ ಎಮ್ ಅಂದ್ರೆ ಏನು ಗೊತ್ತೇನ್ರಿ ಈ ಪಾರ್ಟಿಕಲ್ ಪ್ರೊಜೆಕ್ಷನ್ ರೀ ಇದು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮಾಡ್ತಿರ್ತೈತ್ರಿ ಇದನ್ನ ಇಂಗ್ಲೀಷ್ನಾಗ ಹೇಳತ್ತಾರ. ಎಮ್ ಈಸ್ ದ ಪ್ರೊಜೆಕ್ಷನ್ ಆಫ್ ಪಿ ವಿಚ್ ಎಕ್ಸಿಕ್ಯೂಟ್ಸ್ SHM along the diameter YO Y'. ಹೌದ್ರಿ. ಈಗ ನಾವೇನು ಮಾಡೋಣ ಅಂದ್ರೆ ಇದು ಥೀಟಾ ಆತಲ್ಲ ಇವ್ರು ಏನು ಮಾಡೋರು ಅಂದ್ರೆ ಓಕೆ ಇನ್ನೊಂದು ಎಕ್ಸ್ಟ್ರಾ ಬರುತ್ತೆ. ಡ್ರಾ ಪಿ ಎನ್ ಮುಂದೆ ಬರ್ಕೊಡ್ರಿ. ಡ್ರಾ ಪಿ ಎನ್ ಆಗಲೇ ಪಿ ಎಮ್ ಮಾಡಿದ್ವಲ್ಲ ಹಂಗೆ ಡ್ರಾ ಪಿ ಎನ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್. Full stop. Here OM ಅಂದ್ರೆ ಓಂ. Here OM is the displacement of the projection. Here OM is the displacement of the projection at time t. Displacement of the projection at time t. Full stop. M is the projection at time t ಆದ್ಮೇಲೆ therefore Pn is equal to OM is equal to y. ಏನಿಲ್ಲ ದೇರ್ ಫೋರ್ ಹಿಂಗರ ಹಾಕ್ರಿ ಪೂರಾ ದೇರ್ ಫೋರ್ ಅಂತಾರೆ ಬರೀ ಹಿಡಿದೈತಿ. ಪಿ ಎನ್ ಇಸ್ ಈಕ್ವಲ್ಸ್ ಟು ಪಿ ಎಮ್ ಇಸ್ ಈಕ್ವಲ್ಸ್ ಟು ವೈ. ಹ್ಞೂ ರೀ ತಪ್ಪಾತಂದಿಲ್ಲ ಈಗನ್ನ
ಹಾಂ ಪಿ ಎನ್ ಇಸ್ ಈಕ್ವಲ್ಸ್ ಟು ಓ ಎಮ್ ಇಸ್ ಈಕ್ವಲ್ಸ್ ಟು ವೈ. ನೆಕ್ಸ್ಟ್ ಲೈನ್ ನೋಡೋದು ಆಲ್ಸೋ ಓ ಪಿ ಇಸ್ ಈಕ್ವಲ್ ಟು ಓ ವೈ. ಓ ಪಿ ಆಲ್ಸೋ ಅಂದಮೇಲೆ ಓ ಪಿ ಇಸ್ ಈಕ್ವಲ್ಸ್ ಟು ಓ ವೈ ಇಸ್ ಈಕ್ವಲ್ಸ್ ಟು ಎ, ವೇರ್ ಎ ಈಸ್ ಅಂತ ಬರಿಬೇಕು ಆಂಪ್ಲಿಟ್ಯೂಡ್ ಆಫ್ ದ ಪ್ರೊಜೆಕ್ಷನ್. ಆಂಪ್ಲಿಟ್ಯೂಡ್ ಆಫ್ ದ ಪ್ರೊಜೆಕ್ಷನ್. ಓಕೆ, ಇಷ್ಟ ಆಯ್ತಾ? ಮುಂದೇನು ಮಾಡ್ರಿ, ಇಲ್ಲಿ ಬರ್ರಿ, ಇದನ್ನು ಬರ್ಕೊಂಬಿಡ್ರಿ. ಇನ್ ದ ಟ್ರಯಾಂಗಲ್ ಎನ್ ಒ ಪಿ ಅಂತ ಇಲ್ಲಿ ತನಕ. ಅಷ್ಟರೊಳಗೆ ಇದನ್ನ ಇನ್ನೊಮ್ಮೆ ರೀಡ್ರಾ ಮಾಡ್ತೀನಿ. ಓಕೆ, ಇಷ್ಟು ಡ್ರಾ ಮಾಡಿಕೊಂಡ್ರೆ ಸಾಕು. ಹಾಂ, ಇಂಥದ್ರಾಗ ಎಕ್ಸ್ಪರ್ಟ್ ಇರ್ತಾರೆ ಎಲ್ಲರೂ. ಸೊ ನೆಕ್ಸ್ಟ್ ಈಗ ವೆಲಾಸಿಟಿ ಇನ್ ಎಸ್ ಎಚ್ ಎಮ್ ಅಂತ ಹೇಳಿ ಒಂದು ಟಾಪಿಕ್ ಐತೆ ನೋಡ್ರಿ. ನೆಕ್ಸ್ಟ್ ಅದಾದಮೇಲೆ ಎಕ್ಸಿಲರೇಷನ್ ಇನ್ ಎಸ್ ಎಚ್ ಎಮ್ ಅಂತ ಒಂದು ಟಾಪಿಕ್ ಐತಿ. ಹಾಂ, ಸೊ ಇವನು ನಾನು ಇದರಾಗಿಂದ ಬಿಟ್ಟು ಬೇರೆ ಇಲ್ಲಿ ಬರೆಸ್ತೀನಿ, ಅವ್ನು ಬರ್ಕೋಬೇಕು. ನೀವು ಇದನ್ನು ಕಲ್ತಿರ ಮ್ಯಾಥ್ಸ್ನೊಳಗೆ ಡಿಫ್ರೆನ್ಸಿಯೇಷನ್. ಅಯ್ಯೋ, ಹಿಂಗೆ ಅದನ್ನ ಈಗ ಇದ್ರಾಗ ಡಿಫ್ರೆನ್ಸಿಯೇಷನ್ ಬರುತ್ತೆ. ನೆಕ್ಸ್ಟ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಓಕೆ ಹೋಗಲಿ, ಇಲ್ಲಿ ಹೇಳ್ರಿ, ಇದು ಎದ್ರದ್ದು ಫಾರ್ಮುಲಾ? ಇದು ಏನು ಕ್ಯಾಲ್ಕುಲೇಟ್ ಮಾಡೋಕೆ ಫಾರ್ಮುಲಾ? ಹಾಂ, ಇನ್ಸ್ಟಂಟೇನಿಯಸ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಬೆಟರ್. ಶಾರ್ಟ್ಕಟ್ನಾಗ ಡಿಸ್ಪ್ಲೇಸ್ಮೆಂಟ್ ಅಂತಲೇ ಕರ್ಕೊಂಡ್ಬೇಕಾರೆ ಇದರ ಅರ್ಥ ನಮ್ಮ ಜೋಕಾಲಿ ಅಥವಾ ಸ್ಪ್ರಿಂಗ್ ಅಥವಾ ಯಾವ ಆಬ್ಜೆಕ್ಟ್ ನಾವು ವೈಬ್ರೇಷನ್ ಅಂತ ಹೇಳಿ ತೊಗೊಂಡಿವಲ್ಲ, ಆಟ್ ದ್ಯಾಟ್ ಇನ್ಸ್ಟಂಟ್ ಆಫ್ ಟೈಮ್ ಅದು ಎಲ್ಲಿಗೈತಿ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡೋಕೆ ಇದು ಫಾರ್ಮುಲಾ. ವೈ ಅಂದ್ರೆ ಡಿಸ್ಪ್ಲೇಸ್ಮೆಂಟ್, ಎ ಅಂದ್ರೆ ಆಂಪ್ಲಿಟ್ಯೂಡ್, ಒಮೆಗಾ ಅಂದ್ರೆ ಆಂಗ್ಯುಲಾರ್ ವೆಲಾಸಿಟಿ, ಟಿ ಅಂದ್ರೆ ಆ ಟೈಮ್, ಆ ಇನ್ಸ್ಟಂಟೇನಿಯಸ್ ಟೈಮ್. ಓಕೆ, ಇರಲಿ. ಸೊ ಈಗ ಜೋಕಾಲಿ ಆ ಕ್ಷಣದೊಳಗೆ ಎಷ್ಟು ದೂರ ಐತಿ ಇಕ್ವಿಲಿಬ್ರಿಯಂ ಪೊಸಿಷನ್ನಿಂದ ಅಂತ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದಲ್ಲ, ಇನ್ನೊಂದು ಫಾರ್ಮುಲಾ ವೆಲಾಸಿಟಿ. ಈಗ ಜೋಕಾಲಿದು ವೆಲಾಸಿಟಿ ಚೇಂಜ್ ಹಾಕೊಂಡು ಹೋಗ್ತದೆ ನೋಡ್ರಿ. ನಾವು ಇದನ್ನು ಆ್ಯಕ್ಚುಲಿ ಡಿಸ್ಕಸ್ ಮಾಡೀವಿ. ಎಕ್ಸ್ಟ್ರೀಮ್ ಪೊಸಿಷನ್ನಿಗೆ ಹೋಗಿ ನಿಂತಾಗ ಜೋಕಾಲಿದ ವೆಲಾಸಿಟಿ ಝೀರೋ ಇರ್ತೈತಿ, ಕಡಿಮೆ ಇರುತ್ತೆ, ಝೀರೋ ಇರುತ್ತೆ. ಎಕ್ಸ್ಟ್ರೀಮ್ ಪೊಸಿಷನ್ನಾಗ ಝೀರೋ ಇರ್ತೈತಿ. ಅಲ್ಲಿಂದ ಇನ್ಕ್ರೀಸ್ ಹಾಕೋವಂತ ಬಂದು ಮೀನ್ ಪೊಸಿಷನ್ನಾಗ ಮ್ಯಾಕ್ಸಿಮಮ್ ಇರ್ತದೆ, ಮತ್ತೆ ಕಡಿಮೆ ಹಾಕೋವಂತ ಹೋಗುತ್ತೆ. ಸೊ ಯಾರೋ ಕೇಳಿದ್ರು ಹಿಂಗೆ ಹೊಂಟಿತ, ಈಗ ಹೇಳಿ ಈಗ ಎಷ್ಟು ಅಂತ ಹಿಂಗೆ ಕೇಳಿದ್ರೆ ಅದಕ್ಕೊಂದು ಫಾರ್ಮುಲಾ ಬೇಕಲ್ಲ. ಆ ಫಾರ್ಮುಲಾನ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಹೊಂಟಿವಿ ನಾವು ಈಗ. ಸೊ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಒಂದು ಸಿಂಪಲ್ ಹಾರ್ಮೋನಿಕ್ ಮೋಷನ್ನಲ್ಲಿ ಇರತಕ್ಕಂತಹ ಆಬ್ಜೆಕ್ಟಿನ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಲು ಒಂದು ಫಾರ್ಮುಲಾ, ಒಂದು ಕೆಲಸ ಮಾಡು. ಸೊ ಈಗ ಇದನ್ನು ನೀವು ಕಲ್ತಿರಿಲ್ಲಪ್ಪ ಮಾರೆ, ಅದ ವೆಲಾಸಿಟಿನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಗೊತ್ತಾನೆ? ಹಿಂಗೆ ನೋಡ್ರಿ, ನೋಡಿ ನೀವು ಮೋಷನ್ ಇನ್ ಸ್ಟ್ರೇಟ್ ಲೈನ್ನಾಗ ಏನಾರು ಬಂದಿತ್ತನ್ರಿ? ಅಟ್ಲೀಸ್ಟ್ ಹೋಗ್ಲಿ. ವೈ ಅಂದ್ರೆ ಏನು ಹೇಳ್ರಿ? ಡಿಸ್ಪ್ಲೇಸ್ಮೆಂಟ್. ವೆಲಾಸಿಟಿ ಈಸ್ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಇದ್ರ ಗೊತ್ತೈತಿ? ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್ ಟೇಕನ್, ಅಷ್ಟರ ಗೊತ್ತೈತಿ? ಹಾಂ, ಎಷ್ಟು ಗೊತ್ತೈತೆ? ಹಾಂ. ಸೊ ಈಗ ನಮಗೆ ವೆಲಾಸಿಟಿಯ ಇಕ್ವೇಶನ್ ನಮ್ಮ ಕಡೆ ಉಂಟು, ಏನಿಲ್ಲ ನಮ್ಮ ಕಡೆ ವೆಲಾಸಿಟಿ ಇದಿಲ್ಲ. ಡಿಸ್ಪ್ಲೇಸ್ಮೆಂಟ್ ಇಕ್ವೇಶನ್ ನಮ್ಮ ಕಡೆ ಐತಿ, ಏನಿಲ್ಲ ವೆಲಾಸಿಟಿ ಇಲ್ಲ. ಸೊ ಅದಕ್ಕೆ ವೆಲಾಸಿಟಿ ಈಸ್ ಈಕ್ವಲ್ಸ್ ಟು ಡಿ ವೈ ಬೈ ಡಿ ಟಿ, ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್. ಚೇಂಜ್ ಇನ್ ಟೈಮ್ ಅನ್ನೋ ಬದಲಿ ಅದಕ್ಕೆ ಟೈಮ್ ಟೇಕನ್ ಅಂತ. ಹ್ಞೂ ರೀ, ಹಿಂಗೆ ಸಿಂಬಾಲ್ ಹಾಕಿದ್ರೆ ಇನ್ನೊಂದು ಮೀನಿಂಗ್ ಐತಿ. ಇದು ಮ್ಯಾಥ್ಸ್ನೊಳಗೆ ನೀವು ಆ್ಯಕ್ಚುಲಿ ಕಲಿತೀರಿ, ನೀವು ಇನ್ನೂ ಕಲ್ತಿಲ್ಲ. ನನ್ನ ಹಣ್ಣಿ ಬರೋಕ್ಕೆ ಅದನ್ನು ಒಂದು ಸರ್ತಿ ಇಲ್ಲಿ ಹಿಂಗೆ ಬಂದಾಗ ಇದು ಫಾರ್ಮುಲಾ ಹಚ್ಬೇಕಂತ ಹೇಳ್ತೀನಿ. ಸದ್ಯ ಬ್ಯಾಟ್ ಮಾಡಿರಿ, ಮ್ಯಾಥ್ಸ್ನ ಕಲಿಸ್ತಾರೆ ಅದನ್ನು. ಟ್ರಿಗ್ನೋಮೆಟ್ರಿ ಕಲ್ತಿರಲ್ಲ? ಹಾಂ, ಅದ್ರ ನೆಕ್ಸ್ಟ್ ಸ್ಟೆಪ್ ಡಿಫ್ರೆನ್ಷಿಯೇಷನ್. ಡಿಫ್ರೆನ್ಷಿಯೇಷನ್ ಅಂದ್ರೆ ಈಗ ಟ್ರಿಗ್ನೋಮೆಟ್ರಿದ ಅಪ್ಪ, ಡಿಫ್ರೆನ್ಷಿಯೇಷನ್ ಅಜ್ಜ, ಇಂಟಿಗ್ರೇಷನ್ ಇವು ಬರ್ತಾವೆ ಮುಂದೆ. ನಾವು ಮಸ್ತ್ ಇರ್ತಾವೆ, ಪ್ರಾಕ್ಟೀಸ್ ಮಾಡ್ಬೇಕು ಅವಕ್ಕೆ. ಅಂದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಅನ್ನಿಸ್ತಾವೆ, ಬಿಟ್ರಿ ಕೆಟ್ರಿ. ಓಕೆ, ಲೆಟ್ಸ್ ಕಮ್ ಬ್ಯಾಕ್. ಸೊ ವಿ ಈಸ್ ಈಕ್ವಲ್ಸ್ ಟು ಡಿ ವೈ ಬೈ ಡಿ ಟಿ, ದಟ್ ಈಸ್ ಈಕ್ವಲ್ಸ್ ಟು
ಈಗೇನು ಮಾಡ್ತೀನಿ ನಾ ಅಂದ್ರೆ y ಜಾಗದಾಗ a sin ಒಮೆಗಾ ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ವೆಲಾಸಿಟಿ ಅಂದ್ರೆ ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಅಲ್ಲ ಎಲ್ಲರಲ್ಲ, y is equals to a sin ಒಮೆಗಾ ಟಿ ಅಂತ ಹೇಳಿ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಈ ಜಗದಾಗ ಇದನ್ನು. ಸೊ ದೇರ್ ಫೋರ್ ವೆಲಾಸಿಟಿ ಈಸ್ ಈಕ್ವಲ್ಸ್ ಟು ಈ ಡಿ ಅಂಥೇಳಿ ಯಾವಾಗ ಬರೀತಾರಲ್ಲ ಹಿಂಗೆ, ಇದು ಇನ್ನೊಂದು ಮೀನಿಂಗ್ ಐತಿ. ಇದು ಡಿಫರೆನ್ಷಿಯೇಷನ್ ಸಿಂಬಾಲ್. ಹೆಂಗೆ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಹಾಸ್ತೀರಿ ನೋಡಿ ನೀವು. ಭಾಟ್ ನೋಡಿದ್ಲಿ ಮೊನ್ನೆ ನೆನಪಾರ್ಬಿಟ್ಟಪ್ಪ, ಅದೇನೋ ಬರುತ್ತಲ್ಲಪ್ಪ ಅಂತ ಹಿಂಗೆ ಜಗ್ಗು ಫಾರ್ಮುಲಾ ಇರ್ತಾವೆ ಟ್ರಿಗ್ನೋಮೆಟ್ರಿ ಒಳಗೆ. ಹಂಗೆ ಡಿಫ್ರೆನ್ಷಿಯೇಷನ್ ಒಳಗೂ ಒಂದು ಲಿಸ್ಟ್ ಆಫ್ ಫಾರ್ಮುಲೆ ಐತಿ. ಯಾಕೆ ಫಾರ್ಮುಲೆ ಅಂತಾರೆ? ಫಾರ್ಮುಲೆ ಅಂದ್ರೆ ಇದು ಗೊತ್ತಿಲ್ಲ, ಪ್ಲೂರಲ್ ಫಾರ್ಮ್ ಆಫ್ ಫಾರ್ಮುಲಾ. ಹಾಂ, ಅದು ಒಂದಿಷ್ಟಕ್ಕೆ ಒಂದು ಟೈಪ್ ಫಾರ್ಮುಲಾಸ್ ಅನ್ಬಾರ್ದು, ಫಾರ್ಮುಲೆ ಅಂತ. ಸೊ ಹಂಗೆ ಡಿಫ್ರೆನ್ಷಿಯೇಷನ್ ಒಳಗೂ ಭಾಳಷ್ಟು ಫಾರ್ಮುಲೆ ಅದಾವೆ. ಈಗ ಹೆಂಗೆ ನೀವು ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಹಚ್ತಿರಲ್ಲ, ಹಂಗೆ ಡಿಫರೆನ್ಷಿಯೇಷನ್ ಫಾರ್ಮುಲಾ ಹಚ್ಬೇಕಿಲ್ಲ. ಇದನ್ನ ಹೆಂಗೆ ಓದ್ತಾರ ಅಂದ್ರೆ, ದಿಸ್ ಈಸ್ ಡಿಫರೆನ್ಷಿಯೇಷನ್ ಆಫ್ a sin ಒಮೆಗಾ ಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಏನೋ ಅಂದ್ರೆ ಟೈಮಿಗೆ ರೆಸ್ಪೆಕ್ಟ್ ಕೊಟ್ಟು ಹಂಗಲ್ಲ. ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂದ್ರೆ ಹಂಗೆ ರೆಸ್ಪೆಕ್ಟ್ ಟು ಟೈಮ್ ಅಂದ್ರೆ ರೆಸ್ಪೆಕ್ಟ್ ಕೊಟ್ಟು ಅಂತಲ್ಲ. ಸೊ ಇದನ್ನ ಮ್ಯಾಥ್ಸ್ನೊಳಗೆ ಕಲಿತೀರಿ. ಸದ್ಯ ಇದು ಫಾರ್ಮುಲಾ ಹೆಂಗೆ ಅಪ್ಲೈ ಮಾಡ್ಬೇಕಂತ ಹೇಳ್ತೀನಿ ಅಷ್ಟೇ. ಹ್ಞೂ ರೀ, ಯಾಕಂದ್ರೆ ಇದ್ರ ಬೇಸಿಕ್ನಿಂದ ಹೇಳ್ಕೊಂಡು ಬರ್ತಾರೆ. ಡಿಫ್ರೆನ್ಷಿಯೇಷನ್ ಅಂದ್ರೆ ಇಷ್ಟು ಹೇಳ್ತೀನಿ ನೋಡ್ರಿ. ಡಿಫ್ರೆನ್ಷಿಯೇಷನ್ ಅಂದ್ರೇನು, ಇಂಟಿಗ್ರೇಷನ್ ಅಂದ್ರೇನು ಅಂತ. ಸೊ ಡಿಫರೆನ್ಷಿಯೇಷನ್ ಅಂದ್ರೇನು, ಒಂದು ಆ್ಯಪಲ್ ಐತೆ ಅಂತಿಕೋರಿ ನಿಮ್ಮ ಕಡೆ. ಇದನ್ನ ವೆರಿ ಸಿಂಪಲ್ ವೇ ಒಳಗೆ ಹೇಳಕ್ಕೆ ಟ್ರೈ ಮಾಡಾಕತ್ತೀನಿ. ಸೊ ಆ್ಯಪಲನ್ನು 1000 ಪೀಸಸ್ ಆಗಿ ಕಟ್ ಮಾಡಿದ್ರಿ ಅಂತಿಕೋ. ಓ ಇರ್ವಿ ಹಾಕ್ತೀರಿ ಸರ್, ಆಗಲೇ ಸರ್ 1000 ಪೀಸ್ ಮಾಡಿದ್ರೆ ಯಾರಿಗೆ ಬರ್ಬೇಕಲ್ಲ ಅದು? ಅದನ್ನು ಯಾರು ತಿಂತಾರ ಪ್ರಶ್ನೆ ಅಲ್ಲ. ಒಂದು ಆ್ಯಪಲಿನ 1000 ಪೀಸಸ್ ಮಾಡಿದ್ರೆ ಡಿಫರೆನ್ಷಿಯೇಟಿಂಗ್ ದ ಆ್ಯಪಲ್ ಇನ್ ಟು ಸ್ಮಾಲ್ ಪಾರ್ಟ್ಸ್ ಅಂದ್ರೆ ಹೆಂಗೆ ಆಗ್ತೈತಿ. ಒಮ್ಮೊಮ್ಮೆ ಒಂದೊಂದು ಫಾರ್ಮುಲಾಗಳನ್ನು ಮ್ಯಾಥ್ಸ್ನೊಳಗೆ ಫಿಸಿಕ್ಸ್ನೊಳಗೆ ದೊಡ್ಡ ಸಿಚುವೇಶನ್ಗೆ ಅಪ್ಲೈ ಮಾಡೋಕೆ ಬರಂಗಿಲ್ಲ ಅಂಥೇಳಿ ಅದನ್ನು ಸ್ಪ್ಲಿಟ್ ಮಾಡಿ ಸಣ್ಣ ಪಾರ್ಟಿಗೆ ಅಪ್ಲೈ ಮಾಡಿ ಆಮೇಲೆ ದೊಡ್ಡದಕ್ಕೆ ಏನಾಗಬಹುದು ಅಂತ ಇಮ್ಯಾಜಿನ್ ಮಾಡ್ತಾರೆ. ಸೊ ಅದಕ್ಕೆ ಒಂದಿದ್ದನ್ನ ಕಟ್ ಮಾಡಿ ಸಾವಿರ ಅಂತಲ್ಲ, ಭಾಳ ಪಾರ್ಟ್ಸಾಗಿ ಕಟ್ ಮಾಡೋದಕ್ಕೆ ಡಿಫರೆನ್ಷಿಯೇಷನ್ ಅಂತ ಕರೀತಾರೆ. ಆ ಡಿಫರೆನ್ಷಿಯೇಷನ್ ಎಕ್ಸಾಕ್ಟ್ ಉಲ್ಟಾ ಇಂಟಿಗ್ರೇಷನ್. ವಾಪಸ್ ಆ 1000 ಪೀಸಸ್ಸನ್ನು ಜಾಯಿನ್ ಮಾಡಿ ಒಂದು ಆ್ಯಪಲ್ ಮಾಡಿದ್ರೆ ಫೆವಿಕ್ವಿಕ್ ಹಾಕಿ, ಸರ್ ಅದನ್ನು ಯಾರು ತಿಂತಾರೆ? ನಾ ತಿನ್ನಂತಿಲ್ಲ. ವಾಪಸ್ 1000 ಪೀಸಸ್ಸನ್ನು ಜಾಯಿನ್ ಮಾಡಿ ಆ್ಯಪಲ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಇಂಟಿಗ್ರೇಷನ್. ಇಂಟಿಗ್ರೇಷನ್ ಅಂದ್ರೆ ವಾಪಸ್ ಕೂಡಿಸೋದು. ಸಮೇಷನ್ ಅಂತ ಕರಿತಿರಲ್ಲ, ಅದ್ರ ಸ್ವಲ್ಪ ಎನ್ಹ್ಯಾನ್ಸ್ಡ್ ವರ್ಡ್ ಇಂಟಿಗ್ರೇಷನ್. ಹಂಗೆ ಡಿಫರೆನ್ಷಿಯೇಷನ್ ಅಂತ ಏನಿತ್ತಲ್ಲ ಅದರೊಳಗೆ ಒಂದು ಫಾರ್ಮುಲಾ ಬರ್ತೈತಿ. ಈಗ a sin ಒಮೆಗಾ ಟಿಗೆ ನಾವು ಡಿಫರೆನ್ಷಿಯೇಷನ್ ಫಾರ್ಮುಲಾ ಹಚ್ಬೇಕು. ಎ ಅಂದ್ರೆ ಏನ್ರಿ ಅಲ್ಲೇ ಆಂಪ್ಲಿಟ್ಯೂಡ್. ಈಗ ಒಂದು ಜೋಕಾಲಿ ಅಂತ ನಾವು ಕನ್ಸಿಡರ್ ಮಾಡಿದಾಗ ಅದರ ಆಂಪ್ಲಿಟ್ಯೂಡ್ ಕಾನ್ಸ್ಟೆಂಟ್ ಇರ್ತೈತಿ. ಅಲ್ಲಿ ತನಕ ಹೋಗಿ ವಾಪಸ್ ಬರ್ತಿರೋದು ಪ್ರತಿ ಸರ್ತಿ. ಸ್ವಲ್ಪ ಹೊತ್ತಿಗೆ ಆ ಹಗ್ಗದಾಗ ಫ್ರಿಕ್ಷನ್ ಇದ್ದಿದ್ದಕ್ಕೆ ಅದು ಹಿಂಗೆ ಹೋಗಿ ಇಲ್ಲಿ ತನಕ ಹೋಗಿದ್ದು ನೆಕ್ಸ್ಟ್ ಟೈಮ್ ಸ್ವಲ್ಪ ಇಷ್ಟ ಹೋಗಿ ಹಿಂಗೆ ಕಡಿಮೆ ಹಾಕೊಂಡು ಬರುತ್ತೆ. ಇಮ್ಯಾಜಿನಿಂಗ್ ದಟ್ ದರ್ ಇಸ್ ನೋ ಫ್ರಿಕ್ಷನ್, ಆಂಪ್ಲಿಟ್ಯೂಡ್ ರಿಮೇನ್ಸ್ ಕಾನ್ಸ್ಟೆಂಟ್. ಡಿಫರೆನ್ಷಿಯೇಷನ್ ಮತ್ತು ಇಂಟಿಗ್ರೇಷನ್ ಮಾಡ್ಬೇಕಾರೆ ಕಾನ್ಸ್ಟೆಂಟ್ಸ್ಗಳನ್ನು ಹೊರಗೆ ಹಾಕ್ತಾರೆ. ನಡಿ ನಿಮ್ಮ ಜಾಗ ಇಲ್ಲ ನಡಿ ಹೌದು ಅಂಥೇಳಿ ಹಿಂಗೆ ಕಾನ್ಸ್ಟೆಂಟ್ಸ್ ಹೊರಗೆ ಹಾಕ್ತಾರಲ್ಲಿ. ಸೊ ಅದಕ್ಕೆ ಎ ಹೊರಗೆ ಹಾಕಿ ಡಿಫರೆನ್ಷಿಯೇಷನ್ ಆಫ್ ಏನು ಉಳಿತ್ರಿ ಒಳಗೆ sin ಒಮೆಗಾ ಟಿ ಡಿವೈಡೆಡ್ ಬೈ ಡಿ ಟಿ. ಸೊ ದೇರ್ ಫೋರ್ ವಿ ಇಸ್ ಈಕ್ವಲ್ಸ್ ಟು ಎ ಇಂಟು sin ಒಮೆಗಾ ಟಿ ಡಿಫರೆನ್ಷಿಯೇಷನ್ ಆನ್ಸರ್ ಕಾಸ್ ಒಮೆಗಾ ಟಿ. ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಆಗುತ್ತೆ, ಡಿಫರೆನ್ಷಿಯೇಷನ್ ಫಾರ್ಮುಲಾ ಇರ್ತಾವೆ. ವಾಟ್ ಈಸ್ ಡಿಫರೆನ್ಷಿಯೇಷನ್ ಆಫ್ ಸೈನ್ ಥೀಟಾ ಅಂತ ಕೇಳಿದ್ರೆ ಕಾಸ್ ಥೀಟಾ ಅಂತ ಅನ್ಬೇಕು ನೀವು. ಅದನ್ನು ಬರುತ್ತೆ. ನಾ ಬಂದಾಗ ಅದು ಬಂದಾಗ ಗೊತ್ತಾಗುತ್ತೆ, ಹಾಂ ಹೇಳಿದ್ ನೋಡಿ ಮಸ್ತರ ಮನ್ನ ನಾತು ನೋಡವ ಅಂತ ಒಂದು ನೆನಪಾಗ್ತದೆ. ಡಿಫರೆನ್ಷಿಯೇಷನ್ ಆಫ್ ಸೈನ್ ಥೀಟಾ ಕಾಸ್ ಥೀಟಾ. ಸೊ ಅದಕ್ಕೆ ಡಿಫರೆನ್ಷಿಯೇಷನ್ ಆಫ್ ಸೈನ್ ಥೀಟಾ ಈಸ್ ಕಾಸ್ ಒಮೆಗಾ ಟಿ ಇಂಟು ಈಗೇನು ಮಾಡಿರ್ತೀವಿ ನಾವಂದ್ರೆ ಒಮೆಗಾ ಟಿನ ಥೀಟಾ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ, ಒಂದು ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಆ್ಯಕ್ಚುಲಿ ಅದ್ರಾಗ ಎರಡು ಅದಾವ. ಅದಕ್ಕೆ ಡಿಫ್ರೆನ್ಷಿಯೇಷನ್ ಸೈನಿಗೆ ಒಮ್ಮೆ ಹಚ್ಚಿ ಇದನ್ನು ಒಂದ ಅಂತ ಅನ್ಕೊಂಡಿರ್ತೀವಲ್ಲ, ನೆಕ್ಸ್ಟ್ ಇದಕ್ಕೆ ಹಚ್ಬೇಕು ಡಿಫ್ರೆನ್ಷಿಯೇಷನ್, ಇದಕ್ಕೆ ಹಚ್ಚಿದ್ಮೇಲೆ ಇದಕ್ಕೆ ಹಚ್ಬೇಕು. ನೆಕ್ಸ್ಟ್ ಒಮೆಗಾ ಇಂಟು ಟಿದು ಡಿಫ್ರೆನ್ಷಿಯೇಷನ್ ಮಾಡ್ಬೇಕು. ಒಮೆಗಾ ಅಂದ್ರೆ ಆಂಗ್ಯುಲರ್ ವೆಲಾಸಿಟಿ ಆಫ್ ದ ಜೋಕಾಲಿ ವಿಚ್ ಇಸ್ ಆಲ್ಸೋ ಅ ಕಾನ್ಸ್ಟೆಂಟ್, ಫಿಕ್ಸ್ ಇರ್ತದೆ. ಒಂದು ವೆಲಾಸಿಟಿಲಿ ತಿರುಗ್ತಿರುತ್ತೆ, ಫ್ರಿಕ್ಷನ್ ಗಿಕ್ಷನ್ ಇಲ್ಲ ಅಂತಂದ್ರೆ ಅದು
ಆ್ಯಕ್ಚುಲಿ ನಾರ್ಮಲಿ ಪ್ರಾಕ್ಟಿಕಲಿ ಜೋಕಾಲಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಸ್ಪೀಡ್ ಕಡಿಮೆ ಆಗಿ ಹಿಂಗೆ ಬಂದು ನಿಂದಿರ್ತಾವ. ಇವ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಾರೆ ನಾವು ಗಿಕ್ಸನ್ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ. ಹಾಂ, ಅದಕ್ಕೆ ಒಮೆಗಾ ಕಾನ್ಸ್ಟೆಂಟ್ ಆಗಿ ಅದು ಹೊರಗೆ ಬಂದ್ಬಿಡ್ತೈತೆ. ಹ್ಞೂ ರೀ, ಒಳಗೆ ಉಳಿದಿದ್ದು ಏನಂದ್ರೆ ಟಿ ಒಂದೊಂದಕ್ಕೆ ಅಪ್ಲೈ ಮಾಡ್ಕೊಂತ ಹೋಗ್ಬೇಕು ಡಿಫ್ರೆನ್ಸಿಯೇಷನ್. ಇದಕ್ಕೆ ಚೈನ್ ರೂಲ್ ಅಂತ ಕರೀತಾರೆ ಡಿಫ್ರೆನ್ಸಿಯೇಷನ್ನಾಗ. ಯಾವ ರೂಲ್? ಚೈನ್ ರೂಲ್. ಒಂದೊಂದು ಕೊಂಡಿ ಬಿಡಿಸ್ಕೊಂತ ಹೋಗೋದು. ಸೊ ಫಸ್ಟಿಗೆ ಇದಕ್ಕೆ ಅಪ್ಲೈ ಮಾಡೋದು, ನೆಕ್ಸ್ಟ್ ಇದಕ್ಕೆ ಅಪ್ಲೈ ಮಾಡೋದು, ನೆಕ್ಸ್ಟ್ ಇದಕ್ಕೆ ಅಪ್ಲೈ ಮಾಡೋದು, ಹಿಂಗೆ ಮಾಡ್ಕೊಂತ ಹೋಗ್ತಾರೆ. ಇದನ್ನು ನಾನು ನಮಗೆ ಫಿಸಿಕ್ಸಿಗೆ ಎಷ್ಟು ಬೇಕಲ್ಲ ಅಷ್ಟು ಹೇಳಿ ಮುಗಿಸಾಕತ್ತೀನಿ. ಇದ್ರ ಮೂಲ ಕಾರಣ ಏನು ಅಂತ ಹೇಳಿ ಅಲ್ಲಿ ಮ್ಯಾಥ್ಸ್ನೊಳಗೆ ಬರ್ತೈತಿ. ಹಾಂ, ಸೊ ಒಮೆಗಾ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಏನು ಉಳಿತ್ರಿ? ಟೈಮ್. ಕೆಳಗೂ ಏನೈತಿ ವಿತ್ ರೆಸ್ಪೆಕ್ಟ್ ಟು ಏನೈತಿ? ಟೈಮ್. ಡಿಫ್ರೆನ್ಷಿಯೇಷನ್ ಆಫ್ ಸಮಥಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಸೇಮ್ ಥಿಂಗ್ 1 ಆಗ್ತೈತಿ. ಇದಕ್ಕೂ ಫಾರ್ಮುಲಾ ಕಲಿತೀರಿ ನೀವು. ಏನಪ್ಪ. ಹಾಂ, ಈ ಸದ್ಯ ಅಂತೂ ಹ್ಞೂ ಅನ್ರಿ ಹೋಲಿ. ಹಾಂ, ಈಗ ಏನಾಗ್ತಿದಂತೂ 1 ಆತ. ಈ ಒಮೆಗಾನ ಶಿಫ್ಟ್ ಮಾಡಿ ಈ ಕಡೆ ಬರೀತೀನಿ ನಾ. ಎ ಒಮೆಗಾ cos omega t, can I write cos theta as 1 minus okay ಹೋಗ್ಲಿ root of 1 minus sin square theta? ಇದು ಟ್ರಿಗ್ನಾಮೆಟ್ರಿ ಒಳಗೆ ಏನು ಟ್ರಿಗ್ನಾಮೆಟ್ರಿ ಒಳಗೆ ಯಾವುದೂ ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ ಇದಂತೂ ಗೊತ್ತಿರ್ತೈತೆ. ಸೊ cos square theta is equals to 1 minus. So cos theta is the root of 1 minus sin square theta. ಅದಕ್ಕೆ ಏನು ಮಾಡ್ತೀನಿ? I will write cos omega t as root of 1 minus square omega t. ಥೀಟಾ ಅಲ್ರಿ, ಅಂತ ತೀರಾ ಜಗದಾಗ ಒಮೆಗಾ ಟಿ ಐತಿ ಇಲ್ಲೇ. ಅಂತ ಥೀಟಾನ ತೀರಾ ಜಗದಾಗ ಒಮೆಗಾ ಟಿ ಐತಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದ್ರೆ ಆಂಪ್ಲಿಟ್ಯೂಡಿನ ಒಳಗೆ ಕಳಿಸ್ತೀನಿ. ಇಲ್ಲಿ ಸ್ಕ್ವೇರ್ ರೂಟ್ ಒಳಗೆ. ಸ್ಕ್ವೇರ್ ರೂಟಿಂದ ಹೊರಗೆ ಬರ್ಬೇಕಾರೆ ಅವು ಸ್ಕ್ವೇರ್ ರೂಟ್ ಆಗಿ ಬರ್ತಾವ. ವಾಪಸ್ ಒಳಗೆ ಕಳಿಸಿದ್ರೆ ಸ್ಕ್ವೇರ್ ಆಗಿ ಒಳಗೆ ಹೋಗ್ತಾವ ನೋಡ್ರಿ ಅವು. ಗಣಿತ ಅಂತಾರೆ ಇದಕ್ಕೆ. ಹಾಂ, ಎ ಬೇಡ, ಒಮೆಗಾ ಅಲ್ಲೇ ಇಟ್ಟು ಒಳಗೆ ಕಳಿಸಿದ್ರೆ ಎ ಹೋಗಿ ಒಳಗೆ ಇಲ್ಲೊಂದು ಮಲ್ಟಿಪ್ಲೈ ಆಗ್ತೈತೆ ಎ ಸ್ಕ್ವೇರ್, ಮತ್ತು ಇನ್ನೊಮ್ಮೆ ಇಲ್ಲೊಂದು ಎ ಸ್ಕ್ವೇರ್. ಅದಕ್ಕೆ ನಾನು ಬರೀತೀನಿ ಎ ಸೈನ್ ಒಮೆಗಾ ಟಿ ಹೋಲ್ ಸ್ಕ್ವೇರ್. ಏನು ಮಾಡಿದ್ ಗೊತ್ತನ್ನ? ಎ ಒಳಗೆ ಹಾಕಿದ್ನೆ, ಅದು ಎ ಸ್ಕ್ವೇರ್ ಆಗಿ ಒಳಗೆ ಹೋತಾ. ಎ ಸ್ಕ್ವೇರ್ ಆದಾಗ ಇದಕ್ಕೆ ಹಿಂಗೆ ಬ್ರಾಕೆಟ್ ಬರ್ತೈತಿ. ಇದಕ್ಕೊಮ್ಮೆ ಎ ಸ್ಕ್ವೇರ್, ಇದಕ್ಕೊಮ್ಮೆ ಎ ಸ್ಕ್ವೇರ್ ಮಲ್ಟಿಪ್ಲೈ ಮಾಡ್ಬೇಕು. ಗೊತ್ತಾತ? ಹಾಂ, ಹಂಗೆ ಮಲ್ಟಿಪ್ಲೈ ಮಾಡಿದ್ದಕ್ಕೆ ಇಲ್ಲಿ ಎ ಸ್ಕ್ವೇರ್ ಇತ್ತ, ಇದಕ್ಕೆ ಸೈನ್ ಸ್ಕ್ವೇರ್ ಇತ್ತ. ಅದಕ್ಕೆ ನಾ ಏನು ಮಾಡಿದೆ? ಎ ಸೈನ್ ಒಮೆಗಾ ಟಿ ಹೋಲ್ ಸ್ಕ್ವೇರ್. ದೇರ್ಫೋರ್ ವಿ ಇಸ್ ಈಕ್ವಲ್ಸ್ ಟು ಒಮೆಗಾ ರೂಟ್ ಆಫ್. ಹಾಂ, ಎ ಸೈನ್ ಒಮೆಗಾ ಟಿ ಜಗದಾಗ ನಾವು ವಾಯ್ ಬರಿಬೋದನ್ರಿ? ಚಂದಕೈತೇನಿದ? ಇಲ್ಲಿ ಎ ಸೈನ್ ಒಮೆಗಾ ಟಿ ಜಗದಾಗ ವಾಯ್ ಹಾಕಕ್ಕೆ ಇಲ್ಲೆಲ್ಲ ವ್ಯವಸ್ಥೆ ಮಾಡಿಟ್ಟಿವಿ ನಾವು. ಸೊ ಅದಕ್ಕೆ ಎ ಸೈನ್ ಒಮೆಗಾ ಟಿ ಜಗದಾಗ ವಾಯ್ ಹಾಕಿದ್ರೆ ಅದು ವಾಯ್ ಸ್ಕ್ವೇರ್ ಆಗ್ತೈತೆ. ಸೊ ದಿಸ್ ಇಸ್ ದ ಫೈನಲ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಇನ್ ದ ಜೋಕಾಲಿ. ಅಂಡರ್ಸ್ಟೂಡ್? ಹಾಂ, ಇದಿಷ್ಟು ಬರ್ಕೋರಿ. ಈ ಸದ್ಯ ಸಾಕು ವೆಲಾಸಿಟಿ. ಎಕ್ಸಿಲರೇಷನ್ ನೆಕ್ಸ್ಟ್ ಕ್ಲಾಸ್ನೊಳಗೆ ಮಾಡೋಣ. ಥ್ಯಾಂಕ್ ಯು.